ಓಂ ಶ್ರೀ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಭೂತ್ಯಯ ಕಿಂಕರೀಯಸ್ಯ ಸಾ ಮಾಯಾ ಶಂಕರಾಚಾರ್ಯಮಾಶ್ರಯೇ. ಪ್ರಹ್ಲಾದವರದೋ ದೇವೋ ಯೋ ನೃಸಿಂಹಃ ಪರೋ ಹರಿಃ ನೃಸಿಂಹೋಪಾಸಕಂ ನಿತ್ಯಂ ತಂ ನೃಸಿಂಹಗುರುಂ ಭಜೆ. ಶ್ರೀ ಸಚ್ಚಿದಾನಂದ ಶಿವಾಭಿನವ್ಯನ್ ನೃಸಿಂಹಭಾರತ್ಯಭಿಧಾನ್ಯತೀಂದ್ರಾನ್ ವಿದ್ಯಾನಿಧೀನ್ ಮಂತ್ರದೀನ್ ಭಜೆ ಮಾನವ ಶಂಭುರೂಪಾನ್. ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ನಮಾಮಿ ಯಾಮಿನೀನಾಥ ಲೇಖಾಲಂಕೃತ ಕುಂತಳಾಂ ಭವಾನ್ ಚಂದ್ರಶೇಖರ ಭಾರತೀಂ. ವಿದ್ಯಾವಿನಯ ಸಂಪನ್ನ ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯೋದಾರ್ಯ ಕ್ಷಮಾನಿಧಿಂ ಸದಾಭಿನವ ಪೂರ್ವಂ ತಂ ವಿದ್ಯಾತೀರ್ಥ ಗುರುಂ ಭಜೆ. ಅಜ್ಞಾನಾಂ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾವಿನಯ ಸಂಪನ್ನಂ ವೇದರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ನಮಾಮಿ ಯಾಮಿನೀನಾಥ ಲೇಖಾಲಂಕೃತ ಕುಂತಳಾಂ ಭವಾನೀಂ ಭವ ಸಂತಾಪ ನಿರ್ವಾಪಣ ಸುಧಾನದೀಂ. ನಮಃ ಶ್ರೀ ಶಂಕರಾನಂದ ಗುರುಪಾದಾಂಬುಜನ್ಮನೆ ಸವಿಲಾಸ ಮಹಾಮೋಹ ಗ್ರಾಹ ಗ್ರಾಸೈಕ ಕರ್ಮಣೆ. ತತ್ಪಾದಾಂಬುರುಹದ್ವಂದ್ವ ಸೇವಾ ನಿರ್ಮಲ ಚೇತಸಾಂ ಸುಖಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ. ನಾವು ಈ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಮೂರ್ತಾಮೂರ್ತ ಬ್ರಾಹ್ಮಣ ಅಂತ ಅದಕ್ಕೆ ಹೆಸರು. ಬ್ರಾಹ್ಮಣ ಅಂದ್ರೆ ಒಂದು ಚಾಪ್ಟರ್ ಅಥವಾ ಒಂದು ಸೆಕ್ಷನ್ ಅಂತ. ಮೂರ್ತಾಮೂರ್ತ ಅಂತ, ಮೂರ್ತ ಮತ್ತು ಅಮೂರ್ತ ಅಂತ. ಈ ಇಡೀ ಪ್ರಪಂಚ ಕೂಡ ಮೂರ್ತ ಮತ್ತು ಅಮೂರ್ತದಿಂದ ಆಗಿದೆ. ಅಂದ್ರೆ ಬ್ರಹ್ಮವು ನಮ್ಗೆ ಕಣ್ಣಿಗೆ ಕಾಣಿಸ್ಕೊಳ್ಳಿಲ್ಲ, ಆದ್ರೆ ಈ ಪ್ರಪಂಚಾಕಾರವಾಗಿ ನಮ್ಗೆ ಕಾಣಿಸ್ಕೊಳ್ತಾ ಇದೆ. ಈ ಪ್ರಪಂಚ ಅನ್ನೋದು ಮೂರ್ತ ಮತ್ತು ಅಮೂರ್ತ ಅನ್ನೋ ರೀತಿಯಲ್ಲಿ ಆಗಿದೆ ಅಂತ ಹೇಳಿ ಅದಕ್ಕೆ ಕೆಲವು ಉದಾಹರಣೆಗಳೆಲ್ಲ ಕೊಟ್ರು. ಇವಾಗ ಅದನ್ನೇ ಸ್ವಲ್ಪ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಪ್ರಪಂಚೋ ನಾಮ ಪೂರ್ವೋಕ್ತಂ ಮೂರ್ತಾಮೂರ್ತ ದ್ವಯಂ ಭವೇತ್ ತದ್ವಾಸನಾಹ ವಿಚಿತ್ರಾಹ ಸ್ಯುಃ ಅನಂತಾಹ ಲಿಂಗ ಆಶ್ರಿತಾಹ. ಏನ್ ಹೇಳ್ತಾ ಇದ್ದಾರೆ, ಪ್ರಪಂಚ ಅನ್ನೋದು ಮೂರ್ತಾಮೂರ್ತ ಎರಡರಿಂದ ಆಗಿದೆ ಅಂತ. ಒಂದರ್ಥ ಏನ್ ಮಾಡಿದ್ರು ಅಂದ್ರೆ, ಮೂರ್ತ ಅನ್ನೋದು ನಮಗೆ ಪಂಚಭೂತಗಳಿದೆಯಲ್ಲ, 5 ಭೂತಗಳಲ್ಲಿ ಮೂರ್ತ ಅನ್ನೋದು ಫಾರ್ಮ್ ಇರೋದು, ಅಮೂರ್ತ ಅನ್ನೋದು ಫಾರ್ಮ್ ಇಲ್ಲದೆ ಇರೋದು ಅಂತ. ಇವಾಗ ಗಾಳಿ ಅಂದ್ರೆ ವಾಯು ಮತ್ತು ಆಕಾಶಕ್ಕೆ ಫಾರ್ಮ್ ಇಲ್ಲ, ನಮ್ಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಅದರಿಂದ ಅದೆರಡನ್ನು ಅಮೂರ್ತ ಅಂತ ಹೇಳಿದ್ರು. ಮೂರ್ತ ಅನ್ನೋದು ಅಗ್ನಿ, ವಾಯು ಮತ್ತು ಅಗ್ನಿ, ಜಲ ಮತ್ತು ಪೃಥ್ವಿ, ಈ ಮೂರು ಕೂಡ ನಮ್ಗೆ ಕಣ್ಣಿಗೆ ಕಾಣಿಸ್ಕೊಳ್ಳುತ್ತೆ, ಅದಕ್ಕಾಗಿ ಅದನ್ನ ಮೂರ್ತ ಅಂತ ಹೇಳಿದ್ರು. ಹೀಗೆ ಒಂದು ವಿಭಾಗ ಮಾಡಿದ್ರು ಅದನ್ನ. ಹೀಗೆ ಹೇಳ್ಬಿಟ್ಟು ಇವಾಗ ಹೇಳ್ತಾ ಇದಾರೆ, ಈ ಮೂರ್ತ ಅಂತ ಎರಡಿದೆಯಲ್ಲ, ಅದಕ್ಕೆ ಹಿನ್ನೆಲೆಯಲ್ಲಿ ವಾಸನೆಗಳು ಅಂತ ಇದೆ ಅಂತ ಹೇಳಿದ್ರು. ವಿಚಿತ್ರವಾಗಿದೆ ವಾಸನೆಗಳು, ತುಂಬಾ ಬೇರೆ ಬೇರೆ ಬಗೆಯ ವಾಸನ ಅಂತ ಹೇಳಿದ್ರೆ ನಮ್ಮ ಒಳಗಡೆ ಇರೋ ಸಂಸ್ಕಾರಗಳು, ಜೀವನ ಒಳಗಡೆ ಇರೋ ಸಂಸ್ಕಾರಗಳು. ಹಾಗಾಗಿ ವಾಸನಾಹ ವಿಚಿತ್ರಾಹ ಸ್ಯುಹು ಅನಂತಾಹ ಲಿಂಗ ಆಶ್ರಿತಾಹ. ಅನಂತಾಹ ಅಂದ್ರೆ ಅದಕ್ಕೆ ಇದುವೇ ಇಲ್ಲ, ಕೊನೆ ಮೊದಲೇ ಇಲ್ಲ, ಅದಕ್ಕೆ ಅಷ್ಟೊಂದು ವಾಸನೆಗಳಿರುತ್ತೆ. ಜನ್ಮ ಜನ್ಮಾಂತರಗಳಿಂದ ಎಲ್ಲಾ ಜೀವರು ಕೂಡ ಸೇರಿಸ್ಕೊಂಡ್ ಬಂದಿರೋ ವಾಸನೆಗಳು ಅಂತ ಇದೆಯಲ್ಲ, ಸಂಸ್ಕಾರಗಳು ಅಂತ, ಅದೆಲ್ಲ ಎಲ್ಲಿರುತ್ತೆ ಅಂತ ಕೇಳಿದ್ರೆ ಲಿಂಗ ಶರೀರದಲ್ಲಿ ಇರುತ್ತೆ ಅಂತ ಹೇಳಿದ್ರು. ನೋಡಿ, ಸ್ಥೂಲ ಶರೀರ ಅನ್ನೋದು ನಮ್ಗೆ ಇವಾಗ ಅನ್ನಮಯ ಕೋಶ ಅಂತ ಹೇಳ್ತೀವಲ್ಲ, ಅದು ಸ್ಥೂಲ ಶರೀರ. ಇದು ಬಿಟ್ಟು ಒಳಗಡೆ ಇರೋ ಕೋಶಗಳೆಲ್ಲ ಇದೆಯಲ್ಲ, ಯಾವುದು ಪ್ರಾಣಮಯ, ಮನೋಮಯ, ಆಮೇಲೆ ವಿಜ್ಞಾನಮಯ ಮತ್ತು ಆನಂದಮಯ ಅಂತ 4 ಕೋಶಗಳಿದೆಯಲ್ಲ, ಅದು 4 ಸೇರಿಸಿ ಸೂಕ್ಷ್ಮ ಶರೀರ ಅಂತ ಹೇಳ್ತಾರೆ. ಇವಾಗ ಈ ವಾಸನೆಗಳೆಲ್ಲ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಈ ಸ್ಥೂಲ ಶರೀರದ ಇರೋದಿಲ್ಲ, ಅದು ಅಂತಃಕರಣದಲ್ಲಿ ಇರುತ್ತೆ. ಅದು ಅಂತಃಕರಣದಲ್ಲಿ ಕೂಡ ನಮ್ಮ ಇವಾಗಿನವರು ಹೇಳೋರು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಅಡಗಿರುತ್ತೆ ಅದು. ಅದಕ್ಕೆ ಅದು ಸಬ್ ಕಾನ್ಶಿಯಸ್ ಇದ್ರೆ ಸ್ವಲ್ಪ ಒಂದು ಲೋಯರ್ ಲೆವೆಲ್ ಅಲ್ಲಿ ಇರುತ್ತೆ ಅದು. ಅದಕ್ಕೆ ಯಾವ್ದಾದ್ರು ಒಂದು ಉದ್ಬೋಧಕ ಸಾಮಗ್ರಿ ಅಂತ ಬಂತು ಅಂತ ಹೇಳಿದ್ರೆ, ಸಿಕ್ತು ಅಂತ ಹೇಳಿದ್ರೆ ಅದು ಆಚೆ ಬಂದ್ಬಿಡುತ್ತೆ ಅದು. ಇವಾಗ ನೋಡಿ, ಒಬ್ಬನಿಗೆ ಒಂದು ಪರ್ಟಿಕ್ಯುಲರ್ ಸಿಹಿ ಪದಾರ್ಥ ತಿನ್ಬೇಕು ಅಂತ ಅವನಿಗೆ ಒಂದು ವಾಸನೆ ಅವನಿಗೆ ಇಷ್ಟ ಇರುತ್ತೆ ಅದು. ಆದ್ರೆ ಅದು ಯಾವಾಗ್ಲೂ ಕೂಡ ಅದು ತಿನ್ನು ಅಂತ ಹೇಳ್ತಾ ಇರಲ್ಲ. ಯಾವ ವಸ್ತುವನ್ನು ನೋಡಿದಾಗ ಅಥವಾ ಆ ವಸ್ತು ಬಗ್ಗೆ ಯಾರಾದ್ರೂ ಹೇಳಿದಾಗ ಅವಾಗ ತಕ್ಷಣ ಇದ್ಬಿಟ್ಟು ಇವಾಗ ತಿನ್ಬೇಕಿದನ್ನ ಅಂತ ಅವ್ನಿಗೆ ಅನಿಸ್ಬೋದು, ಅಥವಾ ಕೊಂಡ್ಕೊಳ್ಳೋಣ ಅಂತ ಅನಿಸ್ಬೋದು. ಹಾಗಾಗಿ ಅದ್ರ ನೆನಪು ಅವ್ನಿಗೆ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಅದ್ರ ಬಗ್ಗೆ ಹೊರಗಡೆ ಏನಾದ್ರೂ ಅವ್ನಿಗೆ ಕಿವಿಗೆ ಬಿದ್ರೆ ಅಥವಾ ಅವ್ನ ಕಣ್ಣಿಂದ ಕಂಡ್ರೆ ಅವಾಗ ಅದ್ರ ನೆನಪಾಗುತ್ತೆ ಅದು, ಅವಾಗ ಆ ವಾಸನೆ ಹೊರಗಡೆ ಬರುತ್ತೆ ಅಂತ. ಹಾಗಾಗಿ ಅಲ್ಲಿವರೆಗೂ ಅದು ಸುಪ್ತವಾಗಿರುತ್ತೆ, ಅಂದ್ರೆ ಅದೊಂದು ಲೇಟೆಂಟ್ ಫಾರ್ಮ್ ಅಲ್ಲಿ ಇರುತ್ತೆ ಅದು. ಅದು ಪೇಟೆಂಟ್ ಫಾರ್ಮ್ ಆಗಿ ಅದು ಮ್ಯಾನಿಫೆಸ್ಟ್ ಆಗಕ್ಕೆ ಹೊರಗಡೆಯಿಂದ ಏನಾದ್ರೂ ಸ್ಟಿಮ್ಯುಲಸ್ ಬೇಕಾಗುತ್ತೆ ಅದು. ಹೀಗೆ ವಾಸನಾಸ್ ಅಂತ ಇರೋದು ಇದೆಲ್ಲವೂ ಕೂಡ ತುಂಬಾ ವಿಚಿತ್ರವಾಗಿರೋದು, ಬಗೆಯಾಗಿರೋದು, ಮತ್ತು ಅದಕ್ಕೆ ಕೊನೆ ಮೊದಲಿಲ್ಲ ಅಂತ 2 ವಿಶೇಷಣ ಹೇಳಿದ್ರು, ಅನಂತ ಮತ್ತು ವಿಚಿತ್ರ ಅಂತ. ಅದು ಎಲ್ಲವೂ ಕೂಡ ಲಿಂಗ ಶರೀರದಲ್ಲಿ ಅದು ವಾಸವಾಗ್ತಾ ಇರುತ್ತೆ ಅದು ಅಂತ. ಬೇರೆ ಬೇರೆ ಒಬ್ಬೊಬ್ಬರಿಗೂ ಪ್ರತಿಯೊಬ್ಬರಿಗೂ ವಾಸನಾಸ ಅನ್ನೋದು ಹೀಗಿರುತ್ತೆ ಅಂತ ಹೇಳಿದ್ರು.
ಅನೇಕ ವಾಸನಾ ಚಿತ್ರಂ ತತ್ ಲಿಂಗಂ ಪಟಭಿತ್ತಿವತ್ ಮಾಯೇಂದ್ರ ಜಾಲ ಸದೃಶಂ ವ್ಯಾಮೋಹಾಸ್ಪದಂ ಆತ್ಮನಃ. ಇವಾಗ ಏನ್ ಹೇಳ್ತಾ ಇದ್ದಾರೆ, ಅನೇಕ ವಾಸನಾ ಚಿತ್ರಂ, ಈ ವಾಸನಾ ಚಿತ್ರ ಅನ್ನೋದು ಅನೇಕವಾಗಿರುತ್ತೆ. ಅದು ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ, ಪಟಭಿತ್ತಿವತ್ ಅಂತ. ನೋಡಿ, ಇವಾಗ ಒಂದು ಗೋಡೆ ಮೇಲೆ ಒಂದು ಬಟ್ಟೆ, ಎರಡಕ್ಕೂ ಅಷ್ಟೇನೆ. ಗೋಡೆ ಮೇಲೂ ನಾವು ಚಿತ್ರ ಎಲ್ಲ ಬರಿಬಹುದು, ಒಂದು ಬಟ್ಟೆ ಮೇಲೂ ಚಿತ್ರ ಎಲ್ಲ ಬರಿಬಹುದು. ಹಾಗಾದ್ರೆ ಅದೆಲ್ಲ ಹೇಗೆ ಅಲ್ಲಿದೆಯೋ ಅದೇ ತರನೇ ಈ ಚಿತ್ರಗಳು, ವಿಚಿತ್ರವಾಗಿರೋ ಈ ವಾಸನೆಸ್ ಎಲ್ಲ ಒಳಗಡೆ ಇರುತ್ತೆ. ಅದು ಮಾಯೇಂದ್ರ ಜಾಲ ಸದೃಶಂ, ಅದು ವ್ಯಾಮೋಹಾಸ್ಪದಂ ಆತ್ಮನಃ. ಅದು ಮಾಯಾ ಇಂದ್ರಜಾಲ ಅಂತ ಹೇಳ್ತೀವಲ್ಲ, ಇಂದ್ರಜಾಲ ಮಾಯಾ ಅಂತ ಎಲ್ಲ ಹೇಳಿದ್ರೆ ಅದು ಏನ್ ಮಾಡ್ತಾರೆ, ಎಲ್ಲರೂ ನೋಡ್ತಾ ಇರುವಾಗ್ಲೇನೆ ಅವರು ಏನೇನೋ ಬಗೆಯಾಗಿ ಸೃಷ್ಟಿ ಮಾಡ್ತಾನೆ ಅವನು, ಮೆಜಿಷಿಯನ್ ಅವನು. ಅವಾಗ ಅವ್ನು ಹೇಗ್ ಮಾಡ್ತಾನೆ ಅಂತ ನಮ್ಗೆ ಗೊತ್ತಾಗಲ್ಲ, ಆದ್ರೆ ನೋಡೋರು ಮಾತ್ರ ಬೆರಗಾಗ್ತಾರೆ ಅವರು ನೋಡ್ಬಿಟ್ಟು. ಆತರ ಈ ವಾಸನಾಸ್ ಎಲ್ಲ ಏನ್ ಮಾಡ್ತಾ ಇದೆ, ಮನುಷ್ಯರನ್ನ, ಜೀವಗಳನ್ನ ಅದು ತನ್ನ ವಶದಲ್ಲಿ ಇಟ್ಕೊಂಡಿರುತ್ತೆ. ಅದು ಅವ್ರನ್ನೆಲ್ಲ ವ್ಯಾಮೋಹ ಮಾಡಿ ಅವ್ರನ್ನ ತನ್ನ ವಶದಲ್ಲಿ ಇಟ್ಕೊಂಡಿರುತ್ತೆ ಅಂತ. ಇದೇ ದೊಡ್ಡ ಸವಾಲಾಗಿರುತ್ತೆ ಮನುಷ್ಯರಿಗೆ. ಮನುಷ್ಯರು ಈ ಸಂಸಾರದಿಂದ ಆಚೆ ಬರ್ಬೇಕು ಅಂತ ಹೇಳಿದ್ರೆ ಇವುಗಳನ್ನೆಲ್ಲ ಗೆಲ್ಬೇಕಾಗುತ್ತೆ. ಇವುಗಳನ್ನ ಗೆದ್ರೇನೆ ಅವನಿಗೆ ಆಚೆ ಬರೋಕ್ ಸಾಧ್ಯ. ಹಾಗಾಗಿ ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಮಾಯೇಂದ್ರ ಜಾಲ ಸದೃಶಂ ವ್ಯಾಮೋಹಾಸ್ಪದಂ ಆತ್ಮನಃ. ಆತ್ಮನನ್ನ ಇದು ಕಟ್ಟಾಕ್ಬಿಡುತ್ತೆ ಇದು ಅಂತ. ಆತ್ಮ ಅಂದ್ರೆ ಶುದ್ಧ ಆತ್ಮ, ಅದನ್ನ ಇದೇನು ಮಾಡಕ್ಕಾಗಲ್ಲ. ಆದ್ರೆ ಈ ಆತ್ಮನಿಗೆ ಈ ಶರೀರ ಮತ್ತು ಇಂದ್ರಿಯಗಳಲ್ಲಿ, ಮನಸ್ಸಲ್ಲಿ ಒಂದು ಅಭಿಮಾನ ಬಂದಿದೆಯಲ್ಲ, ನಾನು ಇವುಗಳು ಅಂತ. ಅವನು ತನ್ನನ್ನ ಶುದ್ಧ ಆತ್ಮ ಅಂತ ಹೇಳ್ಕೊಳ್ತಾ ಇಲ್ಲ, ತನ್ನ ಒಂದು ವ್ಯಕ್ತಿ ಅಂತ ಅನ್ಕೊಳ್ತಾನೆ. ಆ ವ್ಯಕ್ತಿ ಅಂದ್ರೆ ಯಾರು ಅಂತ ಹೇಳಿದ್ರೆ ಶರೀರವನ್ನು ತೋರಿಸ್ತಾನೆ. ಆಮೇಲೆ ನನಗೆ ಕೆಲವು ಶಕ್ತಿಗಳೆಲ್ಲ ಇದೆ, ನನಗೆ ಕೆಲವು ವಿಷಯಗಳೆಲ್ಲ ನೋಡ್ಬೋದು, ಅವುಗಳನ್ನೆಲ್ಲ ನಾನು ಹೊರಗಡೆ ಇರೋ ವಸ್ತುಗಳೆಲ್ಲ ನಾನು ಸಂಪರ್ಕ ಮಾಡ್ಬೋದು, ಮತ್ತು ಮನಸ್ಸಲ್ಲಿ ಆಲೋಚನೆ ಮಾಡ್ಬೋದು ಅಂತೆಲ್ಲ ಅವನಿಗೆ ಶಕ್ತಿಗಳಿದೆಯಲ್ಲ, ಅದ್ರ ಜೊತೆ ಅವ್ನು ನಾನು ಅಂತ ಅನ್ಕೊಂಡಿರೋದ್ರಿಂದ ಆತ್ಮನಿಗೆ ಈ ತರ ಒಂದು ಗತಿ ಬಂದಿದೆ ಅಂತ ಇದನ್ನ ಹೇಳ್ತಾ ಇದ್ದಾರೆ. ಶುದ್ಧ ಆತ್ಮನಿಗೆ ಈ ಗತಿ ಬರೋದೇ ಇಲ್ಲ. ಆದ್ರೆ ಆತ್ಮ ಮತ್ತು ಅನಾತ್ಮ ಎರಡು ಸೇರ್ಕೊಂಡಿರುತ್ತಾನೆ ಜೀವ ಅಂತ ಹೇಳ್ತಾ ಇರೋದು. ಹಾಗಾಗಿ ಶರೀರಾದಿಗಳಲ್ಲಿ ನಾನು ಅಂತ ಅನ್ಕೊಂಡಿರೋದೇ ಜೀವ ಅಂತ ಆಗೋಗುತ್ತೆ. ಏತಾವನ್ ಮಾತ್ರ ಆತ್ಮ ಇತಿ ತತ್ರ ಭ್ರಾಂತಾಹ ನಿರಾಗಮಾಹ ಬೌದ್ಧ ಕಾಣಾದ ಸಾಂಖ್ಯಾದ್ಯಾಹ ತರ್ಕ ಮಾತ್ರ ಉಪಜೀವನಃ. ನೋಡಿ, ಇವ್ರು ಏನ್ ಹೇಳ್ತಾ ಇದ್ದಾರೆ ಇವಾಗ, ಇದನ್ನ ಎಲ್ಲರೂ ಕೂಡ ಒಪ್ತಾರೆ. ಈ ತರ ಮನುಷ್ಯರಿಗೆ, ಎಲ್ಲರಿಗೂ ಕೂಡ, ಪ್ರಾಣಿಗಳಿಗೆ ಎಲ್ಲರಿಗೂ ಕೂಡ ವಾಸನಾಸ್ ಅಂತ ಒಂದು ಇರುತ್ತೆ, ಅದರಿಂದನೇ ಸಂಸಾರ ಇರೋದು ಅಂತ. ಇದನ್ನ ಯಾರ್ಯಾರು ಒಪ್ತಾರೆ ಅಂತ ಹೇಳಿದ್ರೆ ಇವ್ರು ಹೇಳ್ತಾ ಇದ್ದಾರೆ, ಬೌದ್ಧರು ಮತ್ತು ಸಾಂಖ್ಯರು ಮತ್ತು ಕಾಣಾದ ಅಂದ್ರೆ ವೈಶೇಷಿಕ ಅಂತ ಹೇಳ್ತೀವಲ್ಲ, ಆ ಫಿಲಾಸಫರ್ಸ್. ಇಲ್ಲ, ಕೆಲವ್ರೆಲ್ಲ ಒಪ್ತಾರೆ, ಇಲ್ಲ ಕೆಲವ್ರು ಒಪ್ತಾರೆ, ಬೌದ್ಧ ಮತದಲ್ಲಿ ಒಪ್ತಾರೆ, ಇವ್ರೆಲ್ಲ ಕೂಡ ಒಪ್ತಾರೆ. ಆದ್ರೆ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ತರ್ಕದಿಂದ ಎಲ್ಲವನ್ನು ಅವರು ಇದು ನಿರೂಪಣೆ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಆತ್ಮ ಅಂತ ಒಂದನ್ನ ಅವರು ಬ್ರಹ್ಮದಿಂದ, ವೇದದಿಂದ ತಿಳಿ ಬರ್ತಾ ಇದ್ದೀರಾ ಒಂದು ಆತ್ಮ ಅಂತ, ಶುದ್ಧ ಆತ್ಮ ಅಂತ, ಅದನ್ನ ಅವರು ಒಪ್ತಾ ಇಲ್ಲ. ಅಂದ್ರೆ ಅವರಿಗೆ ವೇದದ ಕಡೆಗೆ ಅವ್ರಿಗೆ ಅಷ್ಟು ನಿಗಾ ಇಲ್ಲ. ಅವ್ರಿಗೆ ತರ್ಕದಿಂದಲೇ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡ್ಬೇಕು. ಹೇಗೆ ಈ ಕಾಲದಲ್ಲಿ ಸೈಂಟಿಸ್ಟ್ ಅಂತ ಇದ್ದಾರೋ ಅಥವಾ ಮೆಟೀರಿಯಲಿಸ್ಟ್ ಅಂತ ಇದ್ದಾರಲ್ಲ, ಅವರು ವೇದಕ್ಕೆಲ್ಲ ಅವ್ರು ಏನು ಹೋಗೋದೇ ಇಲ್ಲ. ನಾವು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ನಮ್ಗೆ ಇನ್ಫ್ಲುಯೆನ್ಸ್ ಎಲ್ಲ ಬೇಕಾದಷ್ಟು ಮಾಡಕ್ಕಾಗುತ್ತೆ ನಮ್ಗೆ, ಅದರಿಂದ ನಾವೆಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ಅವ್ರು ಹೋಗ್ತಾರೆ. ಅದೇ ತರನೇ ಇವರೆಲ್ಲ ಕೂಡ ಬೌದ್ಧರು ಅನ್ನೋರು ವೇದ ಒಪ್ಪೋದಿಲ್ಲ. ಸಾಂಖ್ಯರು ಮತ್ತು ನೈಯಾಯಿಕರು, ವೈಶೇಷಿಕರೆಲ್ಲ ವೇದವನ್ನು ಒಪ್ಪಿದ್ರು ಕೂಡ ಅವರು ವೇದವನ್ನ ಕೆಲವು ವಿಷಯಕ್ಕೆ ಮಾತ್ರ ಒಪ್ತಾರೆ ಅವರು. ಆದ್ರೆ ಈ ಆತ್ಮ, ಸಾಕ್ಷಿ, ಶುದ್ಧ ಚೈತನ್ಯ ಅಂತ ಇದೆಯಲ್ಲ, ಅಂತ ಗೋಜಕ್ಕೆ ಅವ್ರು ಬರೋದೇ ಇಲ್ಲ. ಅವರು ಹೇಗಿದ್ರು ಕೂಡ ಅವರಿಗೆ ಈ ಆತ್ಮ ಅನ್ನೋದು ಗುಣಗಳೆಲ್ಲ ಉಳ್ಳದ್ದು. ನೋಡಿ, ಜೀವಾತ್ಮ ಅಂತ ಇದ್ದಾನಲ್ಲ, ಅವನಿಗೆ ಯಾವಾಗ್ಲೂ ಕೂಡ ಗುಣಗಳೆಲ್ಲ ಇರುತ್ತೆ ಅವನಿಗೆ. ಆಮೇಲೆ ಅವನಿಗೆ ಈ ಸುಖ ದುಃಖಾದಿಗಳೆಲ್ಲ ಕರ್ತೃತ್ವ, ಭೋಕ್ತೃತ್ವ ಎಲ್ಲ ಅವನಲ್ಲಿ ಇದೆ ನಿಜವಾಗ್ಲೂ ಅಂತ ಅನ್ಕೊಂಡಿರೋರು. ಅದನ್ನೆಲ್ಲ ಏನಾದ್ರೂ ಒಂದು ರೀತಿಯಲ್ಲಿ ಅವನು ಬಿಡಿಸ್ಕೊಂಡು ಅವನು ಮುಕ್ತಿ ಹೊಂದಬಹುದು ಅಂತ ಅವ್ರು ಹೇಳ್ತಾರೆ. ಆದ್ರೆ ಶುದ್ಧ ಆತ್ಮ ಅಂತ ಹೇಗೆ ವೇದಾಂತಿಗಳು ಹೇಳ್ತಾರೋ ಆ ತರ ಅವರು ಹೇಳೋದಿಲ್ಲ ಅನ್ನೋದನ್ನ ಇವ್ರು ತೋರಿಸ್ಕೊಡ್ತಾ ಇದ್ದಾರೆ. ಒಬ್ಬೊಬ್ರು ಯಾವ ತರ ಮಾಡ್ತಾರೆ ಅಂತ ಅದನ್ನ ಹೇಳ್ತಾರೆ. ಏಕೈಕಾಂ ವಾಸನಾಂ ತತ್ರ ಪ್ರತಿಕ್ಷಣ ವಿನಶ್ವರೀಂ ಆಹುಹು ಕ್ಷಣಿಕಂ ಆತ್ಮಾನಂ ಬೌದ್ಧಾಹ ವಿಜ್ಞಾನವಾದಿನಃ. ಬೌದ್ಧರಲ್ಲಿ ವಿಜ್ಞಾನವಾದಿಗಳು ಅಂತ ಅವರಿದ್ದಾರೆ, ಕ್ಷಣಿಕ ವಿಜ್ಞಾನವಾದ ಅಂತ ಅವ್ರು ಹೇಳ್ತಾರೆ. ಅವ್ರಿಗೆ ಎಲ್ಲವೂ ಕೂಡ ಒಂದು ಕ್ಷಣ ಮಾತ್ರನೇ ಇರೋದದು. ಹಾಗಾಗಿ ಒಂದು ವ್ಯಕ್ತಿ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ನಾನು ಅಂತ ಒಂದು ಬುದ್ಧಿ ಬಂದ್ರೆ ಅದೊಂದು ಕ್ಷಣ ಮಾತ್ರ ಇರುತ್ತೆ, ಅದು ಆಮೇಲೆ ಅದು ಹೊರಟೋಗುತ್ತೆ. ಅದು ಇನ್ನೊಂದು ಕ್ಷಣದಲ್ಲಿ ಬೇರೆ ಒಂದು ಆಲೋಚನೆ ಬರುತ್ತೆ ಅವನಿಗೆ. ಹಾಗಾಗಿ ಅವರು ಏನ್ ಹೇಳ್ತಾರೆ, ಈ ಕ್ಷಣಿಕ ವಿಜ್ಞಾನ ಅಂತ ಯಾವ್ದಾವ್ದಿದೆಯೋ ಅದು ಬಿಟ್ಟು ಬೇರೆ ಯಾವುದೂ ಇಲ್ವೇ ಇಲ್ಲ. ಪ್ರಪಂಚ ಅನ್ನೋದು ಕೂಡ ಹೊರಗಡೆ ಯಾವುದೂ ಇಲ್ವೇ ಇಲ್ಲ. ಪ್ರಪಂಚ ಕೂಡ ಕ್ಷಣಿಕ ವಿಜ್ಞಾನವೇ. ಒಬ್ಬ ವ್ಯಕ್ತಿಗೆ ಅಲ್ಲೊಂದು ಮನೆ ಇದೆ ಅಥವಾ ಒಂದು ಗಿಡ ಇದೆ ಅಂತ ಅವನಿಗೆ ಮನಸ್ಸಿಗೆ ಬಂದ್ರೆ ಅದೊಂದು ಕ್ಷಣ ಮಾತ್ರ ಇರುತ್ತೆ, ಅದು ಅಷ್ಟೇ. ಆ ಮನೆ ಗಿಡ ಎಲ್ಲ ಹೊರಗಡೆ ಇರೋದಲ್ಲ, ಅವನಿಗೆ ಬರೋ ಒಂದು ಜ್ಞಾನ ಅಂತ ಇದೆಯಲ್ಲ ಅಷ್ಟೇ ಅದು ಅಂತ ಹೇಳ್ಬಿಟ್ಟು ಅವ್ರು ಹೇಳೋರು. ಹಾಗಾಗಿ ಏಕೈಕಾಂ ವಾಸನಾಂ ತತ್ರ ಪ್ರತಿಕ್ಷಣ ವಿನಶ್ವರೀಂ, ಒಂದೊಂದು ಕ್ಷಣದಲ್ಲೂ ಅದು ನಾಶವಾಗ್ತಾ ಇರುತ್ತೆ. ಅದು ಆಹುಹು ಕ್ಷಣಿಕಂ ಆತ್ಮಾನಂ ಬೌದ್ಧಾಹ ವಿಜ್ಞಾನವಾದಿನಃ. ಈ ತರ ವಾಸನೆಗಳೆಲ್ಲ ಇರೋ ಆತ್ಮ ಅಂತ ಇದೆಯಲ್ಲ, ಅದು ಕ್ಷಣಿಕವಾದ ಆತ್ಮ ಅದು ಅಂತ ಹೇಳ್ಬಿಟ್ಟು ಅದಕ್ಕೆ ಮೇಲೆ ಇನ್ನೊಂದನ್ನ ಅವರು ಒಪ್ಕೊಳ್ಳೋದೇ ಇಲ್ಲ ಅವರು. ಹೀಗೆ ಬೌದ್ಧರಾಗಿರೋ, ವಿಜ್ಞಾನವಾದಿಗಳಾಗಿರೋ ಬೌದ್ಧರು ಅದ್ ಹೇಳ್ತಾ ಇದ್ದಾರೆ ಅಂತ. ಆಮೇಲೆ ಆತ್ಮನೋ ದ್ರವ್ಯಭೂತಸ್ಯ
ಗುಣಾಹ ಬುದ್ಧ್ಯಾದಯೋ ನವ ವಾಸನಾತ್ವೇನ ವೇದೋಕ್ತಾಹ ಇತಿ ವೈಶೇಷಿಕಾದಯಃ. ವೈಶೇಷಿಕರು ಅಂತ ಹೇಳಿದ್ರೆ ಒಂದು ಫಿಲಾಸಫಿ ಇದ್ದಾರೆ ಅವರು ಅಣು ಅಂತ ಇದೆಯಲ್ಲ, ಆಟಮ್ಸ್ ಅಂತ ಇದೆಯಲ್ಲ, ಆಟಮ್ಸ್ ಇಂದಾನೇ ಪ್ರಪಂಚ ಎಲ್ಲ ಉತ್ಪತ್ತಿ ಆಗಿರುವುದು ಅಂತ ಅವ್ರು ಹೇಳ್ತಾರೆ. ಅವರು ಈ ಬ್ರಹ್ಮದಿಂದ ಬ್ರಹ್ಮ ಸಂಕಲ್ಪ ಮಾಡಿ ಮಾಯೆಯನ್ನು ಇಟ್ಕೊಂಡು ಪ್ರಪಂಚವನ್ನು ಉಂಟು ಮಾಡಿತು ಅಂತ ವೇದಾಂತದಲ್ಲಿ ಹೇಳ್ತಾರೆ, ವೇದದಲ್ಲಿ ಉಪನಿಷತ್ತಲ್ಲಿ. ಅದನ್ನ ಅವ್ರು ಒಪ್ಪೋದಿಲ್ಲ. ಅವ್ರು ಹೇಳೋದು ಅಣುಗಳು ಅಂತ ಇದೆ ಬೇಕಾದಷ್ಟು, ಅದು ಕಣ್ಣು ಕಾಣಿಸ್ಕೊಳ್ಳಲ್ಲ. ಅವುಗಳು ಎಲ್ಲ ಸೇರ್ಕೊಂಡು ಪ್ರಪಂಚವನ್ನು ಉಂಟು ಮಾಡುತ್ತೆ ಅದು ಅಂತ ಅವರು ಒಂದು ಥಿಯರಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ, ಆತ್ಮನೋ ದ್ರವ್ಯಭೂತಸ್ಯ. ಆತ್ಮ ಅನ್ನೋದು ಒಂದು ದ್ರವ್ಯ ಅಂದ್ರೆ ಒಂದು ಆಬ್ಜೆಕ್ಟ್. ಅದು ಆಬ್ಜೆಕ್ಟ್ ಅಲ್ಲಿ ಒಂದು ಫಿಸಿಕಲ್ ಆಬ್ಜೆಕ್ಟ್ ತರಾನೇ ಅದು ಅವ್ರಿಗೆ. ಅದರಲ್ಲಿ ಗುಣಗಳೆಲ್ಲ ಬೇಕಾದಷ್ಟು ಇರುತ್ತೆ. ಅದು ಬುದ್ಧಿಯಾದಯ ನವ, ಬುದ್ಧಿ ಮುಂತಾದ 9 ಗುಣಗಳಿದೆ ಅದರಲ್ಲಿ. ಇದೆಲ್ಲ ಸೇರ್ಕೊಂಡಿರುವುದೇ ಈ ಆತ್ಮ ಅಂತ ಅವ್ರು ಹೇಳ್ತಾರೆ. ವಾಸನಾತ್ವೇನ ವೇದೋಕ್ತಾಹ. ಇವುಗಳನ್ನೆಲ್ಲ ವೇದದಲ್ಲಿ ಕೂಡ ವಾಸನೆಗಳಾಗಿ ವೇದದಲ್ಲಿ ಹೇಳಿದಾರಲ್ಲ, ಅದನ್ನ ಇವರು ಆತ್ಮನಿಗೆ ಸೇರಿರೋದು ಅಂತ ಹೇಳ್ತಾರೆ. ಶಂಕರಾಚಾರ್ಯರು ಏನ್ ಮಾಡಿದ್ದಾರೆ, 13ನೇ ಅಧ್ಯಾಯದಲ್ಲಿ ನಮ್ಗೆ ಈ ಕ್ಷೇತ್ರಂ ಅಂತ ಬರುತ್ತಲ್ಲ, ಅದು ಹೇಳುವಾಗ ಮಹಾಭೂತಾನ್ಯ ಅಹಂಕಾರೋ ಬುದ್ಧಿರ್ ಅವ್ಯಕ್ತಿಮೇರ್ಚ ಇಂದ್ರಿಯಾಣಿ ದಶೈಕಂಚ ಪಂಚಚ ಇಂದ್ರಿಯ ಗೋಚರಾಹ ಇಚ್ಛಾದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನ ಧೃತಿ ಅಂತೆಲ್ಲ ಇದೆಯಲ್ಲ. ಈ ಇಚ್ಛಾದ್ವೇಷ ಸುಖ ದುಃಖ ಅಂತ ಇದೆಯಲ್ಲ, ಅದೆಲ್ಲ ಕ್ಷೇತ್ರಂ ಅಂದ್ರೆ ಪ್ರಕೃತಿಗೆ ಸೇರಿದ್ದು ಅಂತ ಕೃಷ್ಣ ಅಲ್ಲಿ ಹೇಳ್ತಾ ಇದ್ದಾನೆ. ಅಲ್ಲಿ ಶಂಕರಾಚಾರ್ಯರು ಒಂದು ಮಾತು ಹೇಳ್ತಾರೆ, ಇದೆಲ್ಲ ಯಾವ್ದನ್ನ ವೈಶೇಷಿಕರು ಇವರೆಲ್ಲ ಆತ್ಮನಿಗೆ ಸೇರಿದ್ದು ಅಂತ ಹೇಳ್ತಾ ಇದ್ದಾರಲ್ಲ, ಅದನ್ನ ಕೃಷ್ಣ ಅದ್ರ ಒಪ್ಪದೆ ಅದನ್ನ ಪ್ರಕೃತಿಗೆ ಸೇರಿದ್ದು ಅಂತ ಒಂದು ವೈಲಕ್ಷಣ್ಯ ತೋರಿಸ್ಕೊಡ್ತಾರೆ. ಅವ್ರುಗಳು ಏನ್ ಮಾಡ್ತಾರೆ, ಇದೆಲ್ಲ ಆತ್ಮನಿಗೆ ಸೇರಿದ್ದು, ಆತ್ಮನಿಗೆ ದೇ ಆರ್ ಇನ್ಹೆರೆಂಟ್ ಇನ್ ದಿ ಸೆಲ್ಫ್ ಅಂತ ಅವ್ರು ಇಟ್ಕೊಂಡಿರೋದು. ಅದನ್ನೇ ಇವರು ಹೇಳ್ತಾ ಇದ್ದಾರೆ. ಅದು 9 ಯಾವ್ದು ಅಂತ ಹೇಳಿದ್ರೆ ಅದಕ್ಕೆ ನಮ್ಗೆ ಒಂದು ಪಟ್ಟಿ ಸಿಕ್ಕಿದೆ. ಅದು ಬುದ್ಧಿ ಅಂತ ಒಂದು, ಆಮೇಲೆ ಸುಖ ಅಂತ ಒಂದು, ದುಃಖ ಅಂತ ಒಂದು, ಆಮೇಲೆ ಇಚ್ಛಾ ದ್ವೇಷ. ಇವಾಗ ನಾನು ಹೇಳಿದ್ನಲ್ಲ ಕ್ಷೇತ್ರಂ ಅಂತ ಅವರು 13ನೇ ಅಧ್ಯಾಯದಲ್ಲಿ ಹೇಳಿದ್ದು, ಅದನ್ನೆಲ್ಲ ಇವರು ಆತ್ಮನಿಗೆ ಇದೆ ಅಂತ ಇವರು ಒಪ್ತಾ ಇದ್ದಾರೆ. ಅದಕ್ಕೆ ಆ ಪಟ್ಟಿಲಿ ಇದೆಲ್ಲ ಇದೆ ನೋಡಿ. ಬುದ್ಧಿ, ಸುಖ, ದುಃಖ, ಇಚ್ಛಾ, ದ್ವೇಷ, ಆಮೇಲೆ ಪ್ರಯತ್ನ ಮಾಡೋದು ಅಂತ ಒಂದಿದೆಯಲ್ಲ ಅದು, ಆಮೇಲೆ ಧರ್ಮ ಅಧರ್ಮ, ಆಮೇಲೆ ಸಂಸ್ಕಾರ, ಇವುಗಳೆಲ್ಲವೂ ಕೂಡ ಆತ್ಮನಿಗೆ ಸೇರಿದ್ದು ಅಂತ ಅವರು ಹೇಳ್ತಾರೆ ಅಂತ ಅದನ್ನ ಅವ್ರು ಹೇಳೋದು ಇವ್ರು ಅನುವಾದ ಮಾಡ್ತಾ ಇದ್ದಾರೆ. ಆಮೇಲೆ ಮುಂದಕ್ಕೆ ಕಾಪಿಲ ಅಂದ್ರೆ ಸಾಂಖ್ಯ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ತ್ರಿಗುಣಂ ಯತ್ ಪ್ರಧಾನಂ ತತ್ ಪುರುಷಾರ್ಥೇನ ಹೇತುನಾ ಪ್ರವರ್ತತೆ ವಾಸನಾತ್ವ ಕ್ಲಿಪ್ತಿ ತತ್ರ ಇತಿ ಕಾಪಿಲಾಹ. ತ್ರಿಗುಣಂ ಯತ್ ಪ್ರಧಾನಂ ಅಂತ ಹೇಳಿದ್ರೆ ನಾವು ಯಾವ್ದನ್ನ ಪ್ರಕೃತಿ ಮಾಯೆ ಅಂತ ಹೇಳ್ತೀವೋ ಅವರು ಪ್ರಧಾನ ಅಂತ ಹೆಸರು ಕೊಡ್ತಾರೆ ಅದಕ್ಕೆ. ಅವರು ಕೂಡ ಅದರಲ್ಲಿ 3 ಗುಣಗಳಿದೆ, ಸತ್ವ ರಜಸ್ ತಮಸ್ ಅಂತ 3 ಗುಣಗಳಿದೆ. ಅದು ಏನ್ ಮಾಡುತ್ತೆ, ಪುರುಷಾರ್ಥೇನ ಹೇತುನ ಪ್ರವರ್ತತೆ. ಯಾರಿಗೆ ಪುರುಷನಿಗೆ ಅವನಿಗೆ ಏನಾದ್ರು ಅವನಿಗೆ ಭೋಗ ಮತ್ತು ಅಪವರ್ಗ ಅವ್ರ ಆತರ ಹೇಳ್ತಾರೆ ಅವರು. ಜೀವ ಇದ್ದಾನಲ್ಲ, ಅವನಿಗೆ ಭೋಗವನ್ನು ಕೊಡಕ್ಕೆ ಪ್ರಕೃತಿ ಬೇಕಾಗಿದೆ, ಅವನಿಗೆ ಮೋಕ್ಷವನ್ನು ಕೊಡಕ್ಕೆ ಕೂಡ ಈ ಪ್ರಕೃತಿ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಅವರು ಈ ಪ್ರಕೃತಿಯನ್ನ ಒಂದು ನರ್ತಕಿ ತರ ಅವರು ಒಂದು ರೂಪಕ ಮಾಡ್ತಾರೆ. ಹೇಗೆ ಒಬ್ಬ ವ್ಯಕ್ತಿಗೆ ಈ ನರ್ತಕಿ ಅವನಿಗೆ ಸಂತೋಷವನ್ನು ಉಂಟು ಮಾಡ್ತಾಳೋ, ಅವನ ಮುಂದೆ ಕುಣಿದು ಅಡಿ ಎಲ್ಲ ಮಾಡಿ, ಆ ತರ ಈ ಪ್ರಧಾನ ಅನ್ನೋದು ಕೂಡ ಪುರುಷನಿಗೆ, ಪುರುಷ ಮತ್ತು ಪ್ರಕೃತಿ ಅಂತ ಅವ್ರು ಹೇಳ್ತಾರೆ. ಪುರುಷ ಅನ್ನೋನಿಗೆ, ಪುರುಷ ಜೀವ, ಪ್ರಕೃತಿ ಜಡ. ಸೊ ಅವನಿಗೆ ಇದೆಲ್ಲವೂ ಕೊಡುತ್ತೆ ಇದು. ಹಾಗಾಗಿ ಅದು ಕೊಡುವಾಗ ಅವ್ರು ಏನ್ ಮಾಡ್ತಾ ಇದ್ರೆ, ವಾಸನಾತ್ವ ಕೃಪ್ತಿ, ಅವನಿಗೆ ಏನೇನು ಇದೆಲ್ಲ ಮಾಡುತ್ತೋ ಅದೆಲ್ಲ ವಾಸನಾ ಅಂತ ಒಂದು ಹೆಸರಲ್ಲಿ ಅವರು ಈ ತರ ಹೇಳ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ರು. ಮೂರು ಫಿಲಾಸಫರ್ಸ್ ಅಂದ್ರೆ ಬೌದ್ಧರು, ಆಮೇಲೆ ವೈಶೇಷಿಕರು ಮತ್ತು ಸಾಂಖ್ಯರು ಅಂತ 3 ವ್ಯಕ್ತಿಗಳನ್ನ ಹೇಳ್ಬಿಟ್ಟು ಆಮೇಲೆ ವೇದಾಂತದ ವಿಷಯಕ್ಕೆ ಕಣಾದ ಅನ್ನೋದೇ ವೈಶೇಷಿಕ ಅಂತ ನೋಡಿ. ಕಣಾದ ಒಬ್ರು ಋಷಿ ಅವ್ರಿಗೆ ಕಣಾದ ಅಂತ ಅವ್ರಿಗೆ ಹೆಸರು. ಅವರೇ ವೈಶೇಷಿಕ ಮತಕ್ಕೆ ಅವರೇ ಪ್ರವರ್ತಕರು. ನ್ಯಾಯ ಮತಕ್ಕೆ ಗೌತಮರು ಅಂತ ಒಬ್ಬರಿದ್ರು, ಅವರು ಪ್ರವರ್ತಕರಾಗಿರ್ತಾರೆ, ನ್ಯಾಯಿಕ ಅಂತ. ಆದ್ರೆ ಅವ್ರಿಗೂ ಜಾಸ್ತಿ ವ್ಯತ್ಯಾಸ ಇಲ್ಲ. ಇವರು ಮೆಟಾಫಿಸಿಕ್ಸ್ ಎಲ್ಲ ನ್ಯಾಯ ಮತದಲ್ಲಿ ಒಪ್ಕೊಂಡಿದ್ದಾರೆ. ಸ್ವಲ್ಪ ಬೇರೆ ಕೆಲವು ವಿಶೇಷ ವ್ಯತ್ಯಾಸ ಮಾತ್ರ ಇದೆ. ವೈಶೇಷಿಕ ಮತ್ತು ನ್ಯಾಯಶಾಸ್ತ್ರಿ ಮತಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ಹೀಗೆ ನ್ಯಾಯ ವೈಶೇಷಿಕ ಒಟ್ಟಿಗೆ ಹೇಳ್ತಾರಲ್ಲ, ಅದೇ 2 ಮತಗಳಿದೆ ಆಕ್ಚುಲಿ. 2 ಅದೇ ವೈಶೇಷಿಕ ಅನ್ನೋದನ್ನ ಕಣಾದ್ರು ಇದು ಮಾಡಿದ್ರು ಪ್ರವರ್ತಕರು, ಆದ್ರೆ ನ್ಯಾಯ ಮತಕ್ಕೆ ಗೌತಮರು ಪ್ರವರ್ತಕರು. ಅವ್ರಿಗೆ ಕೆಲವು ವಿಷಯದಲ್ಲಿ ಸಾಮ್ಯ ಇದೆ ಅವರಿಗೆ ಆತರ. ಸೊ ತ್ರಿಗುಣಂ ಯತೆ ಪ್ರಧಾನಂ ತತ್ ಪುರುಷಾರ್ಥೇನ ಹೇತುನಾ ಪ್ರವರ್ತತೆ ವಾಸನಾತ್ವ ಕ್ಲಿಪ್ತಿ ತತ್ರ ಇತಿ ಕಾಪಿಲಾಹ ಅಂತ ಹೇಳ್ಬಿಟ್ಟು. ಕಪಿಲರು ಅಂದ್ರೆ ಸಾಂಖ್ಯರು ಅಂತ. ಕಪಿಲ ಮುನಿ ಅಂತ ಒಬ್ಬರಿದ್ರು ನೋಡಿ. ಈ ಕಪಿಲ ಮುನಿ ನಮ್ಗೆ ಕಪಿಲಾವತಾರ ಅಂತ ಭಾಗವತದಲ್ಲಿ ಬರ್ತಾರ, ದೇವಹೂತಿ ತಾಯಿಗೆ, ಅದು ಅವರು ಇದು ಸಮಾಧಾನ ಇಲ್ಲ, ಇದು ಬೇರೆ ಅದು ಬೇರೆ. ಕೆಲವರು ಏನ್ ಮಾಡ್ಬಿಡ್ತಾರೆ, ಇದಕ್ಕೆ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಉಪಾಖ್ಯಾನ ಇದೆ, ಆ ಸಾಂಖ್ಯ ವೇದಾಂತ ಅಲ್ಲಿ ಹೇಳ್ತಾರೋ ಸಾಂಖ್ಯ ವೇದಾಂತ ಇದರಲ್ಲಿ ಬಂದಿರೋದು. ತುಂಬಾ ಜನಕ್ಕೆ ಅದು ಕನ್ಫ್ಯೂಷನ್ ಇರುತ್ತೆ. ಅದು ನೋಡಿ, ಕಪಿಲ ಅಂತ ಹೆಸರು ಸಾಮ್ಯ ಇದೆ, ಸಾಂಖ್ಯ ಅಂತ ಹೆಸರು ಸಾಮ್ಯ ಇದೆ. ಕಪಿಲ ಅಲ್ಲಿ ಕೂಡ ತಾಯಿಗೆ ದೇವಹೂತಿಗೆ ಹೇಳಿದ್ದು ಸಾಂಖ್ಯ ಅನ್ನೇ ಹೇಳಿದ್ದಾನೆ ಅವನು ವೇದಾಂತವನ್ನ. ಕೃಷ್ಣ ಭಗವಂತನೇ ಕಪಿಲಾವತಾರ ಮಾಡಿ ತಾಯಿಗೆ ಹೇಳಿದ ಅದ್ವೈತ ವೇದಾಂತನೇ ಅದು.
ಆದ್ರೆ ಈ ಕಪಿಲರಿಗೂ ಕೂಡ ಇದೇ ಹೆಸರು. ಇವರು ಇವರು ಉಂಟು ಮಾಡಿದ ಮತಕ್ಕೂ ಕೂಡ ಸಾಂಖ್ಯ ಅಂತಾನೆ ಹೆಸರು. ಅದರಿಂದ ಎರಡನ್ನೂ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇದು ಕಪಿಲ ಸಾಂಖ್ಯ ಅಂತ ಹೇಳಿದಾಗ ಮತ್ತೆ ಅದಕ್ಕೂ ಕಪಿಲ ಸಾಂಖ್ಯ ಅಂತ ಎರಡೂ ಇದೆ. ಅದರಿಂದ ನಾವು ಸ್ವಲ್ಪ ತಿಳ್ಕೊಂಡು ಅದನ್ನ ಭಾಗವತದಲ್ಲಿ ಅಂತ ಹೇಳಿದ್ರೆ ತಕ್ಷಣ ದೇವಕೂತಿ ಅಂತ ಬಂದಿದ ತಕ್ಷಣ ನಾವು ಅದು ವೇದಾಂತ, ಅದು ಭಾಗವತಕ್ಕೆ ಸೇರಿದ್ದು, ಇದು ಬೇರೆ. ಇದು ವೇದಕ್ಕೆ ಸೇರಿದ್ದೆ, ವೇದಾಂತಕ್ಕೆ ಸೇರಿದ್ದೆ ಅಲ್ವೇ ಇಲ್ಲ. ಇದು ಯಾವ ತರ ಒಂದು ಮತ ಇದು. ಇದನ್ನೆಲ್ಲ ಬ್ರಹ್ಮಸೂತ್ರದಲ್ಲಿ ಇವರು ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ ಈ ಬೌದ್ಧರನ್ನ, ಈ ವೈಶೇಷಿಕ ನ್ಯಾಯವನ್ನ ಮತ್ತು ವೈಶೇಷಿಕ ನ್ಯಾಯ ಮತಗಳನ್ನ, ಆಮೇಲೆ ಈ ಸಾಂಖ್ಯರನ್ನೆಲ್ಲರೂ ಅವರು ನಿರಾಕರಣೆ ಮಾಡ್ತಾರೆ. ಅವನ್ನೆಲ್ಲ ಒಂದೊಂದು ಬೇರೆ ಬೇರೆ ಅಧಿಕರಣಗಳಲ್ಲಿ ಅವ್ರನ್ನ ಅವ್ರು ಸುಳ್ಳು ಏನೇನ್ ಹೇಳ್ತಾ ಇದ್ದಾರೆ ಅದೆಲ್ಲ ಯಾವ್ದು ಕೂಡ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ವೇದಾಂತಕ್ಕೆ ಅದು ಒಪ್ಪೋದಿಲ್ಲ ಅವರು ಅಂತ ಅದನ್ನ ಬೇರೆಯಾಗಿ ಹೇಳ್ತಾರೆ. ಬ್ರಹ್ಮಸೂತ್ರ ಭಾಷೆ ಹೌದು. ಬ್ರಹ್ಮಸೂತ್ರದಲ್ಲಿ ಬಾದರಾಯಣರು ಮಾಡಿದ್ದಾರೆ, ಅದನ್ನ ಶಂಕರಾಚಾರ್ಯ ಅದಕ್ಕೆ ಭಾಷೆ ಬರೆದಿದ್ದಾರೆ. ಅವರು ಬಾದರಾಯಣರೇ ವೇದಾಂತಿ ಅವರು. ನೋಡಿ ಇಲ್ಲ ಅಧ್ಯಾಸ ಭಾಷೆ ಆದ್ಮೇಲೆ ಬರೋ ವಿಷಯಗಳು ನೋಡಿ. 550 ಸೂತ್ರಗಳಿದೆ ಇದರಲ್ಲಿ ಬಾದರಾಯಣ ಸೂತ್ರಗಳಲ್ಲಿ. ಅದರಲ್ಲಿ 2ನೇ ಅಧ್ಯಾಯದಲ್ಲಿ ಈ ವಿಷಯಗಳೆಲ್ಲ ಬರುತ್ತೆ. ಅಲ್ಲಿ ನೋಡಿ ಇವರು ಹೇಗೆ, ನಾನು ಸುಮ್ಮನೆ ಒಂದು ಪರಿಚಯ ಕೊಡ್ತೀನಿ. ಇವಾಗ ಹೇಗೆ ನಾವು ಕಪಿಲರು ಅನ್ನೋರು ಸಾಂಖ್ಯ ಮತಕ್ಕೆ ಪ್ರವರ್ತಕರು ಅಂತ ಹೇಳ್ತೀವೋ, ಅದೇ ತರ ವೈಶೇಷಿಕ ಮತಕ್ಕೆ ಕಣದರು ಅಂತ ಹೇಳ್ತೀವೋ, ಅದೇ ತರ ಗೌತಮರು ನ್ಯಾಯ ಮತಕ್ಕೆ ಅಂತ ಹೇಳ್ತೀವೋ, ಈ ತರ ಬೇರೆ ಬೇರೆ ಮತಗಳು ತುಂಬಾ ಇದೆ. ಆ ತರಾನೇ ವೇದಾಂತ ಅಂತ ಮತಕ್ಕೆ ಯಾರು ಪ್ರವರ್ತಕರು ಅಂತ ಕೇಳಿದ್ರೆ ವೇದಾಂತ ಎಲ್ಲ ಉಪನಿಷತ್ತಲ್ಲಿ ಇರೋದೇನೆ ಖಂಡಿತ. ಆದ್ರೆ ಅವ್ರಿಗೆ ಈ ತರ ಒಂದು ಹೆಸರು ಒಬ್ಬೊಬ್ರು ಕೊಡ್ತೀವಲ್ಲ ಒಂದೊಂದು ಮತಕ್ಕೆ, ಆತರ ಈ ಮತಕ್ಕೆ ವೇದಾಂತ ಒಂದು ಫಿಲಾಸಫಿ ಇದೆಯಲ್ಲ, ಪೂರ್ವ ಮೀಮಾಂಸ ಅನ್ನೋದಕ್ಕೆ ಜೈಮಿನಿ ಅಂತ ಹೇಳ್ತೀವಿ ನಾವು. ಆತರ ಇದಕ್ಕೆ ಯಾರು ಅಂತ ಕೇಳಿದ್ರೆ ಇದಕ್ಕೆ ಬಾದರಾಯಣರು, ವೇದವ್ಯಾಸರು ಅಂತ ಹೇಳ್ತೀವಿ. ಯಾಕಂದ್ರೆ ಎಲ್ಲದಕ್ಕೂ ಸೂತ್ರಗಳಿದೆ, ಸೂತ್ರ ಲಿಟ್ರೇಚರ್ ಎಲ್ಲದಕ್ಕೂ ಇದೆ. ಇವಾಗ ಇದು ಯೋಗ ಸೂತ್ರಗಳು ಅಂತ ಇದೆಯಲ್ಲ, ಯೋಗ ಮತಕ್ಕೆ ಸೂತ್ರಗಳಿದೆ. ಅದೇ ತರ ಸಾಂಖ್ಯ ಮತಗಳಿಗೆ ಸಾಂಖ್ಯ ಸೂತ್ರಗಳಿದೆ. ಅದೇ ತರ ನೈಯಾಯಿಕ ವೈಶೇಷಿಕ ಎಲ್ಲ ಸೂತ್ರಗಳೆಲ್ಲ ಇದೆ. ಅದೇ ತರ ಇವರಿಗೆ ಬೇರೆ ಬೇರೆ ಮತಗಳಿಗೆ ಎಲ್ಲರಿಗೂ ಇದೇ ತರ. ಆತರ ಈ ವೇದಾಂತಕ್ಕೆ ಏನ್ ಸೂತ್ರಗಳು ಅಂತ ಹೇಳಿದ್ರೆ ಯಾವ್ದನ್ನ ಮಾಡಿದಾರೋ, ನಮ್ಮ ಪೂರ್ವ ಮೀಮಾಂಸಾ ಅಂತ ಹೇಳ್ತೀವಲ್ಲ ಅದಕ್ಕೂ ಕೂಡ ಜೈಮಿನಿ ಸೂತ್ರಗಳೆಲ್ಲ ಇದೆ. ಆತರ ಈ ವೇದಾಂತಕ್ಕೆ ಸೂತ್ರಗಳೆಲ್ಲ ಮಾಡಿರೋದು ಬಾದರಾಯಣರು, ಅವರೇ ವ್ಯಾಸರು, ವೇದವ್ಯಾಸರು ಅಂತ. ಹಾಗಾಗಿ ವೇದಾಂತ ಮತವನ್ನ ಪ್ರವರ್ತಕರು ಯಾರು ಅಂತ ಕೇಳಿದ್ರೆ ವೇದವ್ಯಾಸರನ್ನ ನಾವು ಹೇಳ್ತೀವಿ. ಈ ತರ ಇವ್ರಿಗೆಲ್ಲ ಒಂದು ಹೆಸರು ಕೊಡ್ತೀವಲ್ಲ ಆತರ. ಅನಂತ ಕಲ್ಪೋಚಯಾಹ ಅನಂತಾಹ ಏವ ವಾಸನಾಹ ಉದಾಹರಣ ಮಾತ್ರಂ ತು ದೃಷ್ಟಾಂತೈಃ ವರ್ಣ್ಯತೆ. ಇವಾಗ ಅನಂತ ಕಲ್ಪ ಉಪಚಯಾಹ ನೋಡಿ, ಎಷ್ಟೋ ಕಲ್ಪ ಅಂದ್ರೆ ಒಂದು ದೊಡ್ಡ ಟೈಮ್ ಇದು ಸ್ಪ್ಯಾನ್, ಅದು ಸ್ಪ್ಯಾನ್ ಅಷ್ಟು ಎಷ್ಟೋ ಅನಂತ ಕಲ್ಪಗಳು. ಜೀವ ಅನ್ನೋದು ಅನಾದಿ. ಅನಂತ ಕಲ್ಪಗಳಲ್ಲಿ ಜೀವ ಈ ವಾಸನೆಗಳೆಲ್ಲ ಸೇರ್ಸ್ಕೊಂಡು ಅವನು ಅಕ್ಯುಮುಲೇಟ್ ಮಾಡ್ಕೊಂಡಿದ್ದಾನೆ, ಕೂಡಾಕೊಂಡಿದ್ದಾನೆ. ಉಪಚಯ ಅಂದ್ರೆ ಅದನ್ನೇ ಸಂಚಿತ, ಅದೇ ಸಂಚಯ ಮಾಡ್ಕೊಂಡಿದ್ದಾನೆ. ಅದು ಅನಂತವಾಗಿರುತ್ತೆ ಅದು ಆ ವಾಸನೆಗಳು. ಅದನ್ನ ಉದಾಹರಣೆಗಾಗಿ ಕೆಲವು ದೃಷ್ಟಾಂತ ಹೇಳಿ ಇಲ್ಲಿ ನಾವು ಕೊಡ್ತೀವಿ ಅಂತ ಇವರು ತುಂಬಾ ಚಮತ್ಕಾರದಿಂದ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಇದೆಲ್ಲ ಹೇಳ್ಕೊಡ್ಬೇಕಾಗೇ ಇಲ್ಲ, ಇದೆಲ್ಲ ನಮ್ಗೆ ಬೇರೆ ಎಲ್ಲೂ ಸಿಗೋದೇ ಇಲ್ಲ ಅಂತ. ಅದನ್ನ ಇವರು ಅಷ್ಟು ಚೆನ್ನಾಗಿ ಅದಕ್ಕೆ ಉದಾಹರಣೆ ಕೊಟ್ಟು ಆ ವಿಷಯಗಳನ್ನ ತುಂಬಾ ಎಕ್ಸ್ಪ್ಲೇನ್ ಮಾಡ್ತಾರೆ, ತುಂಬಾ ಚೆನ್ನಾಗಿ. ನೋಡಿ, ಹಾರಿದ್ರಂ ವಸನಂ ಯದ್ವತ್ ಸಂಸರ್ಗಾತ್ ಪೀತತಾಂ ವ್ರಜೇತ್ ತದ್ವತ್ ನಾರ್ಯಾದಿ ಸಂಸರ್ಗಾತ್ ಲಿಂಗಂ ರಾಗಾದಿಮತ್ ಭವೇತ್ ಅಂತ. ಅಂದ್ರೆ ಒಬ್ಬ ಮನುಷ್ಯನಿಗೆ ಈ ಒಂದು ವಿಷಯದಲ್ಲಿ ಇಚ್ಛೆ ಅಂತ ಒಂದು ಡಿಸೈರ್ ಅಂತ ಇದೆಯಲ್ಲ, ಆ ಇಚ್ಛೆ ಅನ್ನೋದು ಹೇಗ್ ಬರುತ್ತೆ ಅನ್ನೋದಕ್ಕೆ ಇವರು ಉದಾಹರಣೆ ಕೊಡ್ತಾ ಇದ್ದಾರೆ. ಒಂದು ಬಟ್ಟೆ ಇದೆ, ಆ ಬಟ್ಟೆಗೆ ನಾವು ಹಳದಿ ಬಣ್ಣ ಹಾಕ್ಬಿಟ್ರೆ ಬಟ್ಟೆ ಹಳದಿ ಆಗೋಗ್ಬಿಡುತ್ತೆ. ಅದು ಹಾಗೆ ಬಿಳಿ ಬಟ್ಟೆ ಆಗಿರುತ್ತೆ ಅದು. ಅದಕ್ಕೆ ಈ ಹಳದಿ ಬಣ್ಣ ಅದು ಏನಾದ್ರೂ ಆಗ್ಲಿ, ಅದು ಅರಿಶಿಣದ ಪುಡಿ ಆಗ್ಲಿ ಅಥವಾ ಹಳದಿ ಬೇರೆ ಏನಾದ್ರೂ ಬಣ್ಣ ಇರ್ಲಿ, ಅದು ತಾಕಿ ಅದಕ್ಕೆ ಸಂಪರ್ಕ ಬಂದ್ರೆ ಏನಾಗುತ್ತೆ, ಆ ಬಿಳಿ ಬಟ್ಟೆ ಅನ್ನೋದು ಹಳದಿ ಬಟ್ಟೆ ಆಗೋಗ್ಬಿಡುತ್ತೆ ಅದು. ಆ ತರ ಆತ್ಮ ಶುದ್ಧವಾಗೇ ಇರುತ್ತೆ, ಮನಸ್ಸು ಕೂಡ ಅದಕ್ಕೆ ಶುದ್ಧವಾದ ಸತ್ವಾಗಿ ಇರೋದೇ ಅದು ಮನಸ್ಸು. ಆದ್ರೆ ಅದಕ್ಕೆ ಇಂಥ ಇಚ್ಛೆಗಳು ಯಾವ್ದಾದ್ರು ಬಂದ್ರೆ ಅದಕ್ಕೆ ಅವರು ಉದಾಹರಣೆ ಕೊಡ್ತಾ ಇದ್ದಾರೆ, ನಾರ್ಯಾದಿ ಸಂಸರ್ಗಾತ್ ಅಂತ. ಅಂದ್ರೆ ನಾರಿಯಿಂದ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಅಷ್ಟೇನೆ. ಅದು ಎಷ್ಟೋ ಬೇರೆ ಬೇರೆ ವಿಷಯಗಳು ಇರ್ಬೋದು. ಅದು ಮುಖ್ಯವಾಗಿ ನಾಲ್ಗೆ ರುಚಿ ಇದೆಯಲ್ಲ, ಅದಕ್ಕೂ ಕೂಡ ಬೇಕಾದಷ್ಟು ವಾಸನೆ ಅಂತ ಇರೋದು. ಹಾಗಾಗಿ ಒಂದು ತಿನಿಸು ವಿಷಯದಲ್ಲಿ, ಒಂದು ವಿಷಯವನ್ನ ಭೋಗ ಮಾಡೋ ವಿಷಯದಲ್ಲಿ ಒಬ್ಬನಿಗೆ ಈ ತರ ಒಂದು ರುಚಿ ಅನ್ನೋದು, ಇಚ್ಛೆ ಅನ್ನೋದು ಹೀಗೆ ಬೆಳ್ಕೊಂಡ್ ಬರ್ತಾ ಇರುತ್ತೆ ಅಂತ. ಇಂಥ ವಾಸನೆಗಳು ನೋಡಿ, ಇದಕ್ಕೆ ಏನ್ ಹೇಳ್ತೀವಿ ಅಂದ್ರೆ, ಒಂದು ಸಂದರ್ಭದಲ್ಲಿ ಒಬ್ಬ ಒಂದು ವಸ್ತುವನ್ನ ಸೇವನೆ ಮಾಡ್ತಾನೆ ಅಂತ ಹೇಳಿದ್ರೆ ಅದರಿಂದ 2 ಬಗೆಯಾದ ರಿಯಾಕ್ಷನ್ಸ್, ಇದು ರಿಸಲ್ಟ್ಸ್ ಬರುತ್ತೆ. ಅದರಲ್ಲಿ ಒಂದು ರಿಸಲ್ಟ್ ಏನು ಅಂತ ಹೇಳಿದ್ರೆ, ಅದನ್ನ ಸೇವನೆ ಮಾಡಿದ ತಕ್ಷಣ ಅವ್ನಿಗೊಂದು ತೃಪ್ತಿ ಆಗುತ್ತೆ, ಸಂತೋಷ ಆಗುತ್ತೆ ಅವನ ಮನಸ್ಸಿಗೆ. ಅದು ಕಣ್ಣು ಕಾಣಿಸ್ಕೊಳ್ತೆ, ಅವನಿಗೆ ತುಂಬಾ ಪ್ರತ್ಯಕ್ಷವಾಗಿರುತ್ತೆ. ಇನ್ನೊಂದು ಇದೆಯಲ್ಲ, ಅದು ಕಣ್ಣು ಕಾಣಿಸ್ಕೊಳ್ಳಲ್ಲ. ಅದೇನು ಅಂತ ಹೇಳಿದ್ರೆ, ಒಂದು ವಿಷಯವನ್ನ ಅವನು ಸೇವನೆ ಮಾಡಿ ಅದರಿಂದ ಚೆನ್ನಾಗಿದೆ ಅಂತ ಅವನಿಗೆ ತೃಪ್ತಿ ಅಂತ ಒಂದು ಭೋಗ ಬಂದಿದ ತಕ್ಷಣ ಅವನಿಗೆ ಹೇಳ್ದೇನೆ ಅದು ಏನ್ ಮಾಡಿರುತ್ತೆ ಒಳಗಡೆ, ಅದು ಇದೇ ತರ ವಸ್ತು ಮುಂದಿನ ಒಂದ್ ಸತಿ ಸಿಕ್ಕಿದ್ರೆ ಅದನ್ನ ನಾನು ಸೇವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ವಸ್ತು ಬಗ್ಗೆ ಒಂದು ಇಚ್ಛೆಯನ್ನ ಅದು ಒಳಗಡೆ ರಿಜಿಸ್ಟರ್ ಮಾಡ್ಬಿಡುತ್ತೆ. ಅದಕ್ಕೆ ವಾಸನ ಅಂತ ಹೇಳೋದು. ಅದು ವಾಸನೆಯಾಗಿರುತ್ತೆ. ಅದು
ಮುಂದೆ ಒಂದು ಸಂದರ್ಭದಲ್ಲಿ ಅವನಿಗೆ ಅದೇ ವಿಷಯವನ್ನ ಅವ್ನು ಪಡ್ಕೊಳ್ಳೋಕ್ಕೋ ಅಥವಾ ಅದ್ರ ಬಗ್ಗೆ ಯಾರು ಮಾತಾಡಿದಾಗ ಅಥವಾ ಅದ್ರ ಬಗ್ಗೆ ಅವ್ನು ನೋಡಿದಾಗ ಎಲ್ಲಾದ್ರೂ ಓದಿದಾಗ ಅವನಿಗೆ ಇದು ನೆನಪಾಗುತ್ತೆ. ಅವನಿಗೆ ಹಿಂದೆ ಅವ್ನು ಭೋಗ ಮಾಡಿದ್ನಲ್ಲ ಅದನ್ನ ನೆನಪಾಗುತ್ತೆ. ಅವಾಗ ಏನ್ ಮಾಡ್ತಾನೆ, ಅದನ್ನ ಕೊಂಡ್ಕೊಳ್ಳೋಕ್ಕೋ ಅಥವಾ ಅದನ್ನ ಹೋಗಿ ಭೋಗ ಮಾಡ್ಕೊಳ್ಳೋಕ್ಕೋ ಅವನಿಗೆ ಒಂದು ಇಚ್ಛೆ ಬರುತ್ತೆ ಬೆಳಿಗ್ಗೆ. ಅವಾಗ ಹೊಸದಾಗಿ ಇಚ್ಛೆ ಬರ್ತಾ ಇಲ್ಲ, ಒಳಗಡೆ ಇರೋದೇ ಆಚೆ ಬರ್ತಾ ಇದೆ. ಒಳಗಡೆ ಇರೋದಕ್ಕೆ ಒಂದು ಸ್ಟಿಮ್ಯುಲಸ್ ಸಿಗ್ತಾ ಇದೆ ಹೊರಗಡೆಯಿಂದ. ಅವಾಗ ಅವನಿಗೆ ಈ ತರ ಇಚ್ಛೆ ಭೋಗ ಮಾಡ್ಬೇಕು ಅಂತ ಆಸೆ ಬರುತ್ತೆ. ಇವ್ರು ಅದರ ಉದಾಹರಣೆ ಕೊಡ್ತಾ ಇದ್ದಾರೆ. ಶುದ್ಧವಾಗಿ ಬೆಳ್ಳಿಗಿರೋ ಒಂದು ಬಟ್ಟೆಗೆ ಒಂದು ಅರ್ಶನ ಏನಾದ್ರು ತಾಕಿ ಅದನ್ನ ಇದಾದ್ರೆ ಅದು ತಕ್ಷಣ ಅದು ಹೆಲ್ದಿ ಆಗುತ್ತಲ್ಲ, ಆತರ ಇವನಿಗೆ ಕೂಡ ಈ ತರ ಒಂದು ಲಿಂಗ ಶರೀರ ಅಂತ ಇದೆಯಲ್ಲ, ಸೂಕ್ಷ್ಮ ಶರೀರ, ಅದರಲ್ಲಿ ಈ ತರ ಆಗಿ ಅವನಿಗೆ ಒಂದು ವಾಸನ ಅನ್ನೋದು ಹುಟ್ಕೊಳ್ಳುತ್ತೆ ಆ ತರ ಅಂತ ಹೇಳಿದ್ರು. ಅದು ಕಲುಷಿತವಾಗುತ್ತೆ ಅದು ಅಂತ. ಆಮೇಲೆ ಮುಂದಕ್ಕೆ ಇವಾಗ ಇನ್ನೊಂದು ಉದಾಹರಣೆ ಕೊಡ್ತಾರೆ ನೋಡಿ. ಈಷತ್ ಪಾಂಡುಶ್ಚ ಪರುಷಃ ಸ್ಯಾತ್ ಸ್ವಚ್ಛಃ ಶ್ವೇತಕಂಬಳಃ ತಥಾ ಈಷತ್ ಶ್ರದ್ಧೆಯ ಯುಕ್ತಂ ಸ್ವತಃ ರೋಷಾದಿಭಾಕ್ ಅಭಿ ಅಂತ ಏನ್ ಹೇಳ್ತಾ ಇದಾರೆ. ಒಂದು ಕಂಬಳಿ ಇದೆ, ಶ್ವೇತ ಕಂಬಳ ಅಂದ್ರೆ ಒಂದು ಬಿಳಿ ಕಂಬಳಿ. ಇವಾಗ ನಾವು ದಾವಳಿ ಅಂತ ನೋಡ್ತೀವಲ್ಲ, ಕೆಲವು ಕಡೆ ಹೇಳ್ತಾರಲ್ಲ, ಮಡಿಗೆ ಹುಟ್ಕೊಳ್ತಾರೆ, ಅದು ಒಂದು ಕಂಬಳಿಲಿ ಮಾಡಿರ್ತಾರೆ. ಅದು ಸ್ವಲ್ಪ ಕೋರ್ಸ್ ಆಗಿರುತ್ತೆ. ಆ ಕೋರ್ಸ್ ಅಂತ ಹೇಳ್ತೀವಲ್ಲ, ಹೊರಟಾಗಿರುತ್ತೆ ಸ್ವಲ್ಪ. ಅದಕ್ಕೆ ಶಬ್ದ ಇವ್ರು ಹಾಕೋದು ಪರುಷಃ ಅಂತ. ಪರುಷ ಅಂದ್ರೆ ಪರುಷವಾಕ್ ಅಂತ ಹೇಳಿದ್ರೆ ಕಠೋರವಾದ ಮಾತು ಹೇಳೋದು. ಪರುಷವಾಕ್ ಅಂತ ಇದರಲ್ಲಿ ಭಗವದ್ಗೀತೆಯಲ್ಲಿ ಬರುತ್ತೆ. ಪರುಷ ಅಂದ್ರೆ ಕಠೋರವಾಗಿ, ಸ್ವಲ್ಪ ಕಠಿಣವಾಗಿರೋದು ಅಂತ. ಸೊ ಆ ಬಟ್ಟೆ ನಮ್ಗೆ ರೇಷ್ಮೆ ಬಟ್ಟೆ ತರ ಸಾಫ್ಟ್ ಆಗಿರಲ್ಲ, ದಾವಳಿ ಅನ್ನೋದು. ಅದು ಸ್ವಲ್ಪ ರಫ್ ಆಗಿರುತ್ತೆ. ಅದು ಸ್ವಲ್ಪ ಚುಚ್ಚೋ ತರನು ಇರುತ್ತೆ ಸ್ವಲ್ಪ. ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ ಅವರು. ಈಷತ್ ಪಾಂಡುಶ್ಚ, ಅದು ಸ್ವಲ್ಪ ಶುದ್ಧವಾಗೂ ಇದೆ ಅಂತ ಕಂಬಳಿ ಅದು. ಅದೇ ಸಮಯದಲ್ಲಿ ಅದು ಹೊರಟಾಗೂ ಇದೆ ಅಂತದ್ದು. ಹಾಗೇನಾಗಿರುತ್ತೆ ಅಂತ ಹೇಳಿದ್ರೆ, ಈಷತ್ ಶ್ರದ್ಧೆಯ ಯುಕ್ತ ಸ್ವತಃ ರೋಷಾದಿಭಾಕ್ ಅಭಿ. ಒಬ್ಬ ವ್ಯಕ್ತಿ ಏನಾಗಿರ್ತಾನೆ, ಅವನಿಗೆ ಶ್ರದ್ಧೆ ಇರುತ್ತೆ, ಸ್ವಲ್ಪ ಶ್ರದ್ಧೆ ಇರುತ್ತೆ. ಅದು ಹಾಗಿದ್ರು ಕೂಡ ಅವನಿಗೆ ರೋಷ ಅದೆಲ್ಲ ತುಂಬಾ ಜೋರಾಗಿ ಇರುತ್ತೆ. ಅದಕ್ಕೆ ತುಂಬಾ ಚೆನ್ನಾಗಿ ಉದಾಹರಣೆ ಅವರೇ ಕೊಡ್ತಾರೆ ಮುಂದಕ್ಕೆ. ನೋಡಿ, ಇವರು ಎಷ್ಟು ಸೈಕಾಲಜಿ ಅನ್ನೋದನ್ನ ಎಷ್ಟು ಚೆನ್ನಾಗಿ ಅವರು ಸ್ಟಡಿ ಮಾಡಿ ಅದನ್ನ ಒಬ್ಬೊಬ್ರಿಗೂ ಹೇಗೆ ಆಗುತ್ತೆ ಅಂತ ನೋಡಿ ಅದನ್ನ ಒಂದು ಕ್ಯಾಟಗರೈಸ್ ಮಾಡಕ್ಕೆ ನೋಡಿ. ಸೈಕಾಲಜಿ ಸಬ್ಜೆಕ್ಟ್ ಅಲ್ಲಿ ಮಾಡೋದು ಇದೇನೆ. ಅವರು ಜನರ ಒಂದು ಭಾವನೆಗಳದೆಲ್ಲ ಇದೆಯಲ್ಲ, ಅದನ್ನ ಕ್ಯಾಟಗರೈಸ್ ಮಾಡ್ತಾರೆ ಅವರು. ಈ ತರ ಮಾಡಿ ಅಲ್ವಾ, ಹಾಗೆ ಮಾಡ್ತಾರೆ ಅವರು. ಮಾಡಿ ಅದಕ್ಕೆ ಅವರು ಸ್ಟಡಿ ಮಾಡಿ ಅದಕ್ಕೆ ಹೇಗೆ ಟ್ರೀಟ್ ಮಾಡೋದು, ಅದಕ್ಕೆಲ್ಲ ಬೇಕಾದಷ್ಟು ಇಟ್ಸ್ ಸೆಲ್ಫ್ ಇಸ್ ಎ ಬಿಗ್ ಸ್ಪೆಷಲೈಸ್ಡ್ ಫೀಲ್ಡ್ ಅದು. ಹಾಗೇನೆ ಆಲ್ರೆಡಿ ಇವಾಗ ಮುಂದಕ್ಕೆ ಅವ್ರು ಕೊಡ್ತಾ ಇದ್ದಾರೆ. ಅತಿರಕ್ತ ಸ್ಯಾತ್ ಸ್ವತಃ ತಥಾ ಮನಃ ವಿವಿಕ್ತ ದೇಶಸ್ಥಸ್ಯ ಅಪಿ ವಿಷಯ ಪ್ರವಣಂ ಭವೇ ಕ್ವಚಿತ್ ಅಂತ ಇವಾಗ ಹೇಳ್ತಾ ಇದ್ದಾರೆ. ಇಂದ್ರಗೋಪ ಅಂತ ಒಂದು ಕೆಂಪಗಿರೋ ಒಂದು ಹುಳು, ಅದು ಕೆಂಪು ಬಣ್ಣ ಇರುತ್ತೆ. ಹುಳು ತುಂಬಾ, ಅದು ನಮ್ಗೆ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅದು ತುಂಬಾ ಪೂರ್ತಿ ಕೆಂಪಗಾಗಿ ಇರುತ್ತೆ. ಅದು ಇಂದ್ರಗೋಪ ಅಂತ ಅದಕ್ಕೆ ಹೆಸರು. ಇಂದ್ರಗೋಪ ಪರೀಕ್ಷಿತ ಅಂತ ಇದರಲ್ಲೇನೆ ಲಲಿತಾ ಸಹಸ್ರನಾಮದಲ್ಲಿ ಒಂದು ಹೆಸರು ಬರುತ್ತೆ. ಈ ಹೆಸರು ಇಂದ್ರಗೋಪ ಅಂತ ಇದೆಯಲ್ಲ, ಆ ಕೆಂಪು ಇರೋದು ಸ್ಯಾತ್ ಏವ ತಥಾ ಮನಃ ವಿವಿಕ್ತ ದೇಶಸ್ಥಸ್ಯ ಅಪಿ ವಿಷಯ ಪ್ರವಣಂ ಕ್ವಚಿತ್. ಅವಾಗ ಅವನು ವಿವಿಕ್ತ ದೇಶ ಅಂದ್ರೆ ಏನು, ಒಂದು ಸಾಲಿಟರಿ ಪ್ಲೇಸ್ ಹೋಗಿದ್ದಾನೆ ಅವನು. ನಾವು ಇವಾಗ ಸ್ವಲ್ಪ ಕಾಮ್ ಆಗಿರೋಣ, ಬಾಕಿ ಇದರಿಂದ ಬಿಡಿಸ್ಕೊಂಡು ನಾವು ಏಕಾಂತದಲ್ಲಿರೋಣ ಅಂತ ಹೋಗಿರ್ತಾನೆ. ಅಂತವನ್ಗೂ ಕೂಡ ಏನಾಗಿರುತ್ತೆ, ಅವ್ನ ಮನಸ್ಸಲ್ಲಿರೋ ವಾಸನೆಗಳು ಏನ್ ಮಾಡುತ್ತೆ, ಅವನ್ನ ವಿಷಯ ಪ್ರವಣ. ಎಲ್ಲಾದ್ರೂ ಒಂದು ಶಬ್ದನೋ ಅಥವಾ ಒಂದು ವಾಸನೆನೋ ಎಲ್ಲಾದ್ರೂ ಬಂದ್ರೆ ಅದನ್ನ ನಾವು ತಗೋಬೇಕು, ಹೋಗ್ಬೇಕು ಅಂತ ಅವನಿಗೆ ಮನಸ್ಸು ಆ ಕಡೆ ಎಳೆಯುತ್ತೆ ಅದು. ಸೊ ಹಾಗಾಗಿ ನೋಡಿ, ಅವಾಗ ಏನಾಯ್ತು, ಇವನು ಸ್ವಲ್ಪ ಇವನಿಗೆ ಶ್ರದ್ಧೆ ಇದೆ, ನಾವು ಸ್ವಲ್ಪ ಏಕಾಂತದಲ್ಲಿ ಇರ್ಬೇಕು, ನಾವು ಚೆನ್ನಾಗಿ ನಾವು ಸಾಧನೆ ಮಾಡ್ಬೇಕು ಅಂತ ಹೋಗಿರ್ತಾನೆ. ಆಗಿದ್ರು ಕೂಡ ಇಂಥ ಒಂದು ಹೊರಗಡೆನ ಸ್ಟಿಮ್ಯುಲಸ್ ಬಂದಾಗ ಅವನಿಗೆ ಅದನ್ನ ಇದು ನಿರಾಕರಣೆ ಮಾಡಕ್ ಆಗಲ್ಲ, ಅವನಿಗೆ ತಡ್ಕೊಳಕ್ ಆಗಲ್ಲ ಅವನಿಗೆ. ಹಾಗಾಗಿ ತನ್ನನ್ನೇ ತಡೆ ಮಾಡ್ಕೊಳಕ್ ಆಗುದಿಲ್ಲ ಅವನಿಗೆ. ಹಾಗಾಗಿ ಅವನಿಗೆ ಆತರ ಒಂದು ರುಚಿ ಬರಕ್ಕೆ ಅದು ಒಳಗಡೆಯಿಂದ ಅದು ಅವನ್ನ ಎಪ್ಸುತ್ತೆ ಆತರ. ಅದಕ್ಕೆ ಇದರ ಒಂದು ಕೆಂಪು ಹುಳದಂತ ಒಂದು ಎಕ್ಸಾಂಪಲ್ ಕೊಟ್ಟರು ಅವರು. ಆಮೇಲೆ ಮುಂದಕ್ಕೆ ಅಗ್ನೇಹೇ ಅರ್ಚಿಹಿ ಯಥಾ ಭಾಸ್ವ ದಹತಿ ಅಪಿ ತಥಾ ಕ್ವಚಿತ್ ವೇದಶಾಸ್ತ್ರವಿದಪಿ ಅನ್ಯಾನ್ ಬಾಧೇತ ಈರ್ಷ್ಯಾದಿ ಉಪದ್ರವೈಹಿ. ನೋಡಿ ಎಷ್ಟು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಅಂದ್ರೆ, ಅಗ್ನೇಹೇ ಅರ್ಚಿಹಿ ಯಥಾ ಭಾಸ್ವತ್. ನೋಡಿ, ಅಗ್ನಿಯ ಒಂದು ಕಿಡಿ, ಆ ಕಿಡಿ ಅನ್ನೋದು ಹೊಳೆಯುತ್ತೆ ನೋಡಕ್ಕೆ. ಹೊಳೆದ್ರು ಕೂಡ ಹೊಳೆಯೋದು ಅಂತ ಒಂದು ಇರುತ್ತೆ, ಮುಟ್ಟಿದ್ರೆ ಸುಡುತ್ತೆ. ಅದು ಎರಡು ಗುಣಗಳಿದೆ ಅದಕ್ಕೆ. ಆ ಕಿಡಿ ಅನ್ನೋದಕ್ಕೆ ನೋಡಕ್ಕೆ ಕೆಂಪು ಬಣ್ಣ ಇರುತ್ತೆ, ಮುಟ್ಟಿದ್ರೆ ಸುಡುತ್ತೆ. ಅದು ನಮ್ಮ ಮೈ ತಾಕಿದ್ರೆ ನಮ್ಗೆ ಬಿಸಿ ಆಗುತ್ತೆ, ಇದಾಗುತ್ತೆ, ಸುಡುತ್ತೆ ಅದು. ಅದೇ ತರ ಇವ್ರು ಹೇಳ್ತಾ ಇದ್ದಾರೆ, ಆತರ ಎರಡು ಹೇಗೆ ಈ ಕಿಡಿಗೆ ಇದೆಯೋ ಆತರ ಒಬ್ಬ ವೇದಶಾಸ್ತ್ರವಿತ್ತಾಗಿದ್ರು ಕೂಡ ಅವನು ಅನ್ಯಾನ್ ಬಾಧೇತ ಈರ್ಷ್ಯಾದಿ ಉಪದ್ರವೇಹಿ. ವೇದಶಾಸ್ತ್ರವಿತ್ತಾಗೆ ಇರ್ತಾನೆ ಇವನು, ಒಳ್ಳೆ ಬ್ರಾಹ್ಮಣನಾಗೆ ಇರ್ತಾನೆ ಇವನು. ಅವನಿಗೆ ಕೂಡ ಇನ್ನೊಬ್ಬರು ಬ್ರಾಹ್ಮಣರಿಗೆ ಸ್ವಲ್ಪ ಜಾಸ್ತಿ ದಕ್ಷಿಣೆ ಕೊಟ್ರು, ಅವ್ನಿಗೆ ಇನ್ನೊಬ್ಬ ಸ್ವಲ್ಪ ಜಾಸ್ತಿ ಮರ್ಯಾದೆ ಮಾಡಿದ್ರು, ಅವ್ರಿಗೆ ಜಾಸ್ತಿ ಕೊಟ್ಬಿಟ್ರು ಅಂತ ಇವನಿಗೆ ನೋಡಿ, ವೇದಶಾಸ್ತ್ರವಿತ್ತಾಗಿದ್ದಾನೆ ಅವನು, ಸತ್ವ ಇದೆ ಅವನಲ್ಲಿ. ಸತ್ವ ಇದ್ರೂ ಕೂಡ ಅವನಿಗೆ ಇಂಥ ಒಂದು ಬುದ್ಧಿ ಕೂಡ ಜೊತೆಗಿರುತ್ತೆ ಅಂತ ಅದನ್ನ ತುಂಬಾ ಚೆನ್ನಾಗಿ ಅವ್ರು ಇದು ಮಾಡಿದ್ದಾರೆ. ಅದು ನಾವು ನೋಡಿದೀವಿ. ನೋಡಿ, ಕೆಲವು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವರಿಗೆ
ತುಂಬಾ ಒಳ್ಳೆ ವಿದ್ವಾಂಸರಾಗಿರ್ತಾರೆ, ಒಳ್ಳೆ ಸತ್ವ ಇರುತ್ತೆ ಅವ್ರಿಗೆ. ಇನ್ನೊಬ್ಬ ವಿದ್ವಾನ್ ನೋಡ್ಬಿಟ್ರೆ ಅವ್ರಿಗೆ ಅದೇನೋ ಅದು ಅವ್ರಿಗೇನು ಅಷ್ಟೊಂದೇನು ಗೊತ್ತಿಲ್ಲ ಅಂತ ಇವ್ರಿಗೊಂದು ಇದಿರುತ್ತೆ. ಅದು ತುಂಬಾ ಜನ ಹೇಳಿದ್ದು ಕೂಡ ಕೇಳಿದೀವಿ ನಾವು. ಹತ್ರ ಇನ್ನೊಬ್ಬರು ವಿದ್ವಾನ್ಗೆ ಏನಾದ್ರು ಅವ್ರಿಗೆ ಸನ್ಮಾನ ಮಾಡಿದ್ರು ಅಥವಾ ಅವ್ರನ್ನೆಲ್ಲಾದ್ರೂ ಒಂದು ಅವ್ರಿಗೆ ಬಿರುದು ಕೊಟ್ರು ಏನಾದ್ರು ಅಂತ ಇವ್ರ ಕಿವಿಗೆ ಬಿದ್ರೆ ಅವ್ನಿಗೇನ್ ಗೊತ್ತು, ಅವ್ನಿಗೆ ಹೇಗೆ ಕಲ್ಸಿದಾನೆ ಅದೆಲ್ಲ ನನ್ಗೆ ಗೊತ್ತು ಅಂತ ಹೇಳ್ಬಿಟ್ಟು ಅವರು ಅವನ್ನ ಸ್ವಲ್ಪ ಹೀಯಾಳಿಸಿ ಮಾತಾಡ್ತಾರೆ. ಇದು ವಿದ್ವಾಂಸರಲ್ಲಿ ಕೂಡ ಇದೆ. ಇದೇ ತರ ಬೇರೆ ಬ್ರಾಹ್ಮಣರಲ್ಲಿ ಪುರೋಹಿತರಲ್ಲಿ ಕರೆಕ್ಟ್ ಆತರ ಇದೆ, ಕರೆಕ್ಟ್. ಹಾಗಾಗಿ ಅವ್ರಿಗೆ ತಡ್ಕೊಳಕ್ ಆಗೋದಿಲ್ಲ ಅದನ್ನ. ಇದು ಎಲ್ಲಾ ವರ್ಗದಲ್ಲೂ ಇರುತ್ತೆ, ಅದು ಮನುಷ್ಯರಿಗೂ ಇರುತ್ತೆ. ಸಾಮಾನ್ಯವಾಗಿ ಒಂದು ಕಡೆ ಒಳ್ಳೆ ಕೆಲ್ಸದಲ್ಲಿ ಇರ್ತಾನೆ ಒಬ್ಬ, ಅವನು ಕೂಡ ಇನ್ನೊಬ್ಬ ಅದೇ ತರ ಇವನ್ ವಯಸ್ಸಿನವನೇ ಇನ್ನೊಂದು ಕಡೆ ಕೆಲಸದಲ್ಲಿ ಇದ್ಕೊಂಡು ಅವ್ನು ಸ್ವಲ್ಪ ಮೇಲಕ್ಕೆ ಬಂದ ಅಂತ ಹೇಳಿದ್ರೆ ಇವನ್ಗೆ ಅದನ್ನ ತಡೆಯಕ್ ಆಗೋದಿಲ್ಲ. ಹೊಟ್ಟೆ ಕಿಚ್ಚು ಅಂತ ಹೇಳ್ತೀವಲ್ಲ, ಅದೇನೇ ಇದು. ಹಾಗಾಗಿ ಅದೇ ರೀತಿ ಅದು ಒಬ್ಬರಿಗೆ ಒಳ್ಳೆ ವಿದ್ವಾಂಸರಿಗೆ ಅವ್ರಿಗೆ ಏನಾದ್ರು ಸನ್ಮಾನ ಯಾವ್ದು ಮಾಡಿದ್ರೆ ಇವರಿಗೆ ತಡ್ಕೊಳಕ್ ಆಗೋದಿಲ್ಲ. ಇನ್ನೊಬ್ಬರಿಗೆ ಏನಾದ್ರು ಕೊಟ್ರೆ ಅವ್ರಿಗೆ ತುಂಬಾ ನೋಡಿ ಅವ್ರಿಗೆ ಕೊಟ್ಟು ಅವ್ರಿಗೆ ಕರೆದು ಅವ್ರಿಗೆ ಬೆಳ್ಳಿ ಪಂಚಪಾತ್ರೆ ಬೆಳ್ಳಿ ಸೊಂಬೆಲ್ಲ ಕೊಟ್ಟಿದ್ದಾರೆ, ಅವತ್ತು ನಮ್ಮನ್ನ ಕರೀಲೇ ಇಲ್ಲ ಅಂತ ಇವ್ರಿಗೊಂದು ಸ್ವಲ್ಪ ಮನಸ್ಸಿಗೆ ಬರುತ್ತೆ. ಇಂಥದೆಲ್ಲ ಲೋಕದಲ್ಲಿ ಇದ್ದೇ ಇರುತ್ತೆ. ಇದೇ ನಮ್ಮ ಸಣ್ಣತನ ಅನ್ನೋದು ಇದೇನೆ. ವೇದಾಂತ ಹೇಳೋದು ಇದನ್ನೆಲ್ಲ ದಾಟಿ ನೀನ್ ಬರ್ಬೇಕು ಅಂತ. ಯಾಕಂದ್ರೆ ಇದು ಲೋಕಕ್ಕೆ ಸೇರಿದ್ದಿದ್ದು, ಇದು ಮನಸ್ಸಿನ ಹತ್ರ ಯಾತಕ ಹತ್ರ ಕಲುಷೀಕರಣ ಮಾಡ್ತೀಯ ನೀನು. ಅದಕ್ಕಾಗಿ ತುಂಬಾ ಇಂಥ ಕಡೆ ಎಲ್ಲ ಒಳ್ಳೆ ವೈರಾಗ್ಯವನ್ನು ಉಂಟು ಮಾಡ್ಕೊಳ್ಳಿಕ್ಕೆ, ಆ ವಿಷಯಗಳ ಬಗ್ಗೆ ಒಂದು ತಾತ್ಸಾರ ಬುದ್ಧಿ ಬರಕ್ಕೆ ಅಂತ ಬೇಕಾದಷ್ಟು ತರಬೇತಿ ಅದಕ್ಕೆ ಕೊಡ್ಬೇಕಾಗಿದೆ ತುಂಬಾ ಮನಸ್ಸಿಗೆ. ಅದೇ ಇಂಥದ್ದೆಲ್ಲ ಲೋಕದಲ್ಲಿ ಇರುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ಅದನ್ನ ಇವರು ತುಂಬಾ ಚೆನ್ನಾಗಿ ಅದನ್ನ ನಮ್ಮ ಮುಂದೆ ಇವರು ಪ್ರದರ್ಶನ ಮಾಡ್ತಾ ಇದ್ದಾರೆ ವಿದ್ಯಾರಣ್ಯರು. ಸಿತಾಂಭೋಜಂ ಯಥಾ ಸೌಮ್ಯಂ ಸುಗಂಧಿ ಮೃದುಚ ಸ್ವತಃ ಜನ್ಮನೈವ ತಥಾ ಚಿತ್ತಂ ಯುಕ್ತಂ ಶಮದವಾದಿಭಿಃ. ನೋಡಿ, ಇದು ತುಂಬಾ ಒಳ್ಳೆ ಸತ್ವವಾದ ಮನಸ್ಸನ್ನ ಹೇಳ್ತಾ ಇದ್ದಾರೆ. ಸಿತಾಂಭೋಜಂ ಯಥಾ ಸೌಮ್ಯಂ, ಒಂದು ಬೆಳ್ಳಿ ತಾವರೆ ಎಷ್ಟು ಶುದ್ಧವಾಗಿರುತ್ತೆ, ಜೊತೆಗೆ ಒಂದು ಒಳ್ಳೆ ಸುಗಂಧನೂ ಇರುತ್ತೆ ಅದಕ್ಕೆ. ಆ ತರ ಕೆಲವರಿಗೆ ಅವರು ಅಂತಃಕರಣ ಅಷ್ಟೊಂದು ಶುದ್ಧವಾಗಿರುತ್ತೆ. ಅವ್ರು ಚಿಕ್ಕಂದ್ರಿಂದಲೇ, ಅವ್ರು ಹುಟ್ಟಿದ ಸಮಯದಿಂದಲೇ ಅವ್ರಿಗೆ ಅಷ್ಟೊಂದು ಒಳ್ಳೆ ಗುಣಗಳೆಲ್ಲ ಇರುತ್ತೆ. ಅವ್ರಿಗೆ ಒಳ್ಳೆ ಒಂದು ಅಂದ್ರೆ ನಾವು ಶಮದಮ ಅಂತ ಏನ್ ಹೇಳ್ತೀವೋ ಅದೆಲ್ಲ ಅವ್ರಿಗೆ ಮೈಗೂಡಿರುತ್ತೆ ತುಂಬಾ ಚೆನ್ನಾಗಿ. ಇದೆಲ್ಲ ಜನ್ಮಾಂತರದಲ್ಲಿ ಅವರು ಅಭ್ಯಾಸ ಮಾಡಿದ್ದು ಅವ್ರ ಹುಟ್ಟದಿಂದಲೇ ಅವ್ರಿಗೆ ಇದು ನಮ್ಗೆ ಕಾಣಿಸ್ಕೊಡುತ್ತೆ ಕೆಲವು ವಿಷಯಗಳಲ್ಲಿ ಅಂತ ಅದನ್ನ ಹೇಳ್ತಾರೆ. ತೀವ್ರ ವಿದ್ಯುತ್ ಯಥಾ ಅತ್ಯಂತಂ ಘನಧ್ವಾಂತ ಅಪನೀತ ಕೃತೆ ತಥಾ ಹಿರಣ್ಯಗರ್ಭಸ್ಯ ಸರ್ವಜ್ಞ ವಾಸನಾ ಭವೇತ್ ಅಂತ. ಇವಾಗ ನೋಡಿ, ಮನುಷ್ಯರ ವಿಷಯದಲ್ಲಿ ಹೀಗೆಲ್ಲ ಹೇಳ್ಬಿಟ್ಟು ನಾವು ಹಿರಣ್ಯಗರ್ಭ ಅಂತ ಒಂದನ್ನು ಹೇಳ್ತೀವಲ್ಲ, ಒಪ್ಪಿತೀವಲ್ಲ, ಅದು ಯಾವುದು ಕಾಸ್ಮಿಕ್ ಇಂಡಿವಿಜುವಲ್. ಹಿರಣ್ಯಗರ್ಭ ಅನ್ನೋನಿಗೆ ಅಷ್ಟು ಜನ ಅಂತಃಕರಣದಲ್ಲೂ ಅವನಿಗೆ ನಾನು ಅಂತ ಒಂದು ಅಭಿಮಾನ ಇರುತ್ತೆ. ಆದ್ರೆ ಅವನ ಅಂತಃಕರಣ ತುಂಬಾ ಶುದ್ಧವಾಗಿರುತ್ತೆ. ಅವನಿಗೆ ತಾನೇ ಎಲ್ಲವೂ ಆಗಿರೋದ್ರಿಂದ ಅವನಿಗೆ ಇಂಥವ್ರು ಬೇಕಾದವರು ನನಗೆ ಇಂಥವ್ರು ಬೇಡದೇ ಇರೋರು ಅಂತ ಅವ್ರಿಗೆ ಇರೋದಿಲ್ಲ. ಹಾಗಾಗಿ ಅಂತ ಅವನ ಮನಸ್ಸು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಹೇಳ್ತಾ ಇದ್ದಾರೆ. ತೀವ್ರ ವಿದ್ಯುತ್ ಯಥಾ ಅತ್ಯಂತಂ ಘನಧ್ವಾಂತ ಅಪನೀತ ಕೃತ್ ಅಂದ್ರೆ ಒಂದು ಗಟ್ಟಿಯಾಗಿರೋ ಒಂದು ಮಿಂಚು, ತುಂಬಾ ಪ್ರಖರವಾಗಿರೋ ಒಂದು ಮಿಂಚು ಬಂದ್ರೆ ಎಷ್ಟೇ ಕತ್ತಲೆ ಆಗಿದ್ರು ಕೂಡ ಅಲ್ಲಿ ಒಂದು ಕ್ಷಣ ಅದು ಆ ಕತ್ತಲೆ ಎಲ್ಲ ಹೋಗ್ಲಾಡಿಸಿ ಅದೊಂದು ಬೆಳಕು ಕೊಟ್ಬಿಡುತ್ತೆ ಅಲ್ಲಿಗೆ ಅಲ್ವಾ. ಆತರ ಇವನ್ ಮನಸ್ಸು ಅನ್ನೋದು ಅಷ್ಟೊಂದು ಶುದ್ಧವಾಗಿರುತ್ತೆ. ಇವನ್ ವಾಸನ ಅನ್ನೋದು ಅಷ್ಟೊಂದು ಶುದ್ಧವಾಗಿರುತ್ತೆ. ಇದಕ್ಕೆ ಮುಂಚೆ ಹೇಳಿದ್ದೆಲ್ಲ ಏನ್ ಮಾಡಿದ್ರು, ಶುದ್ಧ ಇಲ್ಲದೆ ಸ್ವಲ್ಪ ಬೆರಕೆ ಆಗಿರೋದು, ಸ್ವಲ್ಪ ಸತ್ವನೂ ಇದೆ, ತಮಸ್ಸು ರಜಸ್ಸು ಎಲ್ಲ ಕೂಡ ಸೇರ್ಕೊಂಡಿರೋದು ಅಂತದನ್ನೇ ಹೇಳ್ಕೊಂಡ್ಬಂದ್ರು. ಆದ್ರೆ ಇವನ್ ವಿಷಯಕ್ಕೆ ಮಾತ್ರ ಈ ಹಿರಣ್ಯಗರ್ಭನಿಗೆ ಅತ್ಯಂತ ಶುದ್ಧವಾಗಿರುತ್ತೆ. ಇದನ್ನ ನಮ್ಮ ಇದರಲ್ಲಿ ಕಠೋಪನಿಷತ್ತಲ್ಲಿ ಕೂಡ ಈ ಅಧ್ಯಾತ್ಮ ಯೋಗ ಅಂತ ಹೇಳಿದೆಯಲ್ಲ, ಆ ಅಧ್ಯಾತ್ಮ ಯೋಗದಲ್ಲಿ ಇದನ್ನ ಹೇಳ್ತೀಯ. ಅದು ಅಂತಃಕರಣದಲ್ಲಿ ನಮ್ಮ ಹೊರಗಡೆ ಇರೋ ಇಂದ್ರಿಯಗಳನ್ನೆಲ್ಲ ಅಂತಃಕರಣದಲ್ಲಿ ಲಯ ಮಾಡ್ಬೇಕು, ಅಂತಃಕರಣನ ಬುದ್ಧಿಯಲ್ಲಿ ಲಯ ಮಾಡ್ಬೇಕು, ಆಮೇಲೆ ಬುದ್ಧಿಯನ್ನ ಸಾಕ್ಷಿ ಅಥವಾ ನಮ್ಮ ಚೈತನ್ಯ ಇದೆಲ್ಲ ಅಲ್ಲಿ ಮಾಡ್ಬೇಕು ಅಂತ ಹೇಳ್ತೀವಲ್ಲ, ಅಲ್ಲಿ ಈ ಬುದ್ಧಿಗೂ ಮತ್ತು ಸಾಕ್ಷಿಗೂ ಮಧ್ಯದಲ್ಲಿ ಒಂದು ಸ್ಟೇಜ್ ಹೇಳ್ತಾರೆ. ಅದು ಯಾವ್ದು ಅಂತ ಹೇಳಿದ್ರೆ ಈ ತರ ಒಂದು ಹಿರಣ್ಯಗರ್ಭ ಸ್ಟೇಜ್ ಅಂತ, ಅದಕ್ಕೆ ಮಹತ್ ಅಂತ ಹೇಳ್ತಾರೆ. ಅದಕ್ಕೆ ಶಂಕರಾಚಾರ್ಯ ಅದಕ್ಕೆ ಹಿರಣ್ಯಗರ್ಭ ಅಂತ ಅದಕ್ಕೆ ಅರ್ಥ ಕೊಡ್ತಾರೆ ಅದಕ್ಕೆ. ಯಾಕಂದ್ರೆ ಒಬ್ಬ ಅತ್ಯಂತ ಅಬ್ಸಲ್ಯೂಟ್ ಟ್ರೂತ್ ಅಂತ ಯಾವ್ದಿದೆಯೋ ಅದನ್ನ ಮುಟ್ಟಕ್ ಮುಂಚೆ, ಈ ಪ್ರಪಂಚದಿಂದ ಅದಕ್ಕೆ ಹೋಗಕ್ ಮುಂಚೆ ಒಂದು ಅವಾಂತರ ಸ್ಥಿತಿ ಒಂದಿದೆ. ಅವಾಂತರ ಸ್ಥಿತಿ ಅದು ಯಾವ್ದು ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲೇನೆ ಸ್ವಲ್ಪ ಇವನ್ ಮನಸ್ಸು ಎಕ್ಸ್ಪ್ಯಾಂಡ್ ಆಗೋಕೆ ಒಂದು ದಾರಿ ಯಾವ್ದು ಅಂದ್ರೆ ಈ ಹಿರಣ್ಯಗರ್ಭ. ಅವನ ವಿಷಯದಲ್ಲಿ ನಾವು ಒಂದು ತಾದಾತ್ಮ್ಯ ಬುದ್ಧಿಯನ್ನು ಹೊಂದಿ ಆ ತರ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಾಗ ನಮ್ಗೆ ಈ ರಾಗದ್ವೇಷಗಳೆಲ್ಲ ಪೂರ್ತಿ ಹೊರಟೋಗುತ್ತೆ. ಅದು ಅಂತ ಒಂದು ಶುದ್ಧ ಬುದ್ಧಿಯಿಂದ ಒಬ್ಬ ಆತ್ಮನನ್ನ ತಿಳ್ಕೊಳಕ್ ಆಗುತ್ತೆ ಅಂತ ಅವರು ಆ ಉಪನಿಷತ್ತೇ ಹೇಳೋದು. ಶಂಕರಾಚಾರ್ಯ ಅದನ್ನು ತುಂಬಾ ಬಿಡಿಸಿ ಹೇಳ್ತಾರೆ. ಅವಾಗ ಹಿರಣ್ಯಗರ್ಭ ಅಂತಾನೆ ಅವರು ಹೇಳಿದ್ದಾರೆ. ಅದಕ್ಕೆ ಇವರು ಈ ತರ ಹೇಳ್ತಾ ಇದ್ದಾರೆ. ತಥಾ ಹಿರಣ್ಯಗರ್ಭಸ್ಯ ಸರ್ವಜ್ಞ ವಾಸನ, ಅವನ ವಾಸನ ಎಂತದ್ದು ಅಂತ ಹೇಳಿದ್ರೆ ಸರ್ವಜ್ಞ ವಾಸನ ಅಂತ ಹೇಳ್ಬಿಟ್ಟು ಅದಕ್ಕೆ ತುಂಬಾ ಅದೇ ತುಂಬಾ ಹೈ ಲೆವೆಲ್ ಅಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಅದನ್ನ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ, ತಾಮ್ ಉಪಾಸೀನಃ ಆಪ್ನೋತಿ ಶ್ರಿಯಂ ಅತ್ಯಂತಂ ಊರ್ಜಿತಾಂ ರಜಸ್ಸತ್ವ ತಮೋ ಯೋಗಾತ್ ವಾಸನಾನಾಂ ವಿಚಿತ್ರತಾ. ಇವಾಗ ಹೇಳ್ತಾರೆ,
ಅಂತ ಹಿರಣ್ಯಗರ್ಭನ ಒಂದು ವಾಸನ ಅಂತ ಯಾವ್ದನ್ನ ಇವ್ರು ಹೇಳಿ ಶಾಸ್ತ್ರದಿಂದ ಗೊತ್ತಾಗುತ್ತಲ್ಲ, ಅದನ್ನ ಒಬ್ಬ ಉಪಾಸನೆ ಮಾಡ್ಬೇಕು ಅಂತ ಹೇಳ್ತಾರೆ. ಒಬ್ಬ ಉಪಾಸನೆ ಅಂದ್ರೆ ಇದನ್ನ ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ. ಯೋಗಶಾಸ್ತ್ರದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಒಬ್ಬ ದೊಡ್ಡ ಮಹಾಯೋಗಿ ಒಬ್ಬ ಇದ್ದಾನೆ ಅಂತ ನಮ್ಗೆ ಗೊತ್ತಿದ್ರೆ ಅವನ ಬಗ್ಗೆ, ಅಥವಾ ಶಾಸ್ತ್ರಜ್ಞ ತಿಳ್ಕೊಬಹುದು. ಪುರಾಣಗಳಲ್ಲಿ, ಇತಿಹಾಸದಲ್ಲಿ ಯೋಗಿಗಳ ಬಗ್ಗೆ ಹೇಳಿದ್ದಾರೆ ತುಂಬಾ. ಆ ಯೋಗಿಯ ಮನಸ್ಸು ಹೇಗೆ ಇರುತ್ತೆ ಅನ್ನೋದನ್ನ ಒಬ್ಬ ಉಪಾಸನೆ ಮಾಡ್ಬೇಕು. ಒಬ್ಬ ಯೋಗಿ, ಒಬ್ಬ ಸಾಧನೆ ಮಾಡ್ತಾ ಇರೋನು ಅವ್ರ ಅಂತಃಕರಣ ಎಂತದಾಗಿರುತ್ತೆ ಅಂತ ನೋಡಿ. ಎರಡು ಇದಿದೆ ಈ ಉಪಾಸನೆ ಮಾಡೋದ್ರಲ್ಲಿ. ಎರಡು ಟೈಪ್ ಇದೆ. ಒಂದು ಆ ವ್ಯಕ್ತಿಯ ಒಂದು ರೂಪ, ಒಂದು ದೇವರ ಒಂದು ರೂಪ. ಅವರಿಗೆ 4 ಕೈ ಇದೆ, ಅವರಿಗೆ ಕೈ ಇಲ್ಲ, ಇಂಥ ಆಯುಧಗಳು ಇಟ್ಕೊಂಡಿದ್ದಾರೆ, ಇಂಥ ಪೀತಾಂಬರ ಉಟ್ಕೊಂಡಿದ್ದಾನೆ ಅಂತ ಅವನು ಅಷ್ಟೊಂದು ರೂಪವಂತಾಗಿದ್ದಾನೆ. ಅವನು ಬಿಟ್ಟು ಬೇರೆ ಯಾವ್ದು ಕೂಡ ಅದಕ್ಕಿಂತ ಹೆಚ್ಚು ರೂಪ ಯಾವ್ದು ಇಲ್ವೇ ಇಲ್ಲ, ಸೌಂದರ್ಯ ಯಾವ್ದು ಇಲ್ಲ ಅಂತ ಮಾಡೋದು ಅದೊಂದು, ಅದು ಹೊರಗಿಂದು. ಆದ್ರೆ ಅಂತಃಕರಣ ಅಂತ ಇದೆಯಲ್ಲ, ಅದನ್ನ ಉಪಾಸನೆ ಮಾಡೋದು ಅಂತ ಇನ್ನೊಂದು ಟೈಪ್ ಆಫ್ ಉಪಾಸನ. ಅದು ಅವನ ಅಂತಃಕರಣ ಎಷ್ಟು ಶುದ್ಧವಾಗಿರುತ್ತೆ, ಎಷ್ಟು ಕಾಮ್ ಆಗಿರುತ್ತೆ, ಅದು ಎಷ್ಟು ಚಾಂಚಲ್ಯ ಇಲ್ಲದೆ ಅದು ಎಷ್ಟು ಶಾಂತವಾಗಿರುತ್ತೆ ಅಂತ ಅದನ್ನ ಗುಣಗಳನ್ನ ಉಪಾಸನೆ ಮಾಡಿದಾಗ ಏನಾಗುತ್ತೆ, ಅವನಿಗೆ ಅಂತ ಗುಣಗಳೆಲ್ಲ ಅವನಲ್ಲೂ ಕೂಡ ಅದು ತೋರ್ಕೊಳ್ಳುತ್ತೆ ಅದು. ಹಾಗಾಗಿ ಅದನ್ನ ಉಪಾಸನೆ ಮಾಡಕ್ಕೆ ಯೋಗಶಾಸ್ತ್ರದಲ್ಲಿ ಇದೆಲ್ಲ ಹೇಳ್ತಾರೆ. ಅದನ್ನ ಯೋಗಿಗಳು ದೊಡ್ಡ ದೊಡ್ಡ ಇದು ಮಾರ್ಗದರ್ಶನ ಮಾಡೋರಿದ್ದಾರಲ್ಲ, ಅವರು ಅದನ್ನ ಹೇಳ್ತಾರೆ. ಯಾಕಂದ್ರೆ ಅದು ತುಂಬಾ ಸಟಲ್ ಉಪಾಸನೆ. ಅದು ಸ್ವಲ್ಪ ಸ್ಥೂಲವಾದ ಉಪಾಸನೆ, ಆ ರೂಪವನ್ನು ಉಪಾಸನೆ ಮಾಡೋದು, ಆ ದೇವರ ಉಪಾಸನೆ, ರೂಪವನ್ನು ಉಪಾಸನೆ ಮಾಡೋದು. ಆದ್ರೆ ಒಬ್ಬ ಯೋಗಿಯ ಒಂದು ಮನಸ್ಸನ್ನ ಉಪಾಸನೆ ಮಾಡೋದು ಅಂತ ಇದೆಯಲ್ಲ, ಅಂತಕಂಡು ಹೇಗಿರುತ್ತೆ ಅಂತ ನಾವು ತಿಳ್ಕೊಂಡು, ಶಾಸ್ತ್ರದಿಂದ ತಿಳ್ಕೊಂಡು ಅದೆಲ್ಲ ಅದನ್ನ ಉಪಾಸನೆ ಮಾಡೋದು ತುಂಬಾ ಉತ್ಕೃಷ್ಟವಾದ್ದು. ಅದು ಇವನಿಗೆ ತುಂಬಾ ಒಳ್ಳೆ ಫಲವನ್ನು ಕೊಡುತ್ತೆ ಅಂತ ಅದನ್ನ ಇವರೇ ಹೇಳ್ತಾ ಇದ್ದಾರೆ. ತಾಮ್ ಉಪಾಸೀನಃ ಆಪ್ನೋತಿ ಶ್ರಿಯಂ ಅತ್ಯಂತಂ ಊರ್ಜಿತಾಂ ಶ್ರಿಯಂ ಆಪ್ನೋತಿ. ತುಂಬಾ ಎತ್ತರದ ಒಂದು ಇದು ಐಶ್ವರ್ಯವನ್ನ ಹೊಂದ್ತಾನೆ. ಎಂತವನು ಆ ಹಿರಣ್ಯಗರ್ಭನನ್ನ ಉಪಾಸನೆ ಮಾಡಿದವನು, ಹಿರಣ್ಯಗರ್ಭನ ಒಂದು ಅಂತಃಕರಣವನ್ನ ಅವನ ವಾಸನೆ ಇಂಥದ್ದು ಅಂತ ಉಪಾಸನೆ ಮಾಡಿದವನಿಗೆ ಅಂತ ಒಂದು ಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಹೇಳ್ಬಿಟ್ಟು ಅವರು ಕೊನೆಯಲ್ಲಿ ಅದನ್ನ ಈ ಸೆಕ್ಷನ್ ಅನ್ನ ಅವರು ಮುಕ್ತಾಯ ಮಾಡ್ತಾ ಇದ್ದಾರೆ. ರಜಸ್ಸತ್ವ ತಮೋ ಯೋಗಾತ್ ವಾಸನಾನಾಂ ವಿಚಿತ್ರತಾ. ವಾಸನೆಗಳು ಅಂತ ಇವ್ರು ಹೇಳ್ಕೊಂಡ್ ಬಂದ್ರಲ್ಲ, ಅದು ಇಷ್ಟೊಂದು ವೈವಿಧ್ಯತೆ ಅದರಲ್ಲಿ ಇರೋದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ, ರಜಸ್ಸು, ಸತ್ವ, ತಮಸ್ಸು ಇದರ ಸಂಬಂಧದಿಂದಾನೇ ಅದು ಆತರ ಇರೋದು, ವಿಚಿತ್ರವಾಗಿರೋದು. ಅದರಿಂದಾನೇ ಹೆಚ್ಚು ತಮಸ್ಸು, ಹೆಚ್ಚು ರಜಸ್ಸಿದ್ರೆ ತುಂಬಾ ಕಷ್ಟ. ಅದು ತುಂಬಾ ಯಾವಾಗ್ಲೂ ಪ್ರಪಂಚದ ಕಡೆನೇ ಎಳಿತಾ ಇರುತ್ತೆ. ಅದು ಹೆಚ್ಚು ಸತ್ವ ಮಾತ್ರ ಇದ್ಬಿಟ್ರೆ ಅದು ಒಳಗಡೆ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ಅಂತ ಹೇಳುವಾಗ, ಆ ಬಹಿರ್ಮುಖತೆಗೆ ಕಾರಣವೇ ರಜಸ್ಸು ಮತ್ತು ತಮಸ್ಸು. ಆದ್ರೆ ಯಾರೊಬ್ಬ ಅದನ್ನು ಗೆದ್ದು ಮೆಟ್ಟಿ ನಿಂತು ಸತ್ವಕ್ಕೆ ಬರ್ತಾನೋ ಅವನಿಗೆ ಅಂತರ್ಮುಖವಾಗಕ್ಕೆ ಸಾಧ್ಯವಾಗುತ್ತೆ. ಇದಕ್ಕೊಂದು ಕ್ರಮವೂ ಹೇಳಿದ್ದಾರೆ. ಅತ್ಯಂತ ತಮಸ್ಸಿರೋನಿಗೆ, ತುಂಬಾ ಜಾಸ್ತಿ ತಮಸ್ಸಿರೋನು ಅದನ್ನ ಒಂದೇ ಏಟಿಗೆ ಸತ್ವ ಮಾಡಕ್ ಆಗೋದಿಲ್ಲ. ಅವನು ಅದನ್ನ ರಜಸ್ಸಿಂದ ತಮಸ್ಸನ್ನು ಗೆಲ್ಬೇಕಾಗುತ್ತೆ. ಆಮೇಲೆ ರಜಸ್ಸನ್ನ ಸತ್ವದಿಂದ ಗೆಲ್ಬೇಕಾಗುತ್ತೆ. ಸತ್ವವು ಕೂಡ ಗುಣಕ್ಕೆ ಸೇರಿದೆ. ಅದು ಕೂಡ ಪ್ರಪಂಚಕ್ಕೆ ಸೇರಿದೆ. ಅದನ್ನ ಜ್ಞಾನದಿಂದ ಇದು ದಾಟಬೇಕಾಗುತ್ತೆ ಅಂತ ಅದಕ್ಕೆ ಒಂದು ಕ್ರಮ ತೋರಿಸ್ಕೊಟ್ಟಿದ್ದಾರೆ. ಹೀಗೆ ಇದನ್ನ ಹೇಳ್ಬಿಟ್ಟು ಇವರು ಮತ್ತೆ ಇವಾಗ ಈ ಮೂರ್ತ ಹೇಳ್ಬಿಟ್ಟು ಮುಂದಿನ ಒಂದು ಟಾಪಿಕ್ ಬರ್ತಾ ಇದ್ದಾರೆ. ಪ್ರಪಂಚ ವಾಸನೆ ಬ್ರಹ್ಮರೂಪೇ ಇತಿ ಏತತ್ ಈರಿತಂ ತಥಾ ಇದಂ ಅನಿದಂ ರೂಪೇ ಇತಿ ಪಕ್ಷೋ ಅಧುನಾ ಉಚ್ಯತೆ. ಪ್ರಪಂಚ ವಾಸನ ನೋಡಿ, ಪ್ರಪಂಚ ಅನ್ನೋದು ಸ್ಥೂಲ ಪ್ರಪಂಚ, ವಾಸನ ಅನ್ನೋದು ಸೂಕ್ಷ್ಮ ಪ್ರಪಂಚ. ಸೊ ಇದೆರಡನ್ನು ಕೂಡ ಮೂರ್ತ ಅಂತ ಹೇಳಿದ್ರು. ಬ್ರಹ್ಮದ ರೂಪವೇ ಇದೆರಡು ಕೂಡ. ಪ್ರಪಂಚಾಕಾರವಾಗಿ ಬ್ರಹ್ಮ ತೋರುತ್ತೆ ಅಂತ ಹೇಳುವಾಗ ಆ ಪ್ರಪಂಚದಲ್ಲೇನೆ ನಾವು ಸ್ಥೂಲ ಪ್ರಪಂಚ, ಸೂಕ್ಷ್ಮ ಪ್ರಪಂಚ ಅಂತ ಎರಡು ಮಾಡ್ಬೇಕಾಗುತ್ತೆ. ಸ್ಥೂಲ ಪ್ರಪಂಚ ಅನ್ನೋದು ನಮಗೆ ಹೊರಗಡೆ ಕಾಣಿಸ್ತಾ ಇರೋ ಈ ಪಂಚಭೂತಗಳಿಂದ ಆಗಿರೋ ಗಿರಿ, ನಿಧಿ, ಸಮುದ್ರ ಅಂತ ಯಾವ್ದು ಪ್ರಪಂಚ ಕಾಣಿಸ್ತಾ ಇದೆಯೋ ಅದು ಸ್ಥೂಲ ಪ್ರಪಂಚ. ಸೂಕ್ಷ್ಮ ಪ್ರಪಂಚ ಯಾವುದು ಅಂತ ಕೇಳಿದ್ರೆ ಈ ಮನುಷ್ಯರ ಜೀವಗಳ ವಾಸನೆಗಳು ಹೊರಗಡೆ ಇರೋದು, ಅದೇ ವಾಸನಾಮಯ ಪ್ರಪಂಚ ಅಂತ. ಹಾಗಾಗಿ ಈ ಎರಡು ಕೂಡ ಬಂಧಕ್ಕೆ ಕಾರಣವಾಗೇ ಇರುತ್ತೆ ಅದು ಎರಡು ಕೂಡ. ಯಾಕಂದ್ರೆ ನೋಡಿ, ಸ್ಥೂಲ ಪ್ರಪಂಚ ಯಾತಕ್ಕೆ ಸೃಷ್ಟವಾಗುತ್ತೆ ಅಂತ ಕೇಳಿದ್ರೆ, ಜೀವಗಳ ಒಂದು ಕರ್ಮದಿಂದ ಅವರು ಕರ್ಮ ಮಾಡಿದ್ದಾರೆ, ಬೇಕಾದಷ್ಟು ಕರ್ಮ ಮಾಡಿದಾರಲ್ಲ, ಅದ್ರ ಫಲ ಹೊಂದ್ಬೇಕಲ್ಲ ಅವರು. ಆ ಫಲವನ್ನು ಹೊಂದ್ಬೇಕಾದ್ರೆ ಸ್ಥೂಲ ಪ್ರಪಂಚ ಬೇಕೇ ಬೇಕಾಗುತ್ತೆ. ಹಾಗಾಗಿ ಆ ಭೋಗಕ್ಕೆ ಅವ್ರು ದುಃಖ ಭೋಗವೋ ಸುಖ ಭೋಗವೋ ಎಲ್ಲಾದ್ರೂ ಕೂಡ ಆ ಭೋಗ ಮಾಡಕ್ಕೆ ಅವರಿಗೆ ಸ್ಥೂಲ ಪ್ರಪಂಚ ಬೇಗ, ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವು ಏನ್ ಹೇಳ್ತೀವೋ ಅದಕ್ಕಾಗಿ ಸ್ಥೂಲ ಪ್ರಪಂಚ ಸೃಷ್ಟಿ ಆಗುತ್ತೆ. ಆದ್ರೆ ಅದ್ಯಾತಿಕ ಆಗುತ್ತೆ ಅಂತ ಹೇಳಿದ್ರೆ ಜೀವರಿಗಾಗಿ, ಜಡವಾಗಿರೋ ಪ್ರಪಂಚ ಚೇತನವಾಗಿರೋ ಜೀವಗಳಿಗಾಗಿ ಆಗುತ್ತೆ ಅಂತ ಶಾಸ್ತ್ರದ ಇದು ನಿಲುವು. ಅದನ್ನೇ ಇವರು ಈ ತರ ಹೇಳಿದ್ರು. ಇವಾಗ ತಥಾ ಇದಂ ಅನಿದಂ ರೂಪೇ ಇತಿ ಪಕ್ಷೋ ಅಧುನಾ ಉಚ್ಯತೆ. ಇವಾಗ ಅದೇ ಬ್ರಹ್ಮ ರೂಪವನ್ನೇ ಇದಂ ಅಂತ ಒಂದು, ಅನಿದಂ ಅಂತ ಒಂದು, ತುಂಬಾ ಸ್ವಾರಸ್ಯವಾಗಿದೆ ನೋಡಿ. ತುಂಬಾ ಎರಡೇ ಶ್ಲೋಕದಲ್ಲಿ ಅವರು ಅದನ್ನ ಸಂಗ್ರಹ ಮಾಡಿ ತೋರಿಸ್ತಾರೆ ನಮ್ಗೆ. ಸವಾಸನಂ ಜಗತ್ ಸರ್ವಂ ತತ್ರ ಇದಂ ರೂಪಂ ಉದೀರಿತಂ ಸತ್ ಚ ತ್ಯತ್ ಚ ಇತಿ ಸತ್ಯಂ ತತ್ ಪ್ರೋಚ್ಯತೆ ಪಾಂಚಭೌತಿಕಂ ಅಂತ. ಇವಾಗ ಸವಾಸನಂ ಜಗತ್ ಸರ್ವಂ, ವಾಸನೆಗಳಿಂದ ಕೂಡಿ ಇರೋ ಜಗತ್ ಪೂರ್ತಿ, ಇಡೀ ಜಗತ್ತನ್ನು ಕೂಡ ಇದಂ ರೂಪಂ ಉದೀರಿತಂ. ಅದೇನು ಅಂತ ಹೇಳಿದ್ರೆ ಇದು ಅಂತ ನಾವು ನೋಡ್ತೀವಲ್ಲ, ಅದು ಇದು ಅಂತ ನೋಡಿ. ಇದು ಅಂತ ಹೇಳುವಾಗ ನಮ್ಗೆ ಪ್ರತ್ಯಕ್ಷಕ್ಕೆ ಸಿಗೋದಾಗಿರುತ್ತೆ, ಅಥವಾ ನಮಗೆ ತುಂಬಾ ಹತ್ತಿರದಲ್ಲಿ ನಮಗೆ ಅದನ್ನ ಅನುಭವ ಮಾಡ್ಕೊಳ್ಳಿಕ್ಕೆ ನಮ್ಗೆ ಆಗೋದಾಗಿರುತ್ತೆ ಅದು. ಹಾಗಾಗಿ ಅದನ್ನ
ಅವ್ರು ಹೇಳ್ತಾ ಇದ್ದಾರೆ, ಸಭಾಸನಂ ಜಗತ್ ಸರ್ವಂ ಇದಂ ರೂಪಂ ಉದೀರಿತಂ ಸತ್ ಚ ತ್ಯತ್ ಅಂತ ಉಪನಿಷತ್ತಲ್ಲೇ ಬರುತ್ತೆ. ಇದು ಸತ್ಯಂ ಅಂತ ಒಂದು ಶಬ್ದ ಇದೆಯಲ್ಲ, ಆ ಸತ್ಯಂ ಅನ್ನೋದ್ರಲ್ಲಿ 2 ಶಬ್ದ ಸೇರಿದೆ. ಎರಡು ಸತ್ ಅಂತ ಒಂದು, ತ್ಯತ್ ಅಂತ ಒಂದು. ಆ ಸತ್ತು ಮತ್ತು ತ್ಯತ್ ಸೇರಿ ಸತ್ಯಂ ಅಂತ ಇದೆ ಅದು. ಹಾಗಾಗಿ ಆ ಸತ್ ಅನ್ನೋದು ತ್ಯತ್ ಅಂತ ಒಂದಿದೆ. ತತ್ ಪ್ರೋಚ್ಯತೆ ಪಾಂಚಭೌತಿಕಂ. ಇವಾಗ ಇದು ಸತ್ತು ಮತ್ತು ತ್ಯತ್ ಅನ್ನೋದೇ ನಮಗೆ ಇದಂ ಅನ್ನೋದಕ್ಕೆ ಅದ್ರಲ್ಲಿ ಸೇರ್ಕೊಳುತ್ತೆ. ಅದು ಸತ್ ಅಂತ ಒಂದು, ತ್ಯತ್ ಅಂತ ಒಂದು, ಅದೆರಡು ಸೇರಿ ಸತ್ಯಂ ಅಂತ ಅನ್ಕೊಳುತ್ತೆ. ಇದು ಎಲ್ಲಿಗೂ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸತ್ಯಸ್ಯ ಸತ್ಯಂ ಅಂತ ಒಂದು ವಾಕ್ಯ ನಾವು ಹಿಂದೆ ನಾವು ನೋಡ್ತೀವಿ ಬೃಹದಾರಣ್ಯಕದಲ್ಲಿ. ಸತ್ಯಸ್ಯ ಸತ್ಯಂ ಪ್ರಾಣಾವೈ ಸತ್ಯಂ ತೇಷಾಮೇಷ ಸತ್ಯಂ ಅಂತ ಹೇಳ್ಬಿಟ್ಟು ಬರುತ್ತೆ ಅದು. ಅವಾಗ 2 ಸತ್ಯ ಪದ ಉಪಯೋಗಿಸಿದೆ ಅದು. ಒಂದು ಸತ್ಯ ಯಾವುದು ಅಂತ ಕೇಳಿದ್ರೆ ಅದು ಈ ಪ್ರಪಂಚಾತ್ಮಕವಾಗಿರೋದು ಒಂದು ಸತ್ಯ, ಅದಕ್ಕೂ ಸತ್ಯವಾಗಿರೋದು ಬ್ರಹ್ಮ. ಹಾಗಾಗಿ ಸತ್ಯಸ್ಯ ಸತ್ಯ ಅಂತ ಸತ್ಯಸ್ಯ ಅಂತ ಹೇಳುವಾಗ ಷಷ್ಠಿ ವಿಭಕ್ತಿ ಅಂತ ಸಂಸ್ಕೃತ ಹೇಳ್ತೀವಿ. ಹಾಗಾಗಿ ಮೊದಲನೇ ಸತ್ಯ ಯಾವುದು ಅಂತ ಹೇಳಿದ್ರೆ ಈ ಪ್ರಪಂಚಾಕಾರವಾಗಿರೋದು, ಅದೇ ನಮ್ಗೆ ಕಾಣಿಸ್ಕೊಳ್ಳೋದು. ಆದ್ರೆ ಅದಕ್ಕೂ ಸತ್ಯವಾಗಿರೋ, ಅದಕ್ಕೂ ಅಧಿಷ್ಠಾನವಾಗಿರೋ ಬ್ರಹ್ಮ ಅಂತ ಸತ್ಯ ಇದೆಯಲ್ಲ, ಅದು ನಮಗೆ ಕಾಣಿಸ್ಕೊಳ್ಳೋದಿಲ್ಲ ಅದು. ಆದ್ರೆ ಉಪನಿಷತ್ ಏನ್ ಮಾಡುತ್ತೆ, ನಾವು ಈ ಪ್ರಪಂಚವನ್ನು ತಿಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ನಮ್ಗೆ, ಆ ಬ್ರಹ್ಮವನ್ನು ತಿಳ್ಕೊಬೇಕು ನಾವು. ಆದ್ರೆ ಆ ಬ್ರಹ್ಮವನ್ನು ತಿಳ್ಕೊಳ್ಳೋಕೆ ಏನ್ ಮಾಡುತ್ತೆ, ಈ ಪ್ರಪಂಚವನ್ನ ಒಂದು ಒಂದು ಮಾರ್ಗವಾಗಿ ಒಂದು ಏನ್ ಹೇಳೋದು, ಒಂದು ಒಂದು ಮೀಡಿಯಂ ಈ ಪ್ರಪಂಚನ ಮೀಡಿಯಂ ಮುಖಾಂತರ ನಾವು ಕಣ್ಣಿಗೆ ಕಾಣಿಸದೇ ಇರೋ ಬ್ರಹ್ಮವನ್ನ ತಿಳ್ಕೊಳಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡುತ್ತೆ, ನಿನಗೆ ಕಾಣಿಸ್ತಾ ಇದೆಯಲ್ಲ ಇದಂ ಅಂತ ಒಂದು ನಿನಗೆ ಕಾಣಿಸ್ಕೊಳ್ತಾ ಇದೆ ಪ್ರಪಂಚ ಪೂರ್ತಿ. ಅದನ್ನ ನೀನು ನೋಡಿದಾಗ ನಿನ್ಗೆ ಅದನ್ನ ರಾಗದ್ವೇಷಗಳಿಲ್ಲದೆ ಆ ಪ್ರಪಂಚವನ್ನ ನೀನು ನೋಡಕ್ ಶುರು ಮಾಡಿದಾಗ, ಅದಕ್ಕೂ ಹಿನ್ನೆಲೆಯಲ್ಲಿರೋ ಒಂದು ಚೈತನ್ಯ ಸ್ವರೂಪ ಇದೆಯಲ್ಲ, ಅದ್ರ ಬಗ್ಗೆ ನಿಮ್ಗೆ ಹೇಳ್ಕೊಟ್ಟಾಗ ಅವಾಗ ಅದು ಹಿಡಿಯುತ್ತೆ ಮನಸ್ಸಿಗೆ. ಅದರಿಂದಲೇ ಅವರು ಈ ವಾಸನಾಸಿದ ಬಗ್ಗೆ ಎಲ್ಲ ಮಾತಾಡಿದ್ರು ಮುಂಚೆ. ಯಾಕಂದ್ರೆ ಏನು ಎಲ್ಲರಿಗೂ ಕಾಣಿಸ್ಕೊಳ್ತಾ ಇದೆ ಪ್ರಪಂಚ. ಹಾಗಾದ್ರೆ ಈ ಕಣ್ಣಿಗೆ ಕಾಣಿಸ್ಕೊಳ್ತಾ ಇರೋ ಪ್ರಪಂಚದ ಮುಖಾಂತರ ಆ ಕಾಣಿಸ್ದೇ ಇರೋ ಬ್ರಹ್ಮವನ್ನ ಎಲ್ಲರಿಗೂ ಹೇಳ್ಕೊಡ್ಬೋದಲ್ಲ ಅಂತ ಯಾರು ಕೇಳ್ಬೋದು. ಆದ್ರೆ ಅದಕ್ಕೆ ಒಂದು ಕ್ರಮ ಇದೆ. ಅದಕ್ಕೆ ಎಲ್ಲರಿಗೂ ಅದು ತಲೆಗೆ ಹತ್ತಲ್ಲ ಅದು ಅಂತ. ಸೂಕ್ಷ್ಮವಾಗಿ ಅವರು ಕಾಣಿಸ್ತಾ ಇರೋ ಪ್ರಪಂಚದ ವಿಷಯಕ್ಕೆ ರಾಗದ್ವೇಷಗಳೆಲ್ಲ ಬಿಟ್ಟು ಅದ್ರ ಬಗ್ಗೆ ಒಬ್ಬನಿಗೆ ಒಂದು ಔದಾಸೀನ್ಯ ಬರ್ಬೇಕು. ಬಂದಾಗ ಮಾತ್ರ ಅವನು ಇದಕ್ಕೂ ಅಡಿಪಾಯವಾಗಿರೋ ಚೈತನ್ಯವನ್ನ ನಾವು ತಿಳ್ಕೊಳಕ್ಕೆ ಆಗೋದು. ಅದಕ್ಕೆ ನೋಡಿ, ಈ ಚಾಂದೋಗ್ಯ ಉಪನಿಷತ್ತಲ್ಲಿ ಶ್ವೇತಕೇತು ಬರ್ತಲ್ಲ, ತತ್ವಮಸಿ ಬರ್ತಲ್ಲ, ಅಲ್ಲಿ ಪ್ರಾರಂಭದಲ್ಲೇನೆ 3 ಉದಾಹರಣೆ ಕೊಡ್ತಾರೆ. ಮಣ್ಣು ಉತ್ಪಾದನೆಗಳು, ಬಂಗಾರ ಮತ್ತು ಆರ್ನಮೆಂಟ್ಸ್ ಅಂತ, ಕಬ್ಣ ಮತ್ತು ಇಂಪ್ಲಿಮೆಂಟ್ಸ್ ಅಂತ. ಈ 3 ಕೊಡೋದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ, ಅದರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಹೇಳ್ಬಿಡ್ತೀಯ. ನೋಡಿ, ಈ ನೀನು ಮಣ್ಣಿಂದ ಆಗಿರೋ ಪದಾರ್ಥ ಇದೆಯಲ್ಲ, ಮಡಿಕೆ ಕುಡಿಕೆ ಅಂತ ಬೇಕಾದಷ್ಟು ಇದೆಯಲ್ಲ, ಅವುಗಳನ್ನೆಲ್ಲ ನಾವು ಉಪಯೋಗಿಸ್ತಾ ಇದ್ದೀವಿ ಲೋಕದಲ್ಲಿ. ಅವುಗಳಿಗೆ ಒಂದಕ್ಕೆ ಕುಡಿಕೆ ಅಂತ ಹೆಸರಿರ್ತೀವಿ, ಇನ್ನೊಂದು ಮಡಿಕೆ, ಇನ್ನೊಂದಿಗೆ ಸಾಸರ್, ಕಪ್ ಅಂತ ಎಲ್ಲ ಬೇಕಾದಷ್ಟು ಹೆಸರು ಕೊಡ್ತಾ ಇದೀವಿ, ವ್ಯವಹಾರ ಎಲ್ಲ ಮಾಡ್ತಾ ಇದೀವಿ. ಅದ್ರ ಒಳಗಡೆ ಶಾಸ್ತ್ರ ತಲೆ ಹಾಕೋದೇ ಇಲ್ಲ. ನಿನ್ ವ್ಯವಹಾರ ಬೇಕಾದಷ್ಟು ಮಾಡ್ಕೊಳ್ತಾ ಇರೋ. ಆದ್ರೆ ನಿನ್ಗೆ ಯಾವಾಗಾದ್ರೂ ಒಬ್ಬನಿಗೆ ಈ ಕಪ್, ಸಾಸರ್, ಇದು ಏನು ಕುಡಿಕೆ ಅಂತೆಲ್ಲ ಹೇಳ್ತಾ ಇದೆಯಲ್ಲ, ಇದರ ಒಂದು ಸತ್ಯ ಏನು ಅಂತ ಯಾರಿಗಾದ್ರೂ ಒಂದು ಯೋಚನೆ ಬಂದಾಗ ಆವಾಗ ವೇದ ಇದು ಇಂಟರ್ಫಿಯರ್ ಆಗುತ್ತೆ. ಇಂಟರ್ಫಿಯರ್ ಏನು ಅದು ಹೇಳ್ಕೊಡಕ್ಕಾಗಿ ಬರುತ್ತೆ ಅದು. ಆವಾಗ ಅದೇನ್ ಹೇಳುತ್ತೆ, ನೀನು ಬೇಕಾದಷ್ಟು ವಸ್ತುಗಳನ್ನ ಅದು ಇದು ಅಂತ ಇದು ಬಂಗಾರದಲ್ಲಿ ಆಗಿದ್ರೆ ಅದನ್ನ ಒಂದು ಸರ ಅಥವಾ ಉಂಗುರ ಅಥವಾ ಈ ಬಳೆ ಅಂತ ಏನೇನ್ ಬೇಕಾದ್ರೆ ಹೇಳ್ತಾ ಇರೋ. ಆದ್ರೆ ಒಂದು ಸತ್ಯ ತಿಳ್ಕೊಬೇಕು ಅಂತ ಹೇಳಿದಾಗ ಅವುಗಳೆಲ್ಲವೂ ಕೂಡ ಬೈ ದೆಮ್ಸೆಲ್ವ್ಸ್ ಅದೆಲ್ಲ ಬರೀ ಶಬ್ದಗಳಷ್ಟೇನೆ. ಅದಕ್ಕೆ ಒಳಗಡೆ ಇರೋ ಒಂದು ಮೂಲ ಕಾರಣ ಇದೆಯಲ್ಲ, ಅದೇ ಅದರಲ್ಲಿರೋ ಸತ್ಯಾಂಶ ಅದೇನೆ. ಇದೆಲ್ಲ ಸುಮ್ಮನೆ ಮಿಥ್ಯ ತೋರಿಕೆ ಅಷ್ಟೇ ಅಂತ ಹೇಳ್ಬಿಡ್ತೆ ಅದು. ಅವಾಗ ತೋರಿಕೆ ಅಂತ ಹೇಳಿದಾಗ ನಮ್ಗೆ ಹೇಗಪ್ಪ ಇದನ್ನ ವ್ಯವಹಾರ ಮಾಡಕ್ಕಾಗದ್ರೆ, ವ್ಯವಹಾರ ಮಾಡೋದು ಪರವಾಗಿಲ್ಲ, ಅದನ್ನ ನಾವೇನು ಇಲ್ಲ ಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ವ್ಯವಹಾರ ಮಾಡುವಾಗ ಒಬ್ಬ ಬುದ್ಧಿವಂತನಾಗಿರೋನು ಏನ್ ಮಾಡ್ತಾನೆ, ತಿಳ್ಕೊಂಡು ವ್ಯವಹಾರ ಮಾಡ್ತಾನೆ. ಜ್ಞಾನಿ ಆಗಿರೋನು ಕೂಡ ನೋಡಿ, ಇವಾಗ ಜನಕರು ಜ್ಞಾನಿಯಾಗಿದ್ರವ್ರು, ಅರಮನೆಯಲ್ಲೇ ಇದ್ರು ಕೂಡ ಅವರು ಯಾವ ಜೊತೆಗೂ ಅಂಟ್ಕೊಳ್ಳಿಲ್ಲ. ಎಷ್ಟೊಂದು ಭೋಗದಲ್ಲಿ ಅವ್ರು ಇದ್ರು ಕೂಡ ಅವ್ರಿಗೆ ಇದೆಲ್ಲ ಸತ್ಯವಿಲ್ಲ ಅಂತ ಗೊತ್ತಿತ್ತು ಅವ್ರಿಗೆ. ಆತರ ಒಬ್ಬ ಇದನ್ನ ಸತ್ಯವನ್ನು ತಿಳ್ಕೊಂಡ ಮೇಲೆ ರಾಮಕೃಷ್ಣ ಪರಮಹಂಸರು ಕೂಡ ಅದೇ ಹೇಳ್ತಾರೆ, ಈ ಲೋಕದಲ್ಲಿ ಪ್ರಪಂಚದಲ್ಲಿ ಚೆನ್ನಾಗಿ ಒಬ್ಬ ಬದುಕಕ್ಕೆ ಯಾರು ಅರ್ಹ ಅಂತ ಕೇಳಿದ್ರೆ, ಈ ಸತ್ಯವನ್ನು ತಿಳ್ಕೊಂಡವನೇ ಪ್ರಪಂಚದಲ್ಲಿ ಬದುಕಕ್ಕೆ ಅರ್ಹ ಅಂತ ಹೇಳ್ತಾರೆ. ನೋಡಿ, ಒಂದು ಕಡೆ ಇನ್ನೊಂದು ಏನ್ ಹೇಳ್ತಾರೆ, ಸತ್ಯವನ್ನು ತಿಳ್ಕೊಂಡ್ಬಿಟ್ರೆ ಅವನು ಪ್ರಪಂಚದ ಕಡೆ ತಿರುಗಿ ನೋಡಕ್ ಆಗೋದೇ ಇಲ್ಲ, ಅವನ ಕೈಲಿ ಅವನ ಈ ಕಡೆ ಬರೋದೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಆದ್ರೆ ಇನ್ನೊಂದು ಕಡೆ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಒಬ್ಬ ಚೆನ್ನಾಗಿ ಬದುಕಬೇಕು ಅಂತ ಹೇಳಿದ್ರೆ ಅವನಿಗೆ ಈ ಸತ್ಯ ತಿಳಿದಿದ್ರೇನೆ ಅವನು ಚೆನ್ನಾಗಿ ಬದುಕಕ್ಕಾಗೋದು. ಬೇರೆಯೊಬ್ಬರಿಗೆ ಅರ್ಧ ಬರ್ಧ ತಿಳ್ಕೊಂಡಿರ್ತಾರೆ ಅಥವಾ ಸತ್ಯದ ಬಗ್ಗೆ ತಿಳುವಳಿಕೆನೇ ಇಲ್ಲ, ಅಂತವ್ರು ಪ್ರಪಂಚದಲ್ಲಿ ದೇ ವಿಲ್ ಬಿಕಮ್ ಫೇಲ್ಯೂರ್ಸ್ ಒನ್ಲಿ ಅಂತ ಶಾಸ್ತ್ರದ ಒಂದು ನಿಲುವು. ಅದರಿಂದ ರಾಮಕೃಷ್ಣ ಪರಮಹಂಸರು ಆತರ ಹೇಳಿದ್ದಾರೆ ಅವರು. ಇದರ ಅಂತವನಿಗೇನೆ ಪ್ರಪಂಚದಲ್ಲಿ ಚೆನ್ನಾಗಿರಕ್ಕಾಗುತ್ತೆ. ಅವನಿಗೆ ದುಃಖ ಅನ್ನೋದೆಲ್ಲ ಅವನಿಗೆ ಮುಟ್ಟೋದೇ ಇಲ್ಲ ಅವನಿಗೆ ಅದು. ಹಾಗಾಗಿ ಆತರ ಅವ್ರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅದನ್ನ. ಸೊ ಇವಾಗ ಇದನ್ನ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಪ್ರತ್ಯಕ್ಷಕ್ಕೆ ಇದಕ್ಕೆಲ್ಲ ನೋಡಿ, ಪ್ರತ್ಯಕ್ಷವಾಗಿ ನಮಗೆ ಪ್ರಪಂಚ ಅಂತ ಕಾಣಿಸ್ತಾ ಇದೆ. ಈ ಪ್ರಪಂಚಕ್ಕೆ ನಾವು ಮುಂಚೆನೆ ಬೇಕಾದಷ್ಟು ನೋಡಿರೋ ರೀತಿಯಲ್ಲಿ ಈ ಪಂಚಭೂತಗಳು
ಈಗ ಹೀಗೆ ನಮ್ಗೆ ಕಾಣಿಸ್ಕೊಳ್ಳಿರೋ ಪ್ರಪಂಚವಾಗಿ ಆಗಿದೆ. ಆದ್ರೆ ಅದಕ್ಕೆ ಹಿನ್ನೆಲೆಯಲ್ಲಿ ಅದಕ್ಕೆ ಇನ್ನೊಂದು ಪ್ರೋಸೆಸ್ ಇದೆ. ಅದಕ್ಕೆ ಅಂದ್ರೆ ನಮ್ಗೆ ಕಣ್ಣು ಕಾಣಿಸದೇ ಇರೋ ಒಂದು ಭಾಗನೂ ಇದೆ ಅದ್ರದ್ದು. ಆದ್ರೂ ಕೂಡ ಅದು ಈ ಪ್ರಪಂಚಕ್ಕೆ ಸೇರಿದ್ದೇನೆ, ಇದಮ್ ಅನ್ನೋದಕ್ಕೆ ಸೇರಿದ್ದೇನೆ, ಅದು ಕೂಡ ಅಂತ ಆಗುತ್ತೆ ಅದು. ಹಾಗಾಗಿ ಈ ಪ್ರಪಂಚ ಅನ್ನೋದೇನೆ ನಮ್ಗೆ ಎರಡು ಲೆವೆಲ್ಸ್ ಅಲ್ಲಿ ನಾವು ನೋಡ್ಬೇಕಾಗುತ್ತೆ. ಒಂದು ಸ್ಥೂಲವಾಗಿ ಕಾಣಿಸ್ಕೊಳ್ತಾ ಇರೋದು, ಇನ್ನೊಂದು ಅದಕ್ಕೆ ಹಿನ್ನೆಲೆಯಲ್ಲಿರೋ ಸೂಕ್ಷ್ಮವಾಗಿರೋ ಪ್ರಪಂಚ ಅಂತ. ಆದ್ರೆ ಅದು ಎರಡು ಕೂಡ ಸೇರಿ ಇದು ಬ್ರಹ್ಮ ಅಲ್ಲದೆ ಇರೋದು ಅಬ್ರಹ್ಮ. ನಮ್ಗೆ ಇದರಲ್ಲಿ ಬರೀ ನೋಡ್ಬೇಕು ಅಂತ ಹೇಳಿದ್ರೆ ನಮ್ಮ ಇದು ಯಾವುದು ನಮ್ಮ ಭಗವದ್ಗೀತೆ 13ನೇ ಅಧ್ಯಾಯಕ್ಕೆ ನೋಡ್ಬೇಕು ಅಂದ್ರೆ ಈ ಕ್ಷೇತ್ರಂ ಅಂತ ಅನ್ಸ್ಕೊಳುತ್ತಲ್ಲ, ಅದು ಇಡೀ ಕ್ಷೇತ್ರಂ ಕೂಡ ಪ್ರಪಂಚ ಅಂತ ಬಂದ್ಬಿಡುತ್ತೆ. ಅದು ಕ್ಷೇತ್ರಜ್ಞ ಅನ್ನೋದು ಒಂದ್ ಮಾತ್ರ ಬ್ರಹ್ಮಕ್ಕೆ ಸೇರ್ಕೊಳ್ತಾನೆ ಅದು. ಹಾಗಾಗಿ ಈ ಎರಡನ್ನು ಇವರು ಇಲ್ಲಿ ಹೇಳಕ್ ಶುರು ಮಾಡ್ತಾರೆ ಇವರು. ಸತ್ಯಸೆ ಸತ್ಯಂ ಅನಿದಂ ವಕ್ತವ್ಯಂ ಶಿಷ್ಯತೆ ತತಃ ಆದೇಶೋ ಅನಂತರಂ ತಸ್ಯ ಕ್ರಿಯತೆ ಅನನ್ಯಂ ಮಾನಿನಃ. ಹಾಗಾಗಿ ಇವರು ಈ ಸತ್ಯಸ್ಯ ಸತ್ಯಂ ಅಂತ ಹೇಳುವಾಗ ಈ ಸತ್ಯಸ್ಯ ಅಂತ ಹೇಳುವಾಗ ನಮ್ಗೆ ಕಾಣಿಸ್ಕೊಳ್ತಾ ಇರೋ ಪ್ರಪಂಚದ ಬಗ್ಗೆ ಮತ್ತು ಅದ್ರ ಸೂಕ್ಷ್ಮವಾಗಿರೋ ವಿಷಯದ ಬಗ್ಗೆ ಹೇಳಾಯ್ತು. ಇವಾಗ ಈ ಸತ್ಯಕ್ಕೆಲ್ಲ ಸತ್ಯ ಅಂತ ಒಂದಿದೆಯಲ್ಲ ಬ್ರಹ್ಮ, ಅದ್ರ ಬಗ್ಗೆ ಹೇಳೋದು ಉಳಿದಿದೆ. ಅದನ್ನ ನಾವು ಹೇಳಿಕೆ ಇನ್ನು ಮುಂದೆ ಹೋಗ್ತಿರ್ತೇವೆ, ಮುಂದಿನ ಒಂದು ಸೆಕ್ಷನ್ ಅದಕ್ಕೆ ಇವರು ಶುರು ಮಾಡ್ತಾ ಇರೋದನ್ನ. ಹಾಗಾಗಿ ಇದನ್ನ ನಾವು ನೋಡಿದಾಗ ಈ ಮಾಂಡೂಕ್ಯ ಉಪನಿಷತ್ ಅಂತ ಒಂದಿದೆಯಲ್ಲ, ಅದರಲ್ಲಿ ಇರೋ ಒಂದು ಸ್ಟ್ರಕ್ಚರ್ ಯಾವ್ದಿದೆಯೋ ಅದು ಇದ್ರಲ್ಲಿ ತುಂಬಾ ಚೆನ್ನಾಗಿ ಒಂದು ಟೆಂಪ್ಲೇಟ್ ತರ ಇಲ್ಲಿ ತುಂಬಾ ಚೆನ್ನಾಗಿ ಫಿಟ್ ಆಗುತ್ತೆ ಅದು. ಇಲ್ಲಿ ನೋಡಿ, ಮಾಂಡೂಕ್ಯ ಉಪನಿಷತ್ತಲ್ಲಿ ನಾವು 7 ಮಂತ್ರಗಳು, ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ಒಂಚೂರು ಮಂತ್ರಗಳಿದೆ, ಬಟ್ ಅದೆಲ್ಲ ಅಷ್ಟೊಂದು ಮುಖ್ಯ ಅಲ್ಲ. ಆದ್ರೆ 7 ಮಂತ್ರಗಳಿದೆಯಲ್ಲ ಅದು ತುಂಬಾ ಮುಖ್ಯವಾದದ್ದು. ಅದ್ರಲ್ಲಿ ಮೊದಲ 6 ಮಂತ್ರಗಳಲ್ಲಿ ಅದೇನ್ ಮಾಡುತ್ತೆ, ಇಡೀ ಪ್ರಪಂಚವನ್ನೆಲ್ಲ ಈ 6 ಮಂತ್ರಗಳಲ್ಲಿ ಅದು ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ಬಿಡುತ್ತೆ. ಅದು ಆ ಪ್ರಪಂಚದಲ್ಲಿ ಇಂಡಿವಿಜುವಲ್ ಮತ್ತು ಕಾಸ್ಮಿಕ್ ಎರಡೂನು, ಅಂದ್ರೆ ವ್ಯಷ್ಟಿ ಸಮಷ್ಟಿ ಅಂತ ಹೇಳ್ತೀವಲ್ಲ, ಅದೆಲ್ಲವನ್ನು ಕೂಡ ಜಾಗೃತ ಸ್ವಪ್ನ ಸುಷುಪ್ತಿ ಅಂತ ಅದು ಮೂರನ್ನು ಕೂಡ ಅದು ಹೇಳ್ಬಿಡುತ್ತೆ. ಅದು ಅಂದ್ರೆ ಸ್ಥೂಲ ಪ್ರಪಂಚ ಜಾಗೃತ, ಸೂಕ್ಷ್ಮ ಪ್ರಪಂಚ ಸ್ವಪ್ನ ಅಂತ, ಆಮೇಲೆ ಕಾರಣ ಪ್ರಪಂಚ ಅಂತ ಇದೆಯಲ್ಲ ಅದೇ ಸುಷುಪ್ತಿ ಅಂತ. ಇವಾಗ ಸ್ಥೂಲ ಮತ್ತು ಸೂಕ್ಷ್ಮ ಅನ್ನೋದ್ ಕಡೆ ನಮ್ಗೆ ಒಂದ್ ರೀತಿಯಲ್ಲಿ ಒಂದು ಅನುಭವ ಇರುತ್ತೆ ಅದು. ಆದ್ರೆ ಈ ಕಾರಣ ಅಂತ ಇದೆಯಲ್ಲ, ಅಲ್ಲಿ ನಮ್ಗೆ ನಾಮರೂಪಗಳೆಲ್ಲ ಯಾವ್ದು ಇರೋದೇ ಇಲ್ಲ. ಅದೇ ನಮ್ಮ ಸುಷುಪ್ತಿ ಸ್ಟೇಟ್ಗೆ ಅದು ಹೋಲಿಸಿರೋದು. ಅದನ್ನ ಇದನ್ನೆಲ್ಲ ಹೇಳ್ಬಿಟ್ಟು ಏನ್ ಮಾಡುತ್ತೆ, 7ನೇ ಮಂತ್ರ ಬಂದಾಗ ಈ ಮುಂಚೆ ಹೇಳಿದ್ದ 6 ಮಂತ್ರಗಳು ಏನ್ ಹೇಳಿತ್ತು ಅದೆಲ್ಲವನ್ನೂ ನಿರಾಕರಣೆ ಮಾಡ್ಬಿಡುತ್ತೆ. ಎಲ್ಲ ಹೋಲ್ಸೇಲ್ ನಿರಾಕರಣೆ ಮಾಡ್ಬಿಡುತ್ತೆ ಅದು. ಅದರಲ್ಲಿ ನೋಡಿದಾಗ ಇವಾಗ ಸತ್ಯಸ್ಯ ಸತ್ಯಂ ಅಂತ ಹೇಳಿದ್ರಲ್ಲ, ಆ ಸತ್ಯಸ್ಯ ಅಂತ ಹೇಳಿದ್ದು ಆ 6 ಮಂತ್ರದಲ್ಲಿ ಹೇಳಿರೋ ಈ ಪ್ರಪಂಚ ಪೂರ್ತಿ. ಅದರಲ್ಲಿ ಪ್ರಪಂಚದಲ್ಲಿ ಎರಡು ಇದು ಟೈಪ್ ಆಗಿ ನಾವು ನೋಡ್ಬೇಕು ಅದನ್ನ. ಒಂದು ಸ್ಥೂಲವಾಗಿರೋದು ನಮ್ಗೆ ಕಣ್ಣಿಗೆ ಕಾಣಿಸ್ಕೊಳ್ಳೋದು ಅಥವಾ ನಮ್ಗೆ ಅನುಭವಕ್ಕೆ ಬರೋದು, ಇನ್ನೊಂದು ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ ಆದ್ರೆ ಅದು ಬೀಜ ರೂಪವಾಗಿರೋದು ಅದು. ಹಾಗಾಗಿ ಅದು ಕೂಡ ಪ್ರಪಂಚಕ್ಕೆ ಸೇರಿದ್ದೇನೆ. ಆದ್ರೆ ಮಾಂಡೂಕ್ಯ ಉಪನಿಷತ್ತಲ್ಲಿ ಇದಕ್ಕೆ ಉದಾಹರಣೆ ಅಂತ ಏನು ಕೊಡಲ್ಲ, ಆದ್ರೆ ನಮ್ಮ ಬೇರೆ ಆಚಾರ್ಯರೆಲ್ಲ ಕೊಟ್ಟಿದ್ದಾರೆ. ನಮ್ಮ ಪರಮಾರ್ಥಾನಂದ ಏನ್ ಕೊಡ್ತಾರೆ ಅಂದ್ರೆ, ಆ ಮಾಂಡೂಕ್ಯ ಉಪನಿಷತ್ತಲ್ಲಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನೋಡಿ, ಒಬ್ಬನಿಗೆ ಎಚ್ಚರಾವಸ್ಥೆಯಲ್ಲಿ ಅವನಿಗೆ ಬೇಕಾದಷ್ಟು ಜ್ಞಾನಗಳೆಲ್ಲ ಇರುತ್ತೆ, ಅವನಿಗೆ ಬೇಕಾದಷ್ಟು ಕಲೆಗಳಿಗೆ ಕಲ್ತಿರ್ತಾನೆ ಅಥವಾ ಬೇಕಾದಷ್ಟು ಲ್ಯಾಂಗ್ವೇಜಸ್ ಕಲ್ತಿರ್ತಾನೆ, ಎಷ್ಟೋ ವಿಷಯ ಸ್ಕಿಲ್ಸ್ ಎಲ್ಲ ಕಲಿತೆ ಅದು. ಆದ್ರೆ ಸುಷುಪ್ತಿಗೆ ಹೋದಾಗ ಅವನಿಗೆ ಇದು ಯಾವುದು ಕೂಡ ಅವನಿಗೆ ಹೊರಗಡೆ ಬೇರೆ ಬೇರೆಯಾಗಿ ಕಾಣಿಸ್ಕೊಳ್ಳೋದೇ ಇಲ್ಲ. ಅದಕ್ಕೆ ಅವರು ಒಬ್ಬರು ಕೊಟ್ಟಿರೋ ಉದಾಹರಣೆ ಏನು ಅಂತ ಹೇಳಿದ್ರೆ, ಇವಾಗ ಕಡಲೆ ಹಿಟ್ಟಿದೆ, ಗೋಧಿ ಹಿಟ್ಟಿದೆ, ಅಕ್ಕಿ ಹಿಟ್ಟಿದೆ, ಬೇಕಾದಷ್ಟು ಹಿಟ್ಟುಗಳೆಲ್ಲ ಇದೆ. ಆದ್ರೆ ಸುಷುಪ್ತಿಯಲ್ಲಿರೋ ಸ್ಟೇಟಿಗೆ ಅವ್ರು ಏನ್ ಹೋಲಿಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಎಲ್ಲವನ್ನೂ ಸೇರಿಸಿದ್ರೆ ಒಂದು ಮಾಸ್ ಇರುತ್ತಲ್ಲ ಅಂತದ್ ಮುದ್ದೆ. ಅದ್ರಲ್ಲಿ ನೀವು ಆತರ ಒಂದು ಮುದ್ದೆ ನೀವು ಚೆನ್ನಾಗಿ ಕಲಿಸಿಟ್ಬಿಟ್ರೆ ನಿಮ್ಗೆ ಇದು ಕಡಲೆ ಹಿಟ್ಟು ಭಾಗ, ಇದು ಗೋಧಿ ಹಿಟ್ಟು ಭಾಗ ತುಂಬಾ ಕಷ್ಟ ಕಂಡಿಡಿಯೋದು. ಸ್ವಲ್ಪ ಚೆನ್ನಾಗಿ ಕಲಿಸಿ ಹೋದ್ರೆ ಕಂಡಿಡಿಬಹುದು ಸ್ವಲ್ಪ. ಆದ್ರೆ ಒಳ್ಳೆ ಸೇರ್ಕೊಂಡ್ಬಿಟ್ರೆ ನಿಮ್ಗೆ ಅದು ಯಾವ್ದು ಅಂತ ಹೇಳಕ್ಕೆ ಬರೋಲ್ಲ. ಆತರ ಇವಾಗ ನೀರು ಹಾಲು ಎರಡನ್ನೂ ಸೇರಿಸ್ದಂಗೆ ಆದ್ರೆ ಅದು ನೀರು ಭಾಗ ಇದು ಹಾಲು ಭಾಗ ಅದೇ ಅಂತ ಹೇಳಕ್ ಬರೋದಿಲ್ವಲ್ಲ. ಆತರ ಸುಷುಪ್ತಿ ಅವಸ್ಥೆಯಲ್ಲಿ ಅಂತದಾಗಿರುತ್ತೆ ಅದು. ಆದ್ರೆ ಬಿಡಿಯಾಗಿ ಅದು ಸೆಪರೇಟ್ ಆಗಿ ಒಂದು ಡಿಸ್ಟಿಂಗ್ವಿಷಬಲ್ ಎಂಟಿಟೀಸ್ ಆಗಿ ಕಾಣಿಸ್ಕೊಳ್ಳಲ್ಲ. ಬೇರೆ ಎಚ್ಚರಾವಸ್ಥೆ ಮತ್ತು ಸ್ವಪ್ನಾವಸ್ಥೆಯಲ್ಲಿ ಡಿಸ್ಟಿಂಗ್ವಿಷಬಲ್ ಎಂಟಿಟೀಸ್ ಆಗಿ ನಮ್ಮ ಬೇರೆ ಸ್ಕಿಲ್ಸ್ ಎಲ್ಲ ಕೂಡ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಅಲ್ಲಿ ಆತರ ಇರಲ್ಲ. ಬಟ್ ಅದೇ ಸಮಯದಲ್ಲಿ ನಾಶ ಆಗಿರೋಲ್ಲ ಅದು. ಅದೇನಾಗುತ್ತೆ, ಮತ್ತೆ ಅವನಿಗೆ ಪ್ರಾರಬ್ಧ ಕರ್ಮ ಅವನಿಗೆ ಶುರು ಆದಾಗ ಎಚ್ಚರ ಹೇಳ್ತಾನೆ, ನಿದ್ದೆಯಿಂದ ಹೇಳ್ತಾನೆ. ಎದ್ದಾಗ ಅವನಿಗೆ ಮತ್ತೆ ಅದೆಲ್ಲವೂ ಕೂಡ ಕಾಣಿಸ್ಕೊಳ್ಳಕ್ಕೆ ಶುರು ಆಗುತ್ತೆ ಅದು. ಆದ್ರೆ ಮಲಗಿರೋ ಸಮಯದಲ್ಲಿ ಅಥವಾ ನಿದ್ದೆ ಮಾಡ್ತಿರೋ ಸಮಯದಲ್ಲಿ ಅದು ಸೆಪರೇಟ್ ಆಗಿ ಡಿಸ್ಟಿಂಗ್ವಿಷಬಲ್ ಆಗಿ ಕಾಣಿಸ್ಕೊಳ್ಳಲ್ಲ. ಅದು ಸೂಕ್ಷ್ಮ, ಇದು ಕಾರಣ ಪ್ರಪಂಚ ಅಂತ ಹೇಳೋದು ಅದಕ್ಕೆ. ಹಾಗಾಗಿ ಕಾರ್ಯ ಮತ್ತು ಕಾರಣ ಅಂತ ಎರಡು ಸೇರ್ಕೊಂಡಿರೋದು ಪ್ರಪಂಚಕ್ಕೆ ಸೇರಿದ್ದೇನೆ. ಅದು ಕಾರ್ಯಕಾರಣ ದಾಟಿರೋದು, ಕಾರ್ಯಕಾರಣ ವಿನಿರ್ಮುಕ್ತ ಅಂತ ಬರ್ತಲ್ವಾ, ನಿರ್ಮುಕ್ತ ಅಂತದ್ದು ತುರಿಯ ಅಂತ. ಆ ತುರಿಯವನ್ನ ಕೂಡ ಇವರು ಆ ತುರಿಯವನ್ನು ಹೇಳ್ಬೇಕು ಮುಂದೆ ಅಂತ ಅವರು ನೆಕ್ಸ್ಟ್ ಸೆಕ್ಷನ್ ಶುರು ಮಾಡ್ತಾರೆ. ಆದೇಶೋ ನೇತಿ ಇತಿ ಬ್ರಹ್ಮತತ್ವ ಅವಬೋಧಕಃ ಯಥಾಯಂ ಉಪಪದ್ಯೇತ ತಥಾ ಸಮ್ಯಕ್ ನಿರೂಪ್ಯತೆ. ಇವಾಗ ಇದು ಆದೇಶ ನೇತಿ ಅಂತ ಹೇಳ್ಬಿಟ್ಟು ಇತಿ ಆದೇಶ ಅಂತ ಬೃಹದಾರಣ್ಯಕದಲ್ಲಿ ಬರ್ತದೆ. ತುಂಬಾ ಫೇಮಸ್ ನೇತಿ ಅನ್ನೋದು. ಅದೇ ಆದೇಶ ಅಂತ ಹೇಳಿದ್ರೆ ದಟ್ ಈಸ್ ದ ವೇ. ಈ ಬ್ರಹ್ಮವನ್ನು ತಿಳ್ಕೊಳ್ಳಕ್ಕೆ ಈ ನೇತಿ ಅಂತ ಒಂದು ಮಾರ್ಗವನ್ನು ಬಿಟ್ಟು ಬೇರೆ ಯಾವ್ದು ಮಾರ್ಗನೂ ಇಲ್ವೇ ಇಲ್ಲ ಅಂತ ಹೇಳ್ತಾರೆ.
ಇದೇ ಉತ್ತಮವಾದ ಮಾರ್ಗ. ಎಲ್ಲವನ್ನು ಕೂಡ ನಾವು ಯಾವ್ದಾವ್ದನ್ನ ನಾವು ಎನ್ಕೌಂಟರ್ ಮಾಡ್ತೀವೋ, ನಮ್ಗೆ ಯಾವ್ಯಾವ್ದು ನಮ್ಗೆ ಅನುಭವ ಬರ್ತೋ ಅದೆಲ್ಲವೂ ಕೂಡ ಒಂದೊಂದನ್ನು ಕೂಡ ಅದು ಬ್ರಹ್ಮ ಅಲ್ಲ ಅಂತ. ಇವಾಗ ನಾವು ಕನ್ನಡದಲ್ಲಿ ಕೂಡ ಯಾವ್ದು ಅಂತ ನಾವು ಎರಡು ಶಬ್ದ ಹೇಳ್ತೀವಲ್ಲ, ಅದೇ ರೀತಿಯಲ್ಲಿ ನೇತಿ ಅಂತ ಇತಿ ನ ಇತಿ ಅಂತ ಹಾಗೆ ಎರಡು ಬಂದಿರುತ್ತೆ. ಇವರು ಅದನ್ನ ಹೇಳ್ತಾರೆ. ಅದಕ್ಕೆ ಅರ್ಥ ಏನು ಅನ್ನೋದು ಇವರೇ ಮುಂದಕ್ಕೆ ಹೇಳ್ತಾರೆ. ಹಾಗಾಗಿ ಈ ನೇತಿ ಅಂತ ಒಂದು ರೀತಿಯಲ್ಲಿ ಬ್ರಹ್ಮವನ್ನ ತಿಳಿಸಕ್ಕೆ ಒಂದು ಮೆಥಡ್ ಅಂತ ಹೇಳಿದೆಯಲ್ಲ, ಅದ್ರ ಬಗ್ಗೆ ನಾವ್ ಇವಾಗ ಚೆನ್ನಾಗಿ ವಿಶದವಾಗಿ ಅದನ್ನ ಹೇಳ್ತೀವಿ, ನಿರೂಪಣೆ ಮಾಡ್ತೀವಿ ಅಂತ ಅವರು ಶುರು ಮಾಡ್ತಾರೆ ಅದನ್ನ. ಇತಿ ಶಬ್ದೇನ ಚಿದ್ಭಾಸ್ಯಂ ಅನ್ಯೋದ್ಯ ಪ್ರತಿಷಿಧ್ಯತೆ ನಕಾರೇಣ ದ್ವಿಹಿ ಉಕ್ತಿ ತು ಬೀಪ್ಸಾ ಕೃತ್ಸ್ನ ನಿಷೇಧಯೇ ಅಂತ. ನೋಡಿ ಇವಾಗ ಇತಿ ಅಂತ ನೋಡಿ, ನೇತಿ ಅನ್ನುವಾಗ ನ ಮತ್ತು ಇತಿ, ನ ಪ್ಲಸ್ ಇತಿ ಅನ್ನೋದು ನೇತಿ ಅಂತ ಆಗಿದೆ. ಅದು ಇತಿ ಅಂತ ಹೇಳಿದ್ರೆ ಹೀಗಿದೆಯಲ್ಲ ಅದು ಅಲ್ಲ, ಬ್ರಹ್ಮ ಅಲ್ಲ ಅದು ಅಂತ. ಹೀಗಿದೆಯಲ್ಲ ಅಂತ ಹೇಳಿದ್ರೆ ಏನೋ ನಮ್ಗೆ ಕಾಣಿಸ್ಕೊಳ್ಳೋದು, ನಮ್ಗೆ ಅನುಭವ ಬರೋದು, ಅದು ಹೀಗಿದೆಯಲ್ಲ ಅಂತ ನೋಡ್ತೀವಿ. ಆದ್ರೆ ಅದು ಬ್ರಹ್ಮ ಅಲ್ಲ, ಬ್ರಹ್ಮ ಅಂತ ತಿಳಿಬೇಡ ಅದನ್ನ, ಅದು ಬ್ರಹ್ಮ ಅಲ್ಲದೆ ನಿರಾಕರಣೆ ಮಾಡು ಅಂತ ಹೇಳ್ತಾ ಇರೋ ವಾಕ್ಯ ಅದು. ಅಲ್ಲಿ ಹೇಳ್ತಾ ಇರೋದು ಇತಿ ಶಬ್ದೇನ ಚಿದ್ಭಾಸ್ಯಂ ಅನೂದ್ಯ. ನೋಡಿ, ಇತಿ ಅನ್ನೋ ಶಬ್ದದಿಂದ ಹೀಗಿದೆ ಅಂತ ಹೇಳುವಾಗ ಅದು ಯಾವ್ದ್ರಿಂದ ನಿನಗೆ ಅದು ಬೆಳಗ್ತಾ ಇದೆ ಅಂತ ಹೇಳಿದ್ರೆ ನಿನ್ನ ಆತ್ಮ ಚೈತನ್ಯದಿಂದಲೇ ಅದು ಬೆಳಗ್ತಾ ಇದೆ. ಇವಾಗ ನಾವು ಒಂದು ಕಣ್ಣಿಂದ ಒಂದು ವಸ್ತುವನ್ನ ನೋಡ್ತೀವಿ, ಇದು ಈ ತರ ಇದೆ, ಇದಿಷ್ಟು ಗಾತ್ರ ಇದೆ ಅದು, ಅಥವಾ ಇದು ಇಂಥ ಬಣ್ಣ ಇದೆ ಅಂತ ನೋಡ್ತೀವಿ, ಇಂಥ ಒಂದು ರೂಪ ಇದೆ ಅದಕ್ಕೆ ಅಂತ. ಅಥವಾ ನಾವು ಒಂದ್ ವೇಳೆ ನಾವು ಕಣ್ಣು ಒಬ್ಬ ಮುಚ್ಕೊಂಡಿದ್ದಾನೆ ಅಥವಾ ಅವ್ನಿಗೆ ಕಣ್ಣು ಇಲ್ಲ ಅಂತ ಹೇಳಿದ್ರೆ ಅವನು ಮುಟ್ಟಿ ತಿಳ್ಕೊಳ್ತಾನೆ, ಇದು ಈ ವಸ್ತು ಸ್ವಲ್ಪ ಬೆಚ್ಚಗಿದೆ ಅಥವಾ ಗಟ್ಟಿಗಿದೆ, ತಣ್ಣಗಿದೆ ಅಂತ, ಅವನು ಮೃದುವಾಗಿದೆ ಅಂತ ಅವನು ತಿಳ್ಕೊಳ್ತಾನೆ. ಅದೇ ತರ ರುಚಿ ಅನ್ನೋದು ಕೂಡ ನಮಗೆ ಅದು ಇಂಥ ರುಚಿ, ಇನ್ನೊಂದು ಬೇರೆ ರುಚಿ ಅಂತ ನಾವು ನೋಡ್ತೀವಿ. ಹಾಗಾಗಿ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ಎಷ್ಟು ಇಂದ್ರಿಯಗಳ ಮುಖಾಂತರ ತಿಳ್ಕೊಳ್ಳೋದು. ಆದ್ರೆ ಆ ತಿಳ್ಕೊಳ್ಳೋದು ಹೇಗೆ, ಯಾವ್ದ್ರಿಂದ ತಿಳಿತೀವಿ ಅಂತ ಹೇಳಿದ್ರೆ ಆ ಚೈತನ್ಯ ಒಳಗಡೆ ಇದನ್ನೇ ಅವನು ಧ್ರುವ ಆ ಭಗವತದಲ್ಲಿ ಯೋ ಅಂತ ಪ್ರವಿಶ್ಯ ಮಮ ವಾಚಿಮಿಮಾಂ ಪ್ರಸುಪ್ತಾಂ ಸಂಜೀವತಿ ಅಖಿಲ ಶಕ್ತಿಧರ ಸ್ವಧಾಮ್ನ ಅಂತ ಹೇಳ್ಬಿಟ್ಟು ಹಸ್ತ ಚರಣ ತ್ವಗಾದೀನ್ ಎಲ್ಲವನ್ನೂ ಕೂಡ, ತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಅಲ್ಲಿ ಹೇಳೋದು. ಅಷ್ಟು ಇಂದ್ರಿಯಗಳಿಂದ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಎಲ್ಲ ಸೇರ್ಬಿಡ್ತೀವಿ. ಅದು ಅವುಗಳೆಲ್ಲ ನನ್ನಲ್ಲಿ ಸುಪ್ತವಾಗಿರೋದು ನಮ್ಮಲ್ಲಿ. ಆದ್ರೆ ಆ ಚೈತನ್ಯ ಇಲ್ಲದೆ ಹೋದ್ರೆ ಅದು ಇಲ್ದಂಗೆನೆ ಅದು. ಆ ಚೈತನ್ಯ ಇದ್ರೇನೆ ಇವುಗಳಿಗೆಲ್ಲ ಏನಾದ್ರು ಕೆಲಸ ಮಾಡಕ್ಕಾಗುತ್ತೆ. ಅದು ಅಂತ ಚೈತನ್ಯವಾಗಿ ನೀನ್ ಇದೆಯಾ ಅಂತ ಅವ್ನು ಹೇಳ್ತಾ ಇದ್ದಾನೆ ಆ ಭಗವಂತ ಅವ್ನ ಮುಂದೆ ಬಂದು ನಿಂತಾಗ. ಇದನ್ನ ಉಪನಿಷತ್ ಅದು ಬೇರೆ ಭಾಷೆಯಲ್ಲಿ ಹೇಳುತ್ತೆ, ಇದೇ ವಿಷಯವನ್ನ ಬೇರೆ ಶಬ್ದಗಳಲ್ಲಿ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ಭಗವಂತ ಅಂತ ಎದುರುಗಡೆ ಬಂದು ನಿಂತಿದ್ದಾನೆ ಅಂತ ಇವನು ಒಂದು ಸ್ತುತಿ ಮಾಡ್ತಾನೆ. ನಮ್ಮ ಒಳಗಡೆ ಇರೋ ಎಲ್ಲ ಇಂದ್ರಿಯಗಳು ಕೂಡ ಚೈತನ್ಯವನ್ನು ಕೊಟ್ಟು ನೀನು ಮಾಡ್ತಾ ಇದೆಯಲ್ಲ ಅಂತ ಸ್ವರೂಪವಾಗಿ ನಿನ್ಗೆ ನಾನು ನಮಸ್ಕಾರ ಅಂತ ಹೇಳ್ತಾನೆ ನಮಗೆ. ಆದ್ರೆ ಇಲ್ಲಿ ಚಕ್ಷುಷು ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನಃ ಅಂತ ಹೇಳ್ಬಿಟ್ಟು ಕೇನೇಶಿತಮ್ ಅಂತ ಹೇಳ್ಬಿಟ್ಟು ಕೇನೋಪನಿಷತ್ ಬರೋದೇ ಈ ಮಾತು. ಕೇನೋಪನಿಷತ್ ಇರೋದೇ ವಿಷಯವನ್ನೇ ಅಲ್ಲಿ ಭಾಗವತದಲ್ಲಿ ಆ ಒಂದು ಹೇಳ್ತಾರೆ. ಇನ್ನು ಅದನ್ನ ಸ್ವಲ್ಪ ಬೇರೆ ತರ ಹೇಳ್ಬೇಕು ಅಂತ ಹೇಳಿದ್ರೆ, ಕೇನೋಪನಿಷದಲ್ಲಿ ಇಂಪರ್ಸನಲ್ ಬ್ರಹ್ಮನಾಗಿ ಹೇಳಿದ್ದು, ಅಲ್ಲಿ ಪರ್ಸನಲ್ ಬ್ರಹ್ಮವಾಗಿ ಅದನ್ನ ಸಗುಣ ಬ್ರಹ್ಮವಾಗಿ ಅದನ್ನ ಹೇಳಿದ್ದಾರೆ. ಅದು ಹೀಗೆ ಕ್ಷೇತ್ರಂ ಅಂತ ನಮ್ಗೆ ಯಾವ್ದು ನಮ್ಗೆ ನೋಡ್ತಾ ಇದ್ದೀವೋ ನೋಡಿ, ಅಲ್ಲೂ ಕೂಡ ಏನಾಗಿದೆ, ಆ ಕ್ಷೇತ್ರ ಅಧ್ಯಾಯದಲ್ಲಿ ಅದಕ್ಕೆ ಅಷ್ಟು ಮುಖ್ಯ ಅಧ್ಯಾಯ ಅದು. ಭಗವದ್ಗೀತೆನೇ ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲ ನಂದನಃ ಅಂತ ಹೇಳ್ಬಿಟ್ಟು ಎಲ್ಲಾ ಉಪನಿಷತ್ತುಗಳ ಒಂದು ಸಾರ ಭಗವದ್ಗೀತೆ ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ಈ 13ನೇ ಅಧ್ಯಾಯ ತುಂಬಾ ಮುಖ್ಯ. ಅದರಲ್ಲಿ ಎಲ್ಲ ತುಂಬಾ ಸೆಂಟ್ರಲ್ ಇದು ಸೆಮಿನಲ್ ಪಾರ್ಟ್ ಆಫ್ ದಿ ಗೀತಾ ಅಂತ ಹೇಳ್ಬೋದು ನಾವು ಅದನ್ನ. ಅಲ್ಲಿ ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅಂತ ಹೇಳುವಾಗ ಅದನ್ನೇ ಇವರು ಇವಾಗ ಹೇಳ್ತಾ ಇದ್ದಾರೆ. ಪ್ರಕಾಶ್ಯ ಅಂತ ಹೇಳಿದ್ರೆ ಏನು, ಅದು ಯಾವುದು ಬೆಳಗಲ್ಪಡುತ್ತೋ ಅದು. ಪ್ರಕಾಶಕ ಅಂತ ಹೇಳಿದ್ರೆ ಯಾವ್ದು ಪ್ರಕಾಶ ಮಾಡುತ್ತೋ ಅದು. ಕ್ಷೇತ್ರಜ್ಞ ಅನ್ನೋದು ಪ್ರಕಾಶ ಕೊಡೋದು, ಪ್ರಕಾಶ್ಯ ಅನ್ನೋದು ಕ್ಷೇತ್ರಂ ಅಂತ. ಈ ಕ್ಷೇತ್ರಂ ಹೌದು ಸೊ ಹಾಗಾಗಿ ಅಲ್ಲಿ ಜ್ಞಾನಾಜ್ಞೇಯ ಅಂತ ಹೇಳಕ್ಕಿಂತ ದ್ರಷ್ಟ ಮತ್ತು ದೃಶ್ಯ ಅಂತ ಹೇಳ್ಬೋದು ಅದನ್ನ, ಅವಾಗ ಸರಿಯಾಗಿರ್ತೇನೆ. ಹೀಗೆ ಇತಿ ಶಬ್ದೇನ ಚಿದ್ಭಾಸ್ಯಂ ಅನೂದ್ಯ ಪ್ರತಿಷಿಧ್ಯತೆ. ಇತಿ ಅಂತ ನಾವು ಯಾವ್ದಾವ್ದನ್ನ ನೋಡ್ತೀವೋ ಅದನ್ನ ನಾವು ಇದು ಬ್ರಹ್ಮ ಅಲ್ಲ ಅಂತ ಮಾಡ್ಬೇಕು ಅಂತ. ಅದಕ್ಕೆ ಇವ್ರು ಹೇಳ್ತಾ ಇದಾರೆ ನಕಾರದಿಂದ ಅದು ಇತಿ ಅಂತ ಯಾವ್ದು ನಮ್ಗೆ ಚಿತ್ತಿಂದ ಭಾಸ್ಯವಾಗಿರೋ ವಸ್ತು ನಮ್ಗೆ ಕಾಣಿಸ್ಕೊಳ್ತಾ ಇದೆಯೋ, ಎಲ್ಲ ಇಂದ್ರಿಯಗಳಿಗೂ ಕಾಣಿಸ್ಕೊಳ್ತಾ ಇದೆಯೋ ಅದನ್ನ ನ ಅಂತ ಹೇಳ್ಬಿಟ್ಟು ನಕಾರದಿಂದ ಅದನ್ನ ನಿಷೇಧ ಮಾಡ್ತಾ ಇದೆ. 2 ಸತಿ ಹೇಳಿದೆಯಲ್ಲ ದ್ವಿರುಕ್ತಿ ಯಾತಿಕೆ ಅಂತ ಕೇಳಿದ್ರೆ, ವೀಪ್ಸಾ ಕೃತ್ಸ್ನ ನಿಷೇಧೆಯೇ, ಎಲ್ಲವನ್ನು ನಿಷೇಧ ಮಾಡಕ್ಕಾಗಿ. ಇವಾಗ ಒಂದೇ ಒಂದ್ಸತಿ ಮಾಡಿದ್ರೆ ಏನಾಗಿರ್ಬೋದು ಅಂತ ಹೇಳಿದ್ರೆ, ಒಂದು ವಸ್ತುವನ್ನು ಮಾತ್ರ ನಿಷೇಧ ಮಾಡಿ ಸುಮ್ಮನೆ ಇರ್ತಾ ಇದ್ದ. 2 ಸತಿ ಹೇಳಿದ್ರೆ ಏನಾಗುತ್ತೆ, ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ, ಯಾವ್ದು ನೋಡ್ತೀಯೋ ನೀನು ಅದ್ರ ಕಡೆ ನಿನ್ ಗಮನ ಕೊಡ್ಬೇಡ, ಅಥವಾ ಯಾರ್ಯಾರು ವ್ಯಕ್ತಿಗಳು ನೋಡ್ತೀಯೋ ಅವ್ರ ಬಗ್ಗೆ ಸ್ವಲ್ಪ ಪರೀಕ್ಷೆ ಮಾಡಿ ನೋಡು ಅಂತ ಹೇಳ್ತೀವಿ. ಈ ತರ ಯಾರ್ಯಾರನ್ನ ಕೇಳುವಾಗ ಎಲ್ಲವನ್ನೂ ಸೇರಿಸ್ಕೊಂಡ್ಬಿಡ್ತೀವಿ ನಾವು ಅಲ್ವಾ. 1 2 ಅಂತ ಮಾತ್ರ ಅಲ್ಲ, ಆದ್ರೆ ಒಂದೇ ಒಂದು ಮಾತ್ರ ಹೇಳಿದಾಗ ಅದು ಒಂದಕ್ಕೆ ಮಾತ್ರ ಸೀಮಿತವಾಗಿ ಹೋಗುತ್ತೆ. ಅದು 2 ಸತಿ ಹೇಳಿದಾಗ ಏನಾಗುತ್ತೆ, ಎಲ್ಲವನ್ನೂ ಸೇರಿಸ್ಕೊಳುತ್ತೆ ಅದರಲ್ಲಿ. ಅದರಿಂದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವರು ಇದರಲ್ಲಿ ಶಬ್ದಗಳನ್ನ. ಹಾಗಾಗಿ ದ್ವಿರುಕ್ತಿ ಹೀತು ವೀಪ್ಸಾ ಕೃತ್ಸ್ನ ನಿಷಿದ್ಧೆಯೇ ಅಂದ್ರೆ ಎಲ್ಲವನ್ನೂ ನಿಷೇಧ ಮಾಡಕ್ಕಾಗಿ 2 ಸತಿ ಹೇಳಿದೆ ಅದು. ಹಾಗಾದ್ರೆ ಏನಾಯ್ತು ನೋಡಿ, ಇದು ಎಲ್ಲಾ ಲೆವೆಲ್ಸ್ ಅಲ್ಲೂ ಸಾಧಕ ಮಾಡ್ಬೇಕಾಗುತ್ತೆ ಅದನ್ನ. ಅವನು ಪ್ರತ್ಯಕ್ಷದಿಂದ ಹೊರಗಡೆ ಪ್ರಪಂಚದಲ್ಲಿ ಎಚ್ಚರ ಅವಸ್ಥೆಯಲ್ಲಿ ಏನೇನ್ ನೋಡ್ತಾನೋ ಅವನು,
ಏನೇನು ರುಚಿ ನೋಡ್ತಾನೋ ಅಥವಾ ಯಾವ್ದಾವ್ದು ಅವ್ನಿಗೆ ಅನುಭವಕ್ಕೆ ಬರ್ತಾ ಇರುತ್ತೋ ಅಷ್ಟು ಇಂದ್ರಿಯಗಳಿಂದಾನು ಏನೇನು ಬರ್ತಾ ಇರ್ತೋ ಅವ್ರಿಗೆ ಅದೆಲ್ಲವನ್ನೂ ಕೂಡ ಇದು ಬ್ರಹ್ಮ ಅಲ್ಲ ಅಂತ ಅದನ್ನ ನಿಷೇಧ ಮಾಡ್ಬೇಕಾಗುತ್ತೆ ಅವನು. ಯಾಕಂದ್ರೆ ಬ್ರಹ್ಮವಾದ್ರೆ ಅದಕ್ಕೆ ಯುಕ್ತಿ ಏನು ಅಂತ ಹೇಳಿದ್ರೆ, ಬ್ರಹ್ಮ ಆದ್ರೆ ಅದು ಕಣ್ಣು ಕಾಣಿಸ್ಕೊಳ್ಳಲ್ಲ, ಇಂದ್ರಿಯಗಳಿಗೆ ಸಿಗೋದಿಲ್ಲ ವಸ್ತು ಬ್ರಹ್ಮ ಅನ್ನೋದು. ಹಾಗಾಗಿ ಇದು ಇಂದ್ರಿಯಕ್ಕೆ ಸಿಗ್ತಾ ಇದೆ, ಅದು ಹೇಗೆ ಬ್ರಹ್ಮವಾಗಿರಕ್ ಸಾಧ್ಯ ಅಂತ ಹೇಳ್ಬಿಟ್ಟು ಅದನ್ನ ನಾವು ನಿರಾಕರಣೆ ಮಾಡ್ಬೇಕಾಗುತ್ತೆ. ಇದು ಒಂದು ಲೆವೆಲ್. ಇದು ಇನ್ನೊಂದು ಲೆವೆಲ್ ಇದು ಏನೋ, ಅವನು ಇಂದ್ರಿಯಗಳ ವ್ಯಾಪಾರ ಯಾವ್ದು ಆಗ್ತಾ ಇಲ್ಲ, ಆದ್ರೆ ಮನಸ್ಸಲ್ಲಿ ಎಷ್ಟೋ ವಿಷಯಗಳು ಯೋಚನೆ ಮಾಡ್ತಾ ಇದ್ದಾನೆ. ಅವಾಗ ಕೂಡ ಏನಾಗ್ತಾ ಇದೆ, ಮನಸ್ಸಲ್ಲಿ ಕೂಡ ಅವನಿಗೆ ಯಾವ್ದಾದ್ರು ಹಿಂದೆ ಆಗಿದ್ದ ವಿಷಯಗಳು ಅಥವಾ ಹಿಂದೆ ನೋಡಿದ ಒಂದು ವ್ಯಕ್ತಿ ಬಗ್ಗೆ ಅವನು ನೆನಪು ಮಾಡ್ಕೊಳ್ತಾನೆ, ಅಥವಾ ಮುಂದೆ ಆಗ್ಬೇಕಾದ ಒಂದು ವಿಷಯವನ್ನ ನೆನಪು ಮಾಡ್ಕೊಳ್ತಾನೆ, ಅಥವಾ ಅದ್ರ ಬಗ್ಗೆ ಒಂದು ಪ್ಲಾನ್ ಮಾಡ್ಕೊಳ್ತಾನೆ. ಇದೆಲ್ಲ ಆದ್ರೂ ಕೂಡ ಮನಸ್ಸಲ್ಲಿ ಒಳಗಡೆ ವ್ಯಾಪಾರ ಆಗ್ತಾ ಇರ್ತದೆ. ಆವಾಗ್ಲೂ ಕೂಡ ಇದು ನೇತಿ ನಾವು ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಕೂಡ ಏನಾಗುತ್ತೆ, ನಾವು ಹೊರಗಡೆ ಇರೋದ್ರಿಂದಾನೆ ನಾವು ಮನಸ್ಸಲ್ಲಿ ಮುಂಚೆ ಹತ್ತಿಸ್ಕೊಂಡಿದ್ದೀವಿ. ಅದು ಇವಾಗ ಹೊರಗಡೆ ಇರೋ ವಿಷಯಗಳಿಗೆ ಒಂದು ಸಂಪರ್ಕ ಇಲ್ಲದೆ ಹೋದ್ರೂ ಕೂಡ ಅವನು ಕಣ್ಮುಚ್ಕೊಂಡು ಮಲಗಿದ್ದಾನೆ ಅಷ್ಟೇ, ನಿದ್ದೆ ಬಂದಿಲ್ಲ, ಇನ್ನ ಇಂದ್ರಿಯಗಳಿಗೆ ಯಾವ್ದು ವಿಷಯಗಳು ಸಿಗ್ತಾ ಇಲ್ಲ. ಹಾಗಿದ್ರು ಕೂಡ ಈ ಮನಸ್ಸಲ್ಲಿ ಆಲೋಚನೆ ಹೋಗ್ತಾ ಇರುತ್ತೆ. ಅಂತ ಆಲೋಚನೆ ಬರೋ ವಿಷಯಗಳನ್ನ ಕೂಡ ಇದು ಬ್ರಹ್ಮ ಅಲ್ಲ, ಇದು ಬ್ರಹ್ಮ ಅಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾವು ನಿರಾಕರಣೆ ಮಾಡ್ಬೇಕಾಗುತ್ತೆ ಅಂತ ಸಾಧಕ ಆತರ ಎಲ್ಲಾ ಅವಸ್ಥೆಗಳಲ್ಲೂ ಮಾಡ್ಬೇಕಾಗುತ್ತೆ. ಅದನ್ನ ಸಂಬಂಧಪಟ್ಟಿದ್ದು ಎಲ್ಲವನ್ನೂ ಕೂಡ ಅಥವಾ ನಿಷೇಧ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಕೃಷ್ಣ ನಿಷಿದ್ಧಯೇ ಅಂತ ಹೇಳಿದ್ರು. ಆಮೇಲೆ ಮುಂದಕ್ಕೆ ಮೂರ್ತಂಬ ಯದಿ ವಾ ಅಮೂರ್ತಂ ಅಜ್ಞಾನಂ ವಾಸನಾ ಅಥವಾ ಅಧ್ಯಾತ್ಮಂ ಅಧಿದೈವಂ ವಾ ತತ್ ಸರ್ವಂ ಪ್ರತಿಷಿಧ್ಯತೆ. ಇವಾಗ ಎಲ್ಲವನ್ನೂ ಪ್ರತಿಷೇಧ ಮಾಡ್ಬೇಕು ಅಂತ ಹೇಳಿದ್ರು. ಕೃಷ್ಣ ಅಂದ್ರೆ ಎಲ್ಲವನ್ನು ಅಂತ, ಸಕಲವು ಅಂತ ಹೇಳಿದಾಗ ಅದರಲ್ಲಿ ಒಂದು ಗ್ರೂಪ್ ಮಾಡಿ ಹೇಳ್ತಾರೆ. ಎಲ್ಲವನ್ನೂ ಹೇಳುವಾಗ ಮೂರ್ತಂಬ ಯದಿ ಅಮೂರ್ತಂ, ಮೂರ್ತ ಅಂತ ಹೇಳಿದ್ರಲ್ಲ, ಏನ್ ಹೇಳಿದ್ರು, ಮೂರ್ತ ಅನ್ನೋದು ಫಾರ್ಮ್ಸ್ ಇರೋದು, ಅಮೂರ್ತ ಅನ್ನೋದು ಫಾರ್ಮ್ ಇಲ್ಲದೆ ಇರೋದು ಬಟ್ ಸ್ಟಿಲ್ ಬಿಲಾಂಗಿಂಗ್ ಟು ದಿ ವರ್ಲ್ಡ್ ಅಂತ. ಅಥವಾ ಅಜ್ಞಾನಂ ಅನ್ನೋದು, ಆಮೇಲೆ ವಾಸನ ಅಥವಾ ಅಜ್ಞಾನ ಅನ್ನೋ ವಿಷಯ, ಅಂದ್ರೆ ನನಗೆ ಗೊತ್ತಿಲ್ಲ ಅಂತ ಅಜ್ಞಾನ ಅನ್ನೋ ವಿಷಯ, ಆಮೇಲೆ ವಾಸನ ಯಾವ್ದಿದೆಯೋ ಅದನ್ನ ಕೂಡ ಒಬ್ಬ ಕಂಡಿಡ್ದು ಅದನ್ನ ಕೂಡ ಬ್ರಹ್ಮ ಅಲ್ಲ ಇದು ಅಂತ ಅವ್ನು ನೋಡ್ಕೋಬೇಕಾಗುತ್ತೆ. ಆಮೇಲೆ ಅಧ್ಯಾತ್ಮಂ ಅಧಿದೈವಂಬ, ಅಧ್ಯಾತ್ಮಂ ಅನ್ನೋದು ಅವನ ಶರೀರಕ್ಕೆ ಸೇರಿರೋದು, ಅಧಿದೈವ ಅನ್ನೋದು ಕಾಸ್ಮಾಸ್ಗೆ ಸೇರಿರೋದು. ಸೊ ಅಧ್ಯಾತ್ಮ ಅನ್ನೋದು ಶರೀರದಲ್ಲಿರೋ ಇಂದ್ರಿಯಗಳು ಒಂದೊಂದು ಇದೆಲ್ಲ, ಕರ್ಮೇಂದ್ರಿಯಗಳಾಗ್ಲಿ ಜ್ಞಾನೇಂದ್ರಿಯಗಳಾಗ್ಲಿ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಎಲ್ಲವನ್ನೂ ಕೂಡ ಪ್ರಾಣ ಎಲ್ಲವನ್ನೂ ಕೂಡ ಅವನು ಅಧ್ಯಾತ್ಮಕ್ಕೆ ಸೇರಿದನು, ಸ್ಥೂಲ ಶರೀರ ಎಲ್ಲವೂ. ಅಧಿದೈವಂ ಅಂತ ಹೇಳಿದ್ರೆ ಇಂದ್ರಿಯಗಳಿಗೆಲ್ಲ ಅಧಿದೇವತೆಗಳಾಗಿ ಹೊರಗಡೆ ಇರೋ ಕಾಸ್ಮಿಕ್ ಡಿಟೀಸ್ ಇದಾರಲ್ಲ, ಅಗ್ನಿ ವಾಯು ಇಂದ್ರ ಯಮ ಸೂರ್ಯ ಇಂಥದ್ದೆಲ್ಲ ಇದೆಯಲ್ಲ, ಸೂರ್ಯ ಚಂದ್ರ ಇಂಥದ್ದು ಎಲ್ಲವೂ ಕೂಡ ಅಧಿದೈವ ಅಂತ. ಆ ಕಾಸ್ಮಾಸ್ ಅಲ್ಲಿ ಇರೋದು ಮತ್ತು ಇಂಡಿವಿಜುವಲ್ ಇರೋದು, ಬ್ರಹ್ಮಾಂಡ ಮತ್ತು ಪಿಂಡಾಂಡ ಅಂತ ಹೇಳ್ತಾರೆ ಅದನ್ನ, ಅದೆಲ್ಲವನ್ನೂ ಕೂಡ ಇದು ನಿರಾಕರಣೆ ಮಾಡ್ಬೇಕಾಗುತ್ತೆ ನೀತಿ ಅಂತ ಹೇಳ್ಬಿಟ್ಟು ಇವರು ಎಲ್ಲ ಸಕಲವನ್ನು ಅಂತ ಹೇಳುವಾಗ ಆ ಸಕಲ ಅನ್ನೋದ್ರಲ್ಲಿ ಏನೇನ್ ಸೇರುತ್ತೆ ಅನ್ನೋದಕ್ಕೆ ಇವರು ಸ್ವಲ್ಪ ಕ್ಯಾಟಗರೀಸ್ ಕೊಡ್ತಾ ಇದ್ದಾರೆ. ಮೂರ್ತ ಮತ್ತು ಅಮೂರ್ತ, ಅಜ್ಞಾನ, ವಾಸನೆಗಳು, ಅಧ್ಯಾತ್ಮ, ಅಧಿದೇವ ಎಲ್ಲವನ್ನೂ ಕೂಡ ಅವನು ಪ್ರತಿಷಿಧ್ಯತೆ, ತತ್ಸರ್ವಂ ಪ್ರತಿಷಿಧ್ಯತೆ. ಯಾವ್ದ್ರಿಂದ, ಈ ಒಂದು ನೇತಿ ಅನ್ನೋದ್ರಿಂದ ಇದಾಗುತ್ತೆ ಇದು. ಹಾಗಾದ್ರೆ ಇದು ಮಾಂಡುಕ್ಯದಲ್ಲಿ ನಾವು ನಾವಾಗ್ಲೇ ಹೇಳಿದ ರೀತಿಯಲ್ಲಿ 6 ಮಂತ್ರಗಳಲ್ಲಿ ಏನ್ ಹೇಳಿದಾರೋ ಅದಷ್ಟು ಕೂಡ ಪ್ರತಿಷೇಧ ಮಾಡ್ಬೇಕಾದ ವಿಷಯಗಳಾಗುತ್ತೆ ನೇತಿ ಅಂತ. ಆದ್ರೆ 7ನೇ ಮಂತ್ರದಲ್ಲಿ ಇರೋದು ಅದೇ ಚೈತನ್ಯ, ಶುದ್ಧ ಚೈತನ್ಯ, ಅದನ್ನ ನಾವು ಪ್ರತಿಷೇಧ ಮಾಡಕ್ ಆಗೋದೇ ಇಲ್ಲ. ಯಾಕಂದ್ರೆ ಪ್ರತಿಷೇಧ ಮಾಡೋನೇ ಅವನಾಗಿರ್ತಾನೆ, ಅವನು ತನ್ನನ್ನೇ ಪ್ರತಿಷೇಧ ಮಾಡಕ್ ಆಗೋದೇ ಇಲ್ಲ. ಅವನು ಒಬ್ಬ ತನ್ನಿಂದ ಬೇರೆಯಾಗಿರೋದು ಎಲ್ಲವನ್ನೂ ಪ್ರತಿಷೇಧ ಮಾಡ್ಕೋಬಹುದು, ಹೊರಗಡೆ ಇರೋದೆಲ್ಲ ಪ್ರತಿಷೇಧ ಮಾಡಿ, ಆದ್ರೆ ಅದನ್ನೆಲ್ಲ ನಿರಾಕರಣೆ ಮಾಡಿ ತನ್ನ ಶರೀರವೂ ಕೂಡ ಬ್ರಹ್ಮ ಅಲ್ಲ, ತನ್ನ ಒಂದು ಅಂತಃಕರಣ ಆತ್ಮ, ತನ್ನ ಒಂದು ಪ್ರಾಣ ಇಂದ್ರಿಯಗಳು ಅದೆಲ್ಲ ಕೂಡ ಅಹಂಕಾರದವರೆಗೂ ಅವ್ನು ಮಾಡ್ಬೋದು, ತಳ್ಬೋದು ಬೇರೆ ನಾನಲ್ಲ ಅಂತ. ಆದ್ರೆ ನಾನು ಅನ್ನೋದು ಇದೆಯಲ್ಲ ಶುದ್ಧ ಚೈತನ್ಯ, ಇವುಗಳಿಗೆಲ್ಲ ಪ್ರಕಾಶವನ್ನು ಕೊಟ್ಟುಕೊಂಡು ಇವುಗಳಿಂದ ಬೇರೆಯಾಗಿ ಶುದ್ಧ ಚೈತನ್ಯವಾಗಿ ಪಂಚಕೋಶ ವಿಲಕ್ಷಣವಾಗಿ ಇರೋದಿಲ್ಲ, ಅದನ್ನ ಮಾತ್ರ ಇವನು ತಳ್ಳಕ್ ಆಗೋದೇ ಇಲ್ಲ. ಹಾಗಾಗಿ ಯಾಕಂದ್ರೆ ತಾನೇ ತನ್ನ ಸ್ವರೂಪವೇ ಆಗಿದೆ ಅದು, ತನ್ನ ಸ್ವರೂಪವನ್ನು ಮಾತ್ರ ಅವನು ನಿರಾಕರಣೆ ಮಾಡಕ್ ಆಗೋದೇ ಇಲ್ಲ. ಬಾಕಿ ಎಲ್ಲವನ್ನೂ ಮಾಡ್ಬೋದು ಅದು. ನೋಡಿ, ಇದು ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸಗುಣವಾಗಿರೋ ಒಂದು ದೇವರು ಅನ್ನೋದು ಕೂಡ ಇವನು ನಿರ್ದಾಕ್ಷಿಣ್ಯವಾಗಿ ನಾನಲ್ಲ ಹೇಳ್ತಾರೆ. ಅದಕ್ಕೆ ರಮಣ ಮಹರ್ಷಿಗಳು ತುಂಬಾ ಚೆನ್ನಾಗಿ ಒಂದ್ ಕಡೆ ಹೇಳ್ತಾರೆ. ಅವರು ತುಂಬಾ ಬೇಕಾದ ಪದ್ಯಗಳೆಲ್ಲ ಬರೀತಾರಲ್ಲ, ಅವರು ಅರುಣಾಚಲ ತಾನೆ ಅವ್ರಿಗೆ ಇಷ್ಟವಾದ ದೇವರು, ಅವ್ರು ಹೇಳ್ತಾರೆ, ನೋಡು ನನ್ ಮುಂದೆ ಬಂದು ನಿಂತ್ಕೊಂಡು ಆಮೇಲೆ ಮಾಯವಾಗೋದು ಅಂತದೆಲ್ಲ ನನ್ನ ಹತ್ರ ಇಟ್ಕೋಬೇಡ ನೀನು, ಅಂತದೆಲ್ಲ ನನ್ನ ಹತ್ರ ಮಾಡ್ಬೇಡ ಅಂತ ಒಂದು ಚಾಣಕಲ್ಲ ನನಗೆ ತೋರಿಸ್ಬೇಡ ನೀನು ಅಂತ. ಯಾಕಂದ್ರೆ ಅವರು ಎಲ್ಲದಕ್ಕಿಂತ ಬೇಸಿಕ್ ಆಗಿರೋ ಸ್ವರೂಪ ಇದೆಯಲ್ಲ, ಅದಾಗೆ ಅವರು ಅರುಣಾಚಲವನ್ನು ನೋಡಿರೋದು. ಹಾಗಾಗಿ ಅಂತ ಒಂದು ಲೆವೆಲ್ ಅಲ್ಲಿ ಅವ್ರು ಹಾಗೆ ಹೇಳಿದ್ದಾರೆ. ಸೊ ಹೀಗೆ ನಿರಾಕರಣೆ ಮಾಡೋದು ಯಾವುದು, ನಿರಾಕರಣೆ ಮಾಡಕ್ ಆಗದೆ ಇರೋದು ಯಾವುದು ಅಂತ ಹೇಳ್ಬಿಟ್ಟು ಅದನ್ನ ಮಾತ್ರ ಉಳಿಸ್ಕೊಳ್ತಾರೆ ಇವಾಗ. ಅಥವಾ ಆತರ ಇತಿ ಶಬ್ದವು ಇವಾಗ ನೋಡಿ, ನೇತಿ ಅಂತ 2 ಸತಿ ಬಂತಲ್ಲ, ಅದು 2 ಸತಿ ಬಂದಿದ್ದಕ್ಕೆ ಒಂದು ಕಾರಣ ಅವ್ರು ಕೊಟ್ರು, ಯಾವ್ದು ನೀನ್ ನೋಡ್ತೀಯೋ ಎಲ್ಲವನ್ನೂ ನಿರಾಕರಣೆ ಮಾಡ್ಬೇಕು ಅಂತ. ಇವಾಗ ಅದಕ್ಕೆ ಇನ್ನೊಂದು ಅರ್ಥನ ಕೊಡ್ತಾ ಇದ್ದಾರೆ. ಅತ್ರ ಇತಿ ಶಬ್ದವು ದ್ವೌ ಜೀವೇಶ ಉಪಾಧಿ ಜೀವ ಈಶ ಉಪಾಧಿ ವಾಚಿನವು ನಕಾರಾಭ್ಯಾಂ ಉಪಾಧಿ ದ್ವೌ ನಿಷಿದ್ಯ ಬ್ರಹ್ಮ ಲಕ್ಷ್ಯತೆ. ಇವಾಗ ನೇತಿ ಅಂತ ಹೇಳುವಾಗ ಜೀವ ಸ್ವರೂಪ ಈಶ್ವರ ಸ್ವರೂಪ ಅದು ಎರಡಕ್ಕೂ ಸೇರುತ್ತೆ ಇದು. ಹಾಗಾಗಿ ಅದ್ರಲ್ಲಿ ಏನಾಗುತ್ತೆ, ಈಶ್ವರನಿಗೆ ಇರೋ ಉಪಾಧಿಗಳೆಲ್ಲ ಇದೆಯಲ್ಲ, ಸರ್ವಜ್ಞತ್ವ, ಮಾಯಾ, ಇದು
ಮಾಯೆಗೆ ಅವನು ಅಧಿಪತಿಯಾಗಿರೋದು ಇಂಥದ್ದೆಲ್ಲ ಇದೆಯಲ್ಲ, ಅದೆಲ್ಲ ಕೂಡ ನಾವು ನಿರಾಕರಣೆ ಮಾಡ್ಬೇಕಾಗುತ್ತೆ. ಶುದ್ಧ ಚೈತನ್ಯ ಮಾತ್ರ ನಿರಾಕರಣೆ ಮಾಡ್ಕೊಳಕ್ಕಾಗದೆ ಉಳಿಸ್ಬೇಕಾಗುತ್ತೆ. ಅದರ ಜೀವನ ವಿಷಯಕ್ಕೆ ಪಂಚಕೋಶಗಳು, ಆಮೇಲೆ ಒಳಗಡೆ ಇರೋ ಅಂತಃಕರಣದಲ್ಲಿರೋ ವಾಸನೆಗಳು ಎಲ್ಲವನ್ನೂ ಕೂಡ ನಾನಲ್ಲ ಅಂತ ನಿರಾಕರಣೆ ಮಾಡ್ಕೊಂಡು ಅದ್ರಲ್ಲಿರೋ ಚೈತನ್ಯವನ್ನು ಮಾತ್ರ ಉಳಿಸ್ಕೋಬೇಕಾಗುತ್ತೆ. ಹಾಗಾಗಿ ನೇತಿ ಅಂತ ಎರಡು ಹೇಳಿದ್ದು ಜೀವ ವಿಷಯಕ್ಕೆ ನಿರಾಕರಣೆ ಮಾಡ್ಬೇಕಾದ ವಿಷಯಗಳು, ಈಶ್ವರನ ವಿಷಯಕ್ಕೆ ನಿರಾಕರಣೆ ಮಾಡ್ಬೇಕಾದ ವಿಷಯಗಳು ಅಂತ ಎರಡನ್ನು ಹೇಳಕ್ಕೆ ಈ ನೇತಿ ಅನ್ನೋದು ಉಪಯೋಗ ಆಗುತ್ತೆ ಅಂತ ಹೇಳಿದ್ರು. ಇವಾಗ ನಾನೇನ್ ಮಾಡಿದೆ, ಮುಂಚೆ ಹೇಳುವಾಗ ಇದನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟೆ ಮಧ್ಯದಲ್ಲಿ. ಇವರು ಅದನ್ನ ಬೇರೆ ಕ್ಯಾಟಗರಿ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲ ಅಂತ ಹೇಳಿದಾಗ ಇದು ಕೂಡ ಶ್ಲೋಕ ಅದನ್ನ ಹೇಳ್ತಾರೆ. ಮಾತ್ರಾದಿ ಸತ್ತಾಯಂ ಪ್ರತ್ಯೇಕ ಸಂವಿತ್ ಸಾಕ್ಷಿಕ ಮಾತ್ರ ಪ್ರಮಾತ್ರಾದೇಹೇ ಅಭಾವೋಪಿ ತಥಾ ಅತಃ ತೇನ ಲಕ್ಷ್ಯತೆ. ಇವಾಗ ಇವರು ಇವಾಗ ಇನ್ನೊಂದು ಆಯಾಮದಲ್ಲಿ ಹೇಳ್ತಾ ಇದ್ದಾರೆ. ಏನು ಅಂದ್ರೆ ನೋಡಿ, ಇವಾಗ ನಾವು ಒಬ್ಬ ಎಚ್ಚರಾವಸ್ಥೆಯಲ್ಲಿ ಮತ್ತು ಸ್ವಪ್ನಾವಸ್ಥೆಯಲ್ಲಿ ಎರಡಕ್ಕೂ ಸಮಯದಲ್ಲೂ ಕೂಡ ತಿಳ್ಕೊಳ್ಳೋ ಒಬ್ಬ ಇದ್ದಾನೆ, ತಿಳಿಯಲ್ಪಡುವ ಒಂದು ವಸ್ತು ಇದೆ, ತಿಳಿಯೋದು ಅಂತ ಒಂದು ಕ್ರಿಯೆ ಇದೆ. ಇದಕ್ಕೆ ತ್ರಿಪುಟಿ ಅಂತ ಹೇಳ್ತಾರೆ. ಒಂದು ವಿಷಯವನ್ನ ನಾವು ಎಚ್ಚರದಲ್ಲಿ ಕೂಡ ನಾನು ಒಂದ್ ಕಡೆ ಕೂತಿದ್ದೀನಿ, ಇನ್ನೊಂದು ಎದುರುಗಡೆ ಇರೋ ಒಂದು ವಸ್ತುವನ್ನ ನಾನು ತಿಳಿತಾ ಇದ್ದೀನಿ. ಅವಾಗ ತಿಳ್ಕೊಳ್ಳೋ ನಾನು, ತಿಳಿಯೋದು ಅಂತ ಒಂದು ಕ್ರಿಯೆ ನಡೀತಾ ಇದೆ, ತಿಳಿಯಲ್ಪಡುವ ಒಂದು ವಸ್ತು ಇದೆ ಹೊರಗಡೆ ಇದೆ. ಇದಕ್ಕೆ ಮೂರಕ್ಕೆ ತ್ರಿಪುಟಿ ಅಂತ ಹೇಳೋದು. ಈ ತ್ರಿಪುಟಿ ವ್ಯಾಪಾರ ಅನ್ನೋದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಎಚ್ಚರಾವಸ್ಥೆಯಲ್ಲಿ ಮತ್ತು ಸ್ವಪ್ನಾವಸ್ಥೆಯಲ್ಲಿ ಆಗುತ್ತೆ. ಸ್ವಪ್ನಾವಸ್ಥೆಯಲ್ಲಿ ಹೇಗಾಗುತ್ತೆ ಅಂತ ಹೇಳಿದ್ರೆ, ಹಾಸಿಗೆಯಲ್ಲಿ ಮಲಗಿದಾನಲ್ಲ, ಕನಸು ಕಾಣ್ತಾ ಇದ್ದಾನಲ್ಲ, ಅವನು ಇದರಲ್ಲಿ ಸೇರಿರಲ್ಲ, ತ್ರಿಪುಟಿ ಇದ್ರಲ್ಲಿ ಸೇರಲ್ಲ. ಆದ್ರೆ ಅವ್ನು ಸ್ವಪ್ನ ಒಂದು ಕಲ್ಪನೆ ಮಾಡಿರ್ತಾನೆ ಒಳಗಡೆ, ಅದರಲ್ಲಿ ಇವನು ಒಬ್ಬನಾಗಿರ್ತಾನೆ ಅವನು. ಹಾಗಾಗಿ ಅದಕ್ಕೇನೆ ಇವನು ಎದ್ಮೇಲೆ ಸ್ವಪ್ನದಿಂದ ಎದ್ಮೇಲೆ ಒಂದು ಹೇಳ್ತಾನೆ, ನೋಡು ನಾನು ಸ್ವಪ್ನದಲ್ಲಿ ನಾನು ಸ್ಕೂಲ್ಗೆ ಹೋಗ್ತಾ ಇರೋ ಒಂದು ಹುಡುಗನ ಕಾಣಿಸ್ಕೊಂಡೆ, ಅಥವಾ ನಾನು ಇವಾಗ ರಿಟೈರ್ ಆಗಿರ್ತಾನೆ, ಆದ್ರೆ ಆಫೀಸಲ್ಲಿ ಇದ್ದಾಗ ನಿಮಗೆ ಸ್ವಪ್ನ ಬಂತು ಅಂತ ಹೇಳ್ತಾನೆ. ಅವಾಗ ಏನಾಯ್ತು, ಮಲಗಿರೋನು ರಿಟೈರ್ ಆಗಿರೋನು, ಹಾಸಿಗೆ ಮಲಗಿರೋನು, ಆದ್ರೆ ಅವನಿಗೆ ಸ್ವಪ್ನದಲ್ಲಿ ಅವನೇ ತನ್ನನ್ನೇ ಸ್ವಲ್ಪ ಚಿಕ್ಕ ಪ್ರಾಯದಲ್ಲಿದ್ದಾಗೆ ಕಾಣಿಸ್ಕೊಂಡು ಅವಾಗ ಏನಾಯ್ತು, ಆ ಚಿಕ್ಕ ಪ್ರಾಯದಲ್ಲಿ ಕಾಣಿಸ್ಕೊಂಡಲ್ಲ ಒಳಗಡೆ, ಅವನು ಇನ್ನೊಬ್ಬ ವಿಷಯಗಳನ್ನ ನೋಡ್ತಾನೆ, ಅವನು ಇನ್ನೊಬ್ಬರು ಕೆಲವರ ಹತ್ರ ಸಂಪರ್ಕ ಮಾಡ್ತಾನೆ. ಅವಾಗ ಏನಾಯ್ತು, ಇದೇ ತರ ತ್ರಿಪುಟಿ ಅನ್ನೋದು ಅಲ್ಲೂ ನಡೆಯುತ್ತೆ. ಹಾಗಾಗಿ ಈ ತ್ರಿಪುಟಿ ಅನ್ನೋದು ತಿಳಿಯಲ್ಪಡುವುದು, ತಿಳಿಯೋದು ಅಂತ ಅದು ಆ ಮೂರು ಕೂಡ ಅಲ್ಲೂ ನಡೆಯುತ್ತೆ. ಅದು ಆದ್ರೆ ಸುಷುಪ್ತಿನಲ್ಲಿ ಮಾತ್ರ ಇದು ಆಗೋದೇ ಇಲ್ಲ. ಈ ತ್ರಿಪುಟಿ ಅನ್ನೋದು ಸುಷುಪ್ತಿನಲ್ಲಿ ಸುತರಾಂ ಇರೋದೇ ಇಲ್ಲ. ಇದು ಅದನ್ನ ಇವರು ಇವಾಗ ತೋರಿಸ್ಕೊಡ್ತಾ ಇದ್ದಾರೆ. ಯಥಾ ಮಾತ್ರ ಅಂದ್ರೆ ಪ್ರಮಾತೃ ಪ್ರಮಾಣ ಪ್ರಮೇಯ ಅಂತ ಮಾತ್ರ ಅಂತ, ಧ್ಯಾನ ಧ್ಯಾತೃ ಧ್ಯೇಯ ರೂಪ ಅಂತ ಇದೆಯಲ್ಲ, ಅದೇ ತರ. ಸೊ ಯಥಾ ಮಾತ್ರಾದಿ ಸತ್ತ ಇಯಂ ಪ್ರತ್ಯಕ್ ಸಂವಿತ್ ಸಾಕ್ಷಿಕ. ಹಾಗಾದ್ರೆ ಏನಾಯ್ತು, ಈ ಪ್ರಮಾತೃ ಪ್ರಮಾಣ ಪ್ರಮೇಯ ಅಂತ ಮೂರು ಇದೆಯಲ್ಲ, ಇದು ಸಾಕ್ಷಿಯಾಗಿರೋ ನಮ್ಮ ಚೈತನ್ಯ ಸ್ವರೂಪಕ್ಕೆ ಅದು ವಿಷಯವಾಗಿದೆ. ಅದು ಹಾಗಾದ್ರೆ ಏನಾಯ್ತು, ಈ ಸಾಕ್ಷಿ ಅನ್ನೋದು ಈ ಮೂರಲ್ಲಿ ಬರೋದಿಲ್ಲ ಸಾಕ್ಷಿ. ಈ ಮೂರು ಕೂಡ ಸಾಕ್ಷಿಗೆ ಕಾಣಿಸ್ಕೊಳ್ಳೋ, ಅಂದ್ರೆ ಅಂತಃಕರಣದಲ್ಲಿ ನಡೆಯೋ ವಿಷಯ ಇದೆಲ್ಲ. ಹಾಗಾಗಿ ಅಂತಃಕರಣದಲ್ಲಿ ಆಗ್ತಾ ಇರೋದು ಎಲ್ಲವೂ ಕೂಡ ಸಾಕ್ಷಿಗೆ ಗೊತ್ತಾಗ್ತಾ ಇರೋದ್ರಿಂದ ಸಾಕ್ಷಿ ಅನ್ನೋದು ಇದು ಮೂರು ಸೇರಿಲ್ಲ, ಸಾಕ್ಷಿ ಇದರಿಂದ ಬಿಡಿಸ್ಕೊಂಡಿರೋದು, ಅದಕ್ಕೆ ಸಾಕ್ಷಿ ಸಮೇತವಾಗಿರೋದು. ಪ್ರಮಾತ್ರಾದೇಹಿ ಅಭಾವೋಪಿ ತಥಾ ಅತಃ ತೇನ ಲಕ್ಷ್ಯತೆ. ಅದೇ ತರ ಹೇಗೆ ಎಚ್ಚರಾವಸ್ಥೆ ಮತ್ತು ಸ್ವಪ್ನಾವಸ್ಥೆಯಲ್ಲಿ ಈ ತರ ಪ್ರಮಾತೃ ಪ್ರಮಾಣ ಪ್ರಮೇಯ ಅಂತ ತ್ರಿಪುಟಿನ ವ್ಯಾಪಾರಗಳೆಲ್ಲ ಸಾಕ್ಷಿಗೆ ಇದು ವಿಷಯವಾಗಿತ್ತೋ, ಅದೇ ತರ ಸ್ವಪ್ನದಲ್ಲಿ ಇವುಗಳೆಲ್ಲ ಇಲ್ಲದೆ ಇರೋದು ಕೂಡ ಅದಕ್ಕೆ ವಿಷಯವಾಗುತ್ತೆ. ಇದಕ್ಕೆ ನಮ್ಗೆ ಏನ್ ಆಗ್ಬೇಕು ಅಂತ ಹೇಳಿದ್ರೆ, ಪಂಚದಶಿನಲ್ಲಿ ಅವರು ನಾಟಕ ದೀಪಂ ಅಂತ ಒಂದು ಹೇಳಿದ್ದಾರೆ. ಅಲ್ಲಿ ನಾಟಕ ಒಂದು ಆಡಿಟೋರಿಯಂ, ಒಂದು ನೃತ್ಯ ಶಾಲಾ ಅಂತ ಇರ್ಬೋದು. ಅಲ್ಲಿ ಇದು ನಾಟಕ ಮಾಡೋರು ಅಥವಾ ನರ್ತನ ಮಾಡೋರು ಎಲ್ಲ ಬರ್ತಾರೆ ಒಂದು ಕಡೆ. ಅವ್ರು ಬಂದು ಯಾರಿಗೋ ಆಡಿಯನ್ಸ್ಗಾಗಿ ಬರ್ತಾರೆ ಅವರು. ಹಾಗಾಗಿ ಅವರೆಲ್ಲ ಯಾರು ಬರಕ್ ಮುಂಚೆ ಕೂಡ ಆ ಹಾಲಲ್ಲಿ ದೀಪ ಎಲ್ಲ ಹಾಕಿಟ್ಟಿರ್ತಾರೆ. ಅವ್ರೆಲ್ಲ ಬರಕ್ಕೆ ಮುಂಚೆನೆ. ಅವರೆಲ್ಲ ಹೋದ್ಮೇಲೂ ಕೂಡ ದೀಪ ಎಲ್ಲ ಉರಿತಾ ಇರುತ್ತೆ. ಆ ಎಕ್ಸಾಂಪಲ್ ತಗೊಂಡು ಅವ್ರು ಹೇಳ್ತಾರೆ ನಾಟಕ ದೀಪಂ ಅಂತ. ಸೊ ಈ ಸಾಕ್ಷಿ ಅನ್ನೋದು ಈ ಜಾಗೃತ ಮತ್ತು ಸ್ವಪ್ನ ಸಮಯದಲ್ಲಿ ಏನೇನ್ ಆಗ್ತಾ ಇದೆಯೋ ಅದೆಲ್ಲವನ್ನೂ ಕೂಡ ಬೆಳಗುತ್ತೆ. ಅದು ಎಲ್ಲ ಆಚೆ ಹೋದ್ಮೇಲೂ ಕೂಡ ಖಾಲಿಯಾಗಿರ್ತಲ್ಲ, ಅದನ್ನು ಕೂಡ ಬೆಳಗುತ್ತೆ ಅಂತ ಹೇಳಿದ್ರಲ್ಲ, ಅದನ್ನ ಇವ್ರು ಈ ತರ ಹೇಳ್ತಾ ಇದ್ದಾರೆ. ಯಥಾ ಮಾತ್ರಾದಿ ಸತ್ತಾ ಇಯಂ ಪ್ರತ್ಯೇಕ ಸಂವಿತ್ ಸಾಕ್ಷಿಕ ಪ್ರಮಾತ್ರಾದೇಹಿ ಅಭಾವೋಪಿ ತಥಾ ಅತಃ ತೇನ ಲಕ್ಷ್ಯತೆ. ಹಾಗಾಗಿ ಸಾಕ್ಷಿಗೆ ಈ ತ್ರಿಪುಟಿ ವ್ಯಾಪಾರ ನಡೆಯೋದು ಅದಕ್ಕೆ ಅದು ಬೆಳಗುತ್ತೆ, ಏನು ನಡೀದೇ ಇರುತ್ತಲ್ಲ ಸುಷುಪ್ತಿನಲ್ಲಿ ಅದನ್ನು ಕೂಡ ಅದು ಬೆಳಗ್ತಾ ಇರುತ್ತೆ ಅಂತ. ಹೀಗೆ ಎರಡನ್ನೂ ಕೂಡ ಆಗ್ತಾ ಇತ್ತಲ್ಲ. ಹೀಗೆ ಅತಿರೋಹಿತ ಸಂವಿತ್ಕೋ ದೃಷ್ಟಿ ಮಾತ್ರಾತ್ಮಕತ್ವತಃ ವಿನಾ ಏವ ವಾಚಕಂ ಶಬ್ದಂ ಬೋಧ್ಯ ಲಕ್ಷಣೆಯ ಅಪಿತಃ. ಹಾಗಾಗಿ ಇದು ಚೈತನ್ಯ ಮಾತ್ರ ಸ್ವರೂಪವಾಗಿರುತ್ತೆ. ಅದರಿಂದ ಅಂತದಾಗಿರೋದ್ರಿಂದ ಅದು ಆ ಚೈತನ್ಯ ನಿಂತೋಗೋದೇ ಇಲ್ಲ. ವ್ಯಾಪಾರಗಳು ಆಗ್ತಾ ಇರುವಾಗ್ಲೂ ತೋರಿಸ್ಕೊಡ್ತಾ ಇರುತ್ತೆ, ಎಲ್ಲವನ್ನು ಬೆಳಗ್ತಾ ಇರುತ್ತೆ. ವ್ಯಾಪಾರ ನಿಂತಾಗ್ಲೂ ಅದು ಬೆಳಗ್ತಾ ಇರುತ್ತೆ. ಅದು ಬೆಳಗೋದಿಲ್ಲ ಅಂತ ಯಾವ ಸಮಯ ಇಲ್ವೇ ಇಲ್ಲ. ಅದು
ವ್ಯಾಪಾರಗಳು ಕದಾಚಿತ್ ಇರುತ್ತೆ, ಕದಾಚಿತ್ ಇರೋದಿಲ್ಲ. ಆದ್ರೆ ಬೆಳಗುವ ಜ್ಯೋತಿಷ್ ಚೈತನ್ಯ ಇದೆಯಲ್ಲ, ಅದು ಯಾವ ಕೂಡ ಹೋಗೋದೇನೋ ಅಂತದನ್ನ ನಾವು ವಿನೈವ ವಾಚಕಂ ಶಬ್ದಂ ಬೋಧ್ಯ ಲಕ್ಷಣೆಯ ಅಪಿ ಅತಃ ಇದಕ್ಕೆ ಇದನ್ನ ವಾಚಕ ಶಬ್ದ ಯಾವುದು ಇಲ್ಲೇ ಹೋದ್ರೂ ಕೂಡ ಅದನ್ನ ಲಕ್ಷಣೆಯಿಂದ ನಾವು ಆ ಸ್ವರೂಪವನ್ನು ತಿಳ್ಕೊ ನಾವು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಒಂದು ವಿಷಯ ಹೇಳಿದ್ರು. ಅದ್ರ ಮುಂದೆ ಅದನ್ನ ಹೇಗೆ ಅದನ್ನ ನಾವು ಈ ಅನುಭವ ಸ್ವರೂಪವನ್ನ ನಾವು ತಿಳಿಯಕ್ಕಾಗುತ್ತೆ ಅನ್ನೋದನ್ನ, ಯಾಕಂದ್ರೆ ಅದು ಅನುಭವ ಸ್ವರೂಪ, ಸಾಕ್ಷಿ ಸ್ವರೂಪ ಅನ್ನೋದು ಅನುಭವ ಸ್ವರೂಪ. ಪ್ರತಿಯೊಬ್ಬರಿಗೂ ಕೂಡ ಇದು ಅನುಭವದಲ್ಲಿ ಇದೆ ಅದು. ಯಾಕಂದ್ರೆ ಪ್ರತಿಯೊಬ್ಬನಿಗೂ ಕೂಡ ಅವ್ನ ಎಚ್ಚರಾವಸ್ಥೆಯಲ್ಲಿ ಏನಾಯ್ತು ಅನ್ನೋದು ಅವ್ನಿಗೆ ಗೊತ್ತಾಗುತ್ತೆ. ಸ್ವಪ್ನಾವಸ್ಥೆಯಲ್ಲಿ ಕೂಡ ನನಗೆ ಇಂಥ ಸ್ವಪ್ನ ಬಂತು, ನನಗೆ ಇಂಥದ್ದೆಲ್ಲ ಆಯ್ತು ಅಂತ ಗೊತ್ತಾಗುತ್ತೆ. ಸುಷುಪ್ತಿ ಅವಸ್ಥೆಯಲ್ಲಿ ಕೂಡ ಇವ್ದು ಯಾವ್ದು ಕಾಣಿಸ್ಲಿಲ್ಲ ನನಗೆ, ಆದ್ರೆ ನಾನು ಸುಖವಾಗಿದ್ದೆ ಅಂತ, ಅದು ಸುಖವಾಗಿ ನಿದ್ದೆ ಮಾಡಿದೆ ಅಂತ ಅದು ಗೊತ್ತಾಗುತ್ತೆ ನನಗೆ. ಸೊ ಈ ಗೊತ್ತಾಗೋದು ಅನ್ನೋದು 3 ಕಡೆನೂ ಇದೆ, ಅದು 3 ಅವಸ್ಥೆಗಳಲ್ಲೂ ಇದೆ. ಆದ್ರೆ ಏನ್ ಗೊತ್ತಾಗುತ್ತೆ, ಇರಲ್ಲ ಏನಿರುತ್ತೆ ಅನ್ನೋದು ಮಾತ್ರ ವ್ಯತ್ಯಾಸ ಆಗುತ್ತೆ ಈ 3 ಅವಸ್ಥೆಗಳಲ್ಲಿ. ಆದ್ರೆ ಅಂತ ಒಂದು ಸ್ವರೂಪವನ್ನ ನಾವು ಹೇಗ್ ತಿಳಿಬೇಕು ಅಂದ್ರೆ ಇಲ್ಲಿ ಲಕ್ಷ್ಯ ಯಾವ್ದು ಅಂತ ಹೇಳಿದ್ರೆ, ಈ ಬೆಳಗೋ ಚೈತನ್ಯದ ಮೇಲೆ ಇಲ್ಲಿ ನಿಗಾ, ಯಾವ್ದನ್ನ ಬೆಳಗುತ್ತೋ ಅದ್ರ ಮೇಲೆ ನಿಗಾ ಇಲ್ಲ, ಅದ್ರಲ್ಲಿ ನೇತಿ ಅನ್ನೋ ರೀತಿಯಲ್ಲಿ ಅದನ್ನ ತಳ್ಬೇಕಾಗುತ್ತೆ. ಹಾಗಾಗಿ ಇದ್ರಲ್ಲಿ ನೋಡಿ, ಈ ವೇದಾಂತ ಅನ್ನೋದು ಎಷ್ಟು ಆಶ್ಚರ್ಯವಾಗುತ್ತೆ ಅಂತ ಹೇಳಿದ್ರೆ, ನಾವು ಪಂಚಕೋಶ ನೋಡಿದ್ರೆ ಅದು ಇದ್ರಲ್ಲಿ ಸೇರ್ಕೊಂಡ್ಬಿಡುತ್ತೆ, ಅವಸ್ಥಾತ್ರ ಏನು ನೋಡಿದ್ರೆ ಅದು ಸೇರ್ಕೊಂಡ್ಬಿಡುತ್ತೆ, ದೃಗ್ದೃಶ್ಯ ವೇಕ ಸೇರ್ಕೊಂಡ್ರೆ ಅದು ಸೇರ್ಕೊಂಡ್ಬಿಡುತ್ತೆ ಇದ್ರಲ್ಲಿ. ಅಷ್ಟು ಚೆನ್ನಾಗಿ ಇದು ಈ ಶಾಸ್ತ್ರ ಹತ್ರ ಇದೆ. ಇದು ಅದನ್ನ ಬೇರೆ ಬೇರೆ ಆಂಗಲ್ಸ್ ಇಂದ ಮಾಡಿ ಏನ್ ಮಾಡ್ತಾರೆ, ಅದ್ರ ಮೇಲೆ ಫೋಕಸ್ ಮಾಡಿ ಅವುಗಳನ್ನ ಹೇಳ್ತಾರೆ. ವಿದ್ಯಾರ್ಥಿಗಳೇ ಅದೆಲ್ಲ ಬೇಕಾದಷ್ಟು ಮಾಡಿದ್ದಾರೆ. ಇಲ್ಲಿಗೆ ನಾವು ನಿಲ್ಸೋಣ. ಮುಂದಿನ ಕ್ಲಾಸ್ ನೆಕ್ಸ್ಟ್ ವೀಕಲ್ಲಿ ಕಂಟಿನ್ಯೂ ಮಾಡೋಣ ಈ ಭಾಗನ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರ ಆಚಾರ್ಯ ಶಂಕರಾಚಾರ್ಯಾಃ ಸನ್ನೇ ಜನ್ಮ ಜನ್ಮನಿ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀ. ಓಂ